श्रीराम जय राम जय जय राम। 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 प्रणम्य शिरसा देवं गौरीपुत्रं विनायकं भक्तावासं स्मरेन्नित्यम् आयुः कामार्थसिद्धये। सुरासुरासेवितपादपङ्कजा करे विराजत् कमनीयपुस्तका। विरञ्चि पत्नी कमलासनस्थिता सरस्वती नृत्यतु वाचि मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। समारंभां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। वागर्थाविव सम्पृक्तौ वागर्थप्रतिपत्तये जगतः पितरौ वन्दे पार्वती परमेश्वरौ। ಈ ಕ್ಷೇತ್ರದ ಅಧಿದೇವತೆಗಳಾದಂತಹ ಹಾಸನಾಂಬಾದೇವಿ, ಹಾಗೆಯೇ ವಿರೂಪಾಕ್ಷ ಸನ್ನಿಧಿ, ಬೇಲೂರಿನ ಕೇಶವಸ್ವಾಮಿಯ ಸನ್ನಿಧಿ ಮೊದಲಾದಂಥ ಎಲ್ಲ ದೈವ ಸನ್ನಿಧಿಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು. ಆಗಮಿಸಿರುವಂತಹ ಜಿಜ್ಞಾಸು ಬಂಧುಗಳಾದಂತಹ ತಮಗೆಲ್ಲರಿಗೂ ಕೂಡ ನನ್ನ ಪ್ರಾಣ ಪ್ರಣಾಮಗಳು. ನಿನ್ನೆ ದಿವಸ ನಾನು ಪ್ರವಚನವನ್ನು ಆರಂಭ ಮಾಡಿ ಒಂದು ವಿಷಯದ ಬಗ್ಗೆ ನನಗೆ ತಿಳಿದಿರುವಂತಹ ಯತ್ಕಿಂಚಿತನ್ನು ವಿಜ್ಞಾಪಿಸಿಕೊಂಡಿದ್ದೆ. ಅದಕ್ಕೆ ಪೂರಕವಾಗುವಂತೆ ಮತ್ತೊಂದು ವಿಷಯದ ಬಗ್ಗೆ ಇವತ್ತು ತಮ್ಮೊಂದರಿಗೆ ಹಂಚಿಕೊಳ್ಳುವಂತಹ ಒಳ್ಳೆಯ ಸುಸಂದರ್ಭ ಬಂದಿದೆ. ಈ ದಿವಸ ನಾನು ಬೆಳಿಗ್ಗೆ 10 ಗಂಟೆಯಿಂದನೇ ಇದ್ದೇನೆ. ನಿನ್ನೆ ನಾನು ಸಂಜೆ 5:15 ಇಲ್ಲಿಗೆ ಬಂದೆ. ಹಾಗೆ ಬೆಳಿಗ್ಗೆ ಇಲ್ಲಿಗೆ 10 ಗಂಟೆಗೆ ಬಂದವನು ಇಡೀ ಕಲಾಪಗಳಲ್ಲಿ ಪಾಲ್ಗೊಂಡೆ. ಯಜ್ಞೇಶ್ವರನ ಸನ್ನಿಧಿಯಲ್ಲಿ ಮಹಾಮೃತ್ಯುಂಜಯ ಹೋಮ, ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು, ಅದಕ್ಕೆ ಮಂಡಂತಹ ಸ್ವಾಹಾಕಾರಗಳು ಅವೆಲ್ಲವನ್ನು ನೋಡಿ ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಆನಂತರ ಬಂದಂತಹ ಎಲ್ಲರಿಗೂ ಕೂಡ ಶ್ರೀರಾಮನ ಪ್ರಸಾದ ಅಂದರೆ ಒಂದು ಸ್ವಲ್ಪ ಪ್ರಸಾದವನ್ನು ಕೈನಲ್ಲಿ ಕೊಡುವಂಥದ್ದು ಅಂತಾಗಲಿ, ದೊನ್ನೆಯಲ್ಲಿ ಕೊಡುವಂಥದ್ದು ಅಂತಾಗಲಿ ಆಗದೆ, ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿದಾಗ, ಋಷ್ಯಶೃಂಗ ಮುನಿಗಳು ಆ ಯಜ್ಞವನ್ನು ನಡೆಸ್ಕೊಟ್ಟಾಗ
ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಬರೀತಾರೆ, ಬಂದಂತಹ ಎಲ್ಲರಿಗೂ ಕೂಡ ಆ ಅಯೋಧ್ಯೆಯ ಕಾರ್ಯಕರ್ತರಿದ್ದಲ್ಲ, ಅವರು ಉಪಚಾರವನ್ನು ಹೇಳ್ತಾ ಇದ್ರಂತೆ. ಏಕೆಂದರೆ ದೂರದಿಂದೆಲ್ಲ ಬರ್ತಾಯಿದ್ರು. ಅಯೋಧ್ಯೆಯ ವ್ಯಕ್ತಿಗಳು ಕಾರ್ಯಕರ್ತರುಗಳಾಗಿದ್ದರು. ಎರಡು ಪದ ಬಳಕೆ ಆಗ್ತಿತ್ತಂತಲ್ಲಿ. ಏನು ಅಂದರೆ ಅಶ್ನೀತ ಪಿಬತ, ಬಂದ್ರಲ್ಲ ಊಟ ಮಾಡಿ, ಉಪಚಾರ ತಗೊಳ್ಳಿ, ಪಿಬತ ಬಾಯಾರಿಕೆಗೆ ನೀರನ್ನು ಕುಡೀರಿ ಅಥವಾ ಪಾನಕವನ್ನು ಕುಡೀರಿ. ಈ ಎರಡೇ ಪದಗಳು ಇಡೀ ಪೂರ್ತಿ ಮೊಳಗ್ತಾ ಇತ್ತಂತೆ. ಇವತ್ತು ನಾನಿಲ್ಲಿ ನೋಡಿದಾಗಲೂ ಕೂಡ ಬಂತಹ ಎಲ್ಲ ಜನರಿಗೂ ಕೂಡ ಅಶ್ನೀತ ಪಿಬತ ಅನ್ನುವಂಥ ಉಪಚಾರವೇ ನಡೀತಾ ಇತ್ತು. ಹಾಗಾಗಿ ಎಲ್ಲರಿಗೂ ಕೂಡ ನೆಲದ ಮೇಲೆ ಕೂರಿಸಿ, ಅಥವಾ ತೀರ ವಯಸ್ಸಾಗ್ಬಿಟ್ಟಿದ್ದಾರೆ, ಕಾಲ ಆಗಲ್ಲ ಅಂದವರಿಗೆ ಆ ಕುರ್ಚಿಯಲ್ಲಿ ಕೂರಿಸಿ ಅವರೆಲ್ಲರಿಗೂ ಕೂಡ ಕಂಠಪೂರ್ತಿಯಾಗಿ ಭೋಜನವನ್ನು ಮಾಡಿಸ್ತಾ ಇದ್ದಿದ್ದು, ಅಥವಾ ಮಹಾಪ್ರಸಾದದ ವಿತರಣೆಯನ್ನು ಮಾಡ್ತಾ ಇದ್ದದ್ದು ನೋಡಿದಾಗ ಇದು ಅಯೋಧ್ಯೆಯ ಒಂದು ಲಘು ಸ್ವರೂಪ, ಮಿನಿ ಸ್ವರೂಪ ಅಂತ ನಂಗೆ ಅನ್ನಿಸ್ತು. ಆನಂತರ ಇಲ್ಲಿ ಭಜನೆಯ ಸಂಕೀರ್ತನೆ ನಡೀತು. ಬೆಳಿಗ್ಗೆ ವೇದಘೋಷ, ಇಲ್ಲಿ ಶ್ರೀರಾಮನ ಭಜನೆ ಅನ್ನುವಂಥದ್ದು ನಡೀತು. ಪ್ರತಿನಿತ್ಯವೂ ಕೂಡ ಇದೇ ಥರದ ಕಲಾಪ ನಡೀತಾ ಇದೆ ಅಂಥೇಳಿ ನಮ್ಮ ಸಂಘಟಕರು ತುಂಬ ಚೆನ್ನಾಗಿ ಹೇಳಿದರು. 1,000 ಜನ ಇಲ್ಲಿ ಬಂದು ಊಟ ಮಾಡಿದ್ರೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ, ಪ್ರತಿನಿತ್ಯ 1000 ಸಂಖ್ಯೆಯನ್ನು ಮೀರ್ತಾ ಇದೆ ಎನ್ನುವಂಥ ರೀತಿಯಲ್ಲಿ. ಹಾಗಾಗಿ ಇದೆಲ್ಲವೂ ಕೂಡ ತುಂಬ ಉತ್ತಮವಾದ ಲಕ್ಷಣ. ಇದರ ಜೊತೆಗೆ ಹಾಗೆ ಪ್ರಸಾದವನ್ನು ಸ್ವೀಕರಿಸಿದಂತಹ ಎಲ್ಲರೂ ಕೂಡ ಸಾಯಂಕಾಲ ಕಾರ್ಯಕ್ರಮಕ್ಕೆ ಬಂದೇ ಇರೋದಿಲ್ಲ. ಅಲ್ಲಿ ಒಂದಿಷ್ಟು ಜನ ಮಾತ್ರ ಇರ್ತಾರೆ. ಇದೇನು ಈ ಊರಿಂದು ಅಂತ ವಿಷಯ ಅಲ್ಲ, ಎಲ್ಲ ಊರುಗಳದ್ದು ವಿಷಯ ಆಗಿರುತ್ತೆ. ಆದರೆ ಒಂದು ಸರ್ತಿ ಈ ಮಹಾಪ್ರಸಾದಕ್ಕೆ ಬಂದಂಥವರು ಒಂದು ಅವಲೋಕನವನ್ನು ಮಾಡಿಕೊಳ್ಬೇಕು. ನಿಮ್ಮ ಪರಿಚಿತರು ಇವತ್ತು ಬರದೇ ಇರೋರಿದ್ರೆ, ದಿನ ಸಂಜೆ ಬರದೇ ಇರೋರಿದ್ರೆ, ಅವ್ರ ಕಿವಿಯಲ್ಲಿ ಈ ವಿಷಯವನ್ನು ನೀವು ಸ್ವಲ್ಪ ತುಂಬಬೇಕು. ಏನಂದರೆ, ಹೊಟ್ಟೆ ಹಸಿವಾಗಿರುತ್ತೆ, ಪ್ರಸಾದವನ್ನು ಸ್ವೀಕರಿಸಬೇಕು, ತುಂಬ ಚೆನ್ನಾಗಿ ಬಡಿಸ್ತಾರೆ, ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಬಡಿಸ್ತಾರೆ. ನೀವೆಲ್ಲರೂ ಕೂಡ ಆಹಾರವನ್ನು ಸೇವಿಸಿದ್ರಿ, ತುಂಬ ಸಂತೋಷ ಆಯಿತು. ಅಡುಗೆಯನ್ನು ಮಾಡಿದವ್ರಿಗೆ ತೃಪ್ತಿ ಆಯಿತು. ಈ ಅಡುಗೆಗೋಸ್ಕರವಾಗಿ ದ್ರವ್ಯಗಳನ್ನ ಕೊಟ್ಟರಲ್ಲ, ಬೇರೆ ಬೇರೆ ಸಹಾಯ, ಅಕ್ಕಿ, ಬೆಲ್ಲ, ತರಕಾರಿ, ಅವರೆಲ್ಲರಿಗೂ ಸಂತೃಪ್ತಿಯಾಗಿದೆ, ನಿಮಗೂ ಸಂತೃಪ್ತಿಯಾಗಿದೆ. ಹೊಟ್ಟೆಯ ತೃಪ್ತಿಯ ಜೊತೆಯಲ್ಲಿ ಈ ಬುದ್ಧಿ, ಮೆದುಳು ಅಂತ ಒಂದಿದೆ, ಆ ಮೆದುಳನ್ನು ಕೂಡ ತೃಪ್ತಿಪಡಿಸಬೇಕು. ದೇವರು ನಮಗೆ ಮೆದುಳನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಚಿಂತನ ಶಕ್ತಿಯನ್ನು ಕೊಟ್ಟಿದ್ದಾನೆ. 2 ಕಿವಿಗಳಿಗೂ ಕೂಡ ಶ್ರವಣದ ಶಕ್ತಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಕಣ್ಣುಗಳಿಂದ ಒಳ್ಳೆಯ ದೃಶ್ಯವನ್ನು ನೋಡ್ತಾ ಕೂತ್ಕೊಳ್ಬೋದು ನಾವು. ನಿಜವಾಗಿಯೂ ಇದೇ ಥರದ ಮನಸ್ಥಿತಿ ಇರುವಂತಹ ಎಷ್ಟು ಜನ ಇಲ್ಲಿ ಕೂತ್ಕೊಳ್ತಾರೆ, ಅವ್ರ ಜೊತೆಲಿ ಇತ್ತು ಅಂದರೆ ನಾವು ಇನ್ನಷ್ಟು ಮೇಲ್ಮುಖವಾಗಿ ಹೋಗ್ತೇವೆ ಸಹಜವಾಗಿ ಅನ್ನುವಂತಹ ಒಂದು ಚಿಂತನೆ ಅನ್ನುವುದು ನಮ್ಮಲ್ಲಿ ಇನ್ನೂ ಬೆಳಿಬೇಕಾಗಿದೆ. ಯಾಕೆ ಇವತ್ತು ಬಾರದೇ ಇರುವಂತಹ ವ್ಯಕ್ತಿಗಳಲ್ಲಿ ನೀವು ಇದನ್ನೆಲ್ಲ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ವ್ಯವಸ್ಥಾಪಕರು ಕೂಡ ದೂರವರ್ಧಕದ ಮೂಲಕವಾಗಿ, ಧ್ವನಿವರ್ಧಕ ಮೂಲಕ ತಿಳಿಸ್ತಾ ಇರ್ತಾರೆ. ಆದರೂ ಒಂದು ಸರ್ತಿಗೆ ಸಾಕಾಗಲ್ಲ, ತಿಳಿಸ್ತಾ ಇರಬೇಕು. ಯಾಕೆ ಅಂದರೆ ಕೇವಲ ಹೊಟ್ಟೆಪಾಡಿಗೋಸ್ಕರ ಮಾತ್ರ ನಮ್ಮ ಜೀವನ ಅಲ್ಲ, ಮೆದುಳು ಬುದ್ಧಿಯನ್ನು ಕೂಡ ತೃಪ್ತಿಪಡಿಸಬೇಕು ಅನ್ನೋದನ್ನು ನಮ್ಮ ಹಿನ್ನವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದು ಶ್ಲೋಕ ಇದೆ ಪ್ರಸಿದ್ಧವಾದದ್ದು, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಆಹಾರ, ನಿದ್ರೆ, ಭಯ ಮತ್ತು ಸಂಸಾರವನ್ನು ನಡೆಸ್ಕೊಂಡು ಹೋಗುವಂಥದ್ದು, ಇದನ್ನು 4 ಪಾದಗಳ ಪ್ರಾಣಿಗಳೂ ನಡೆಸ್ತಾ ಇವೆ, ನಾವು ಕೂಡ ನಡೆಸ್ತಾ ಇದ್ದೀವಿ. ಇಲ್ಲ ಅಷ್ಟಕ್ಕೋಸ್ಕರ ನಮ್ಮ ಜೀವನ ಆಗಿಬಿಟ್ಟಿದೆ ಪೂರ್ತಿಯಾಗಿ. ಆಹಾರಕ್ಕೋಸ್ಕರ ನಮ್ಮ ಹುಡುಗರು ಓದ್ತಾರೆ, ಆಮೇಲೆ ಯಾವುದೋ ಒಂದು ಕೆಲಸಕ್ಕೆ ಸೇರ್ತಾರೆ, ಹೊಟ್ಟೆಪಾಡಿಗೋಸ್ಕರ ದುಡ್ಡು ಬರುತ್ತೆ, ಆಮೇಲೆ ಒಂದು ಸೈಟ್ ಮಾಡ್ತಾರೆ, ಮನೆ ಮಾಡ್ತಾರೆ, ಆಮೇಲೆ ಮದುವೆ ಮಾಡ್ಕೊಳ್ತಾರೆ, ಸಂತತಿ ಆಗುತ್ತೆ. ಇದೇ ವೃತ್ತದಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಸುಭಾಷಿತಕಾರ ತುಂಬ ಚೆನ್ನಾಗಿ ಎಚ್ಚರಿಸ್ತಾನೆ, ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ನಮ್ಮದು ಭಾರಿ ಡಿಗ್ನಿಫೈಡ್ ಆಗಿ ಊಟ ಮಾಡುವಂಥದ್ದು ಇರ್ಬೋದು. ಅರೆ ಡಿಗ್ನಿಫೈಡಾಗಿ ಊಟ ಮಾಡುವಂಥದ್ದು ಹಿನ್ನೆಲೆಯಲ್ಲಿ ನಮ್ಗೆ ಅನೇಕ ಸತಿ ಊಟ ಮಾಡ್ಬೇಕಾದ್ರೆ ತೃಪ್ತಿಯಿಂದ ಊಟನೇ ಮಾಡಲ್ಲ. ಅಲ್ಲೇನಾಯಿತೋ ಇಲ್ಲೇನಾಯಿತೋ, ಮೊಬೈಲ್ ಬಂತು, ಯಾರೋ ಬಾಗಲ್ ತಟ್ಟಿದ್ರ, ಇನ್ನೇನಾಗಬೇಕು, ಅಥವಾ ದೂರದರ್ಶನ ನೋಡ್ತಾ ಇರ್ತೀವಿ, ತಿಂತಾ ಇರ್ತೀವಿ, ಹೀಗೆ. ಅರೆ ಪಶು ಪಕ್ಷಿಗಳು ಆಹಾರ ತಿನ್ನಬೇಕಾದ್ರೆ ಯಾವುದಾದ್ರೂ ಚಿಂತೆ ಇರೋದು ನೋಡಿದ್ದೀರಾ ನೀವು ಎಂದಾದರೂ? ಅದು ಬಿಸಿ ಇದೆಯೋ ಹಸಿ ಇದೆಯೋ ಏನಿಲ್ಲ, ಆರಾಮಾಗಿ ಸುಮ್ಮನೆ ನಿಶ್ಚಿಂತೆಯಾಗಿ ತಿಂದ್ಬಿಡ್ತಾವೆ, ಮುಗೀತು. ತಿಂದ ಮೇಲೆ ಆಮೇಲೆ ಏನಾಯಿತು, ಏನು ಚಿಂತನೆ ಇಲ್ಲ ಅವಕ್ಕೆ ಮುಂದಕ್ಕೆ. ರಾತ್ರಿಗೇನು ನಮಗೆ, ರಾತ್ರಿ ಅಲ್ಲ ಸಂಜೆದ ಬಗ್ಗೆನೂ ಚಿಂತನೆ ಇಲ್ಲ. ಯಾವಾಗ ಹಸಿವಾಗುತ್ತೋ ಆವಾಗ ನೋಡ್ಕೊಳ್ಳೋಣ ಅಂತ.
ನಮ್ಮಲ್ಲಿ ಮಾಡಿ ಸ್ವಲ್ಪ ಮುಚ್ಚಿದೆ, ಅದನ್ನು ಮುಚ್ಚಿಡಬೇಕು, ಇಲ್ಲಿ ಇರುವೆ ಬಂದ್ಬಿಡುತ್ತೆ, ನೀರು ಹಾಕ್ಬಿಟ್ಟು ಇಡಬೇಕು ಪೂರ್ತಿಯಾಗಿ, ಬಾಗಿಲು ಹಾಕ್ಕೊಂಬಂದಿರಬೇಕು, ಇದರ ಬೆಕ್ಕು ಬಂದುಬಿಡ್ಬೋದು. ಗೃಹಿಣಿಯರಿಗೆ ಇದೆಲ್ಲ ವಿಷಯ ಬರುತ್ತೆ, ನಮಗಳಿಗೆ ಗೊತ್ತಾಗಲ್ಲ ಅಷ್ಟೇ. ಗಂಡಸರಿಗೆ ಹೆಂಗಸರಿಗೆ ಇಷ್ಟೆಲ್ಲ ಇರುತ್ತೆ, ಯಾಕೆಂದರೆ ಅವನ ಮನೆ ನಿರ್ವಹಣೆ ಮಾಡಬೇಕಾದ್ರೆ ಗೃಹಿಣಿಯರು. ಅದಕ್ಕೋಸ್ಕರವಾಗಿ ಒಂದು ಸತಿ ನಮ್ಮ ಮನೆಯಲ್ಲಿ ಇಂತಹ ಬೇಸಿಗೆ ಸಮಯದಲ್ಲಿ ನಮ್ಮ ತಂದೆ ತುಂಬ ಹಚ್ಚ ಹಸಿರಾದಂತಹ ಹುಲ್ಲನ್ನು ಎಲ್ಲೋ ಸಂಪಾದನೆ ಮಾಡಿಕೊಂಡು ಇಷ್ಟು ತಂದರು. ನಮ್ಮ ಮನೇಲಿ 2 ಹಸುಗಳಿದ್ವು, 2ಕ್ಕೂ ಅರ್ಧ ಹಾಕಿದ್ರು. ಹಾಕಿದ್ಮೇಲೆ ಅವು ಎಷ್ಟು ಬೇಕೋ ಅಷ್ಟನ್ನು ತಿಂದ್ಬಿಟ್ವು ಚೆನ್ನಾಗಿ. ಆಮೇಲೆ ಅದ್ರ ಮೇಲೆ ಏನಾದ್ರು ಗಂಜಲ ಹಾಕ್ಕೊಂಡು ಸಗಣಿ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊಂಡ್ಬಿಟ್ವು, ಮುಗೀತು. ಅಯ್ಯೋ, 2 ತಿಂಗಳಿಗೆ ಒಂದು ಸರ್ತಿ ಹಸಿ ಹುಲ್ಲು ಸಿಕ್ಕಿದ್ದವಕ್ಕೆ ತಿಂದ್ವೋ, ಉಳ್ದದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ಅನ್ನುವಂಥದ್ದು ಏನಾದ್ರು ಬುದ್ಧಿ, ವಿವೇಕ, ಚಿಂತನೆ, ದೂರದೃಷ್ಟಿ ಏನಾದ್ರು ಇದೆಯಾ? ಏನೂ ಇಲ್ಲ. ಆರಾಮ್ಸೆ ಪಶು ಪಕ್ಷಿಗಳು ಆಹಾರದ ಬಗ್ಗೆ ಆರಾಮಾಗಿರುವಷ್ಟು ನಾವು ಇರೋಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅವು ಮನೆಯನ್ನು ಕಟ್ಕೊಳ್ಳುವಂಥದ್ದು ಆರಾಮಾಗಿ, ಎಷ್ಟೋ ಇದರಲ್ಲಿ ಮನೆ ಕಟ್ಕೊಂಡು ಆರಾಮಾಗಿದ್ಬಿಡುತ್ತೆ. ಅದರ ಮಡದಿ ಗರ್ಭಿಣಿ ಆಯಿತು ಅಂದರೆ ಅದನ್ನು ಹೊರಗಡೆಗೆ ಬಿಡೋದಿಲ್ಲ ಕೆಲಸಕ್ಕೆ, ಒಳಗಡೆನೇ ಇಟ್ಟಿರುತ್ತೆ. ಆ ಗೂಡಿನಲ್ಲಿ ಬೆಳಕು ಬೇಕು ಅಂದ್ಬಿಟ್ಟು ಬೆಂಕಿ ಹುಳುವಂತ ಅಂದ್ಬಿಟ್ಟು ಅದನ್ನು ಒಳಗಡೆ ಇಡುತ್ತೆ. ಬೆಳಕು ಬರ್ತಾ ಇರಬೇಕು ಅನ್ನೋಂಥ ದೃಷ್ಟಿಯಿಂದ ಹೀಗೆ ಸಂಸಾರವನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇರೋದು ಪಶು ಪಕ್ಷಿಗಳು. ಆದರೆ ಮನುಷ್ಯನ ವಿಶೇಷ ಒಂದಿದೆ, ಸುಭಾಷಿತಕರ ಹೇಳ್ತಾನೆ. ಏನು ಗೊತ್ತಾ ಅದು? ಜ್ಞಾನಂ ನರಾಣಾಂ ಅಧಿಕೋ ವಿಶೇಷ. ಜ್ಞಾನ ಅನ್ನುವಂಥದ್ದು ಮನುಷ್ಯರಿಗೆ ಅಧಿಕವಾದ ವಿಶೇಷ. ಅದು ಪಶು ಪಕ್ಷಿ ಪ್ರಾಣಿಗಳಿಗಿಲ್ಲ. ಅವಕ್ಕೊಂದು ಸ್ವಲ್ಪ ಭಾವನೆ ಇರುತ್ತೆ. ಆ ಭಾವನೆ ಅನ್ನೋದು ತನ್ನ ಜೊತೆಗಾರ ಜೊತೆ ಕೆಲವು ತಿಂಗಳುಗಳೋ ಏನೋ ಇರ್ಬೋದು, ಆಮೇಲೆ ಅವು ಪಾಡಿಗೆ ಹೌದು ಹಾರ್ಕೊಂಡು ತನ್ನ ಪಾಡಿ ತಾನು ಹೋಗ್ತಾ ಇರುತ್ತೆ. ಮಕ್ಕಳನ್ನು ಸಾಕ್ತಾ ಇರ್ಬೇಕು ನಾನೇ ಅಂತಿಲ್ಲ, ತಾಯಿ ತಂದೆಯರು ನಾನೇ ನೋಡ್ಕೋಬೇಕು ಅಂತಿಲ್ಲ, ತನ್ನ ಪಾಡಿಗೆ ತಾನು ಸ್ವತಂತ್ರವಾಗಿರ್ತವೆ. ಅದಕ್ಕೆ ಮಾನವನ ವಿಶೇಷ ಜ್ಞಾನಂ ನರಾಣಾಂ ಅಧಿಕೋ ವಿಶೇಷ. ಜ್ಞಾನೇನ ಹೀನಃ. ಅಂತಹ ಜ್ಞಾನ ಏನೂ ಇಲ್ಲ, ಹೊಟ್ಟೆಪಾಡಿಗೋಸ್ಕರ ವಿದ್ಯೆ ನೌಕರಿ ಅಷ್ಟೇ ಆಗ್ಬಿಡ್ತು ಅನ್ನೋದಾದರೆ ಧೈರ್ಯವಾಗಿ ಅವ್ರು ಹೇಳಿದ್ದಾರೆ, ಪಶುಭಿ ಸಮಾನ, ಪಶುಗಳಿಗೆ ಸಮಾನ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಇಂತಹ ಚಿಂತನ ಗೋಷ್ಠಿಗಳನ್ನು, ಜ್ಞಾನದ ಸತ್ರ, ಮಧ್ಯಾಹ್ನದ ಹೊತ್ತು ಅನ್ನದ ಸತ್ರ ನಡೀತು, ಸಾಯಂಕಾಲದ ಹೊತ್ತು ಜ್ಞಾನದ ಸತ್ರ ನಡೆಯುತ್ತೆ. ನಾವು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು. ಹೇಗೆ ನಾಲಿಗೆಗೆ ರುಚಿ ರುಚಿಯಾದ ಆಹಾರ ಬೇಕೋ ಹಾಗೆ ಬುದ್ಧಿಗೆ ಅತ್ಯಂತ ಬೋಧಪ್ರದವಾದಂತಹ ವಿಚಾರಗಳನ್ನು ಯಾವುದನ್ನು ನಮ್ಮ ಋಷಿಗಳು ಕೊಟ್ಟಿದ್ದಾರೋ ಅದನ್ನು ನಾವು ಅನುಸಂಧಾನವನ್ನು ಮಾಡಬೇಕು. ವೇದ ಅಂತ ಕೂಡಲೇ ಆ ಪದಕ್ಕೆ ಅರ್ಥ ಇರೋದೇ ಜ್ಞಾನ ಅಂತ ಅರ್ಥ. ವೇದ ಅಂದರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನವನ್ನು ರಾಮಾಯಣ ಮಹಾಭಾರತಾದಿ ಗ್ರಂಥಗಳಲ್ಲಿ ತುಂಬ ಸರಳವಾಗಿ ನಮ್ಗೆ ತಿಳಿಸಿರೋದ್ರಿಂದ ಆ ಗ್ರಂಥಗಳನ್ನು ನಾವು ಓದಬೇಕು, ಶ್ರವಣ ಮಾಡಬೇಕು. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಹಾಗೆ ರಾಜಸೂಯಾದಿ ಯಾಗದ ಫಲ, ಇವೆಲ್ಲವೂ ನಿಮ್ಗೊಟ್ಟಿಗೆ ಬಂದ್ಬಿಡುತ್ತೆ. ಭಾರತದಿ ಒಂದು ಅಕ್ಷರವ ಕೇಳ್ದವರಿಗೆ ಹೇಳ್ದವರಿಗೆ, ಒಂದೇ ಒಂದು ಅಕ್ಷರ ಮಹಾಭಾರತದ್ದು ಒಂದೇ ಪದ್ಯ, ಅದನ್ನು ಹೇಳಿ ಕೇಳ್ತು ಅಂದರೂ ಕೂಡ ಇವೆಲ್ಲ ಪುಣ್ಯ ಫಲ ಬರುತ್ತೆ ಅಂತ ಹೇಳಿದ್ರು. ಅದೇ ಥರ ರಾಮಾಯಣಕ್ಕೂ ಅದೇ ಥರ ಫಲಶ್ರುತಿ ಇದೆ. ಹಾಗಾಗಿ ಪ್ರತಿನಿತ್ಯ ಇವುಗಳ ಶ್ರವಣ, ಮನನ, ಕಥನ ಇವನ್ನೆಲ್ಲ ಕೂಡ ನಾವು ಮಾಡಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಈ ದಿವಸ ರಾಮಾಯಣದಲ್ಲಿ ಶಾಪ ಮತ್ತು ವರ ಅನ್ನೋದು ಹೇಗೆ ಬಂದಿದೆ ಅನ್ನುವಂಥ ವಿಷಯದ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನ ವಿಶ್ಲೇಷಣೆ ಮಾಡಲಿಕ್ಕೆ ನಾನು ತಮ್ಮೆಲ್ಲರ ಒಂದು ಅನುಮತಿಯನ್ನು ಪ್ರಾರ್ಥನೆ ಮಾಡ್ತೇನೆ. ರಾಮಾಯಣದಲ್ಲಿ 61 ಕಡೆ ಶಾಪ ಬಂದಿದೆ, 82 ಕಡೆಗಳಲ್ಲಿ ವರ ಬಂದಿವೆ. ಸೊ ವರಗಳೇ ಜಾಸ್ತಿ. ಬಿ ಪಾಸಿಟಿವ್ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಧನಾತ್ಮಕ ಚಿಂತನೆ ಇರಬೇಕು. ಅದಿಲ್ಲ ಇದಿಲ್ಲ ಅದಿಲ್ಲ ಇಲ್ಲ 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 ಅಂತ ಇಲ್ಲ ಇಲ್ಲ ಮಾಡಬಾರ್ದು. ಇದೆ 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 ಬರುತ್ತೆ, ಏನು ಚಿಂತೆ ಇಲ್ಲ ಅಂಥೇಳಿ ಜೀವನದಲ್ಲಿ ಧನಾತ್ಮಕ ಪಾಸಿಟಿವ್ ಥಿಂಕಿಂಗ್ ಅನ್ನೋದನ್ನು ಮಾಡಬೇಕಂತೆ. ಹಾಗೆ ವರಗಳು ಕೂಡ ಇದರಲ್ಲಿ ಜಾಸ್ತಿ ಇರೋವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ವರ ಅಂದರೆ ಅರ್ಥ ಏನು? ವೃ ಅಂತ ಅದಕ್ಕೆ ಧಾತು. ಆ ಧಾತುವಿಗೆ ಅರ್ಥ ಏನು ಬರುತ್ತಪ್ಪ ಅಂದರೆ ವ್ರಿಯತೆ ಇತಿ ವರಹ. ಯಾವುದನ್ನು ನಾವು ಕೇಳ್ಕೊಳ್ತೀವೋ, ಒರೆಸ್ತೇವೋ ಅದನ್ನು ವರ ಅಂತ ಹೇಳ್ತಾರೆ. ನಾವು ಒರೆಸ್ತೇವೆ, ನಮಗಿಂಥ ವರ ಕೊಡಿ, ನಮಗಿಂತಹ ಅನುಗ್ರಹ ಮಾಡಿ ಅಂತ ನಾವು ಹಿರಿಯರಲ್ಲಿ ಮಹಾತ್ಮರಲ್ಲಿ ಕೇಳ್ತೇವೆ. ಕೆಲವು ಸರ್ತಿ ಹಿರಿಯರು ಮಹಾತ್ಮರಾದವರು ನಾವು ಮಾಡಿದಂತಹ ಒಳ್ಳೆ ಕೆಲಸಗಳನ್ನು ನೋಡಿ ಸಂತೃಪ್ತರಾಗಿ
ತಾವೇ ವರ ಅಥವಾ ಆಶೀರ್ವಾದವನ್ನು ಕೊಡುವಂಥದ್ದನ್ನು ನೋಡ್ತೇವೆ. ಒಟ್ಟಿನಲ್ಲಿ ವ್ರಿಯತೆ ಇತಿ ವರಹ. ಹಾಗೆ ಮನಾಕ್ ಅಭೀಷ್ಟೇ ಇತಿ ವರಹ. ಕೆಲವು ಸರ್ತಿ ನಾವು ಇಷ್ಟವಾದದ್ದನ್ನು ಕೇಳ್ತೇವೆ ಅನ್ನೋ ದೃಷ್ಟಿಯಿಂದ ವರ ಅಂತ ಕರೀತಾರೆ. ತಪೋಭಿಹಿ ಇಷ್ಯತೆ ಎಷ್ಟು ದೇವೇಭ್ಯ ಸಹ ವರಹ. ದೇವತೆಗಳಿಂದ ನಾವು ವರವನ್ನು ಪಡ್ಕೊಳ್ತೇವೆ. ಹಾಗೆ ಮಾಡಬೇಕಾದ್ರೆ ನಾವು ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಮಾಡಿದಾಗ ವರ ಬರುತ್ತೆ. ಮತ್ತು ತಪಸ್ಸು ಅಂದರೆ ಹಿಂದಿನ ಋಷಿಗಳು ಮಾಡ್ತಾಯಿದ್ರು. ನಾವು ಹೆಂಗೆ ತಪಸ್ಸು ಮಾಡೋದು ಇಂತಹ ನಗರದ ಜೀವನದ ಜಂಜಾಟದಲ್ಲಿ ಅಂದರೆ? ಋತಂತಪಃ ಸತ್ಯಂತಪಃ. ಸತ್ಯವನ್ನು ಹೇಳುವಂಥದ್ದು ಇದೆಯಲ್ಲ ತಪ. ಶಾಂತಂತಪಃ, ಶಾಂತವಾಗಿ ಮನಸ್ಸನ್ನು ಹಿಡಿದಿಟ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡೋದು ಅಥವಾ 10 ನಿಮಿಷ ಧ್ಯಾನ ಮಾಡೋದಿದೆಯಲ್ಲ ಅದು ತಪಸ್ಸು. ಇವೆಲ್ಲವನ್ನು ಕೂಡ ತಪಸ್ಸು ಅಂತ ಕರೆದಿದ್ದಾರೆ. ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಹೇಳೋದಾದರೆ, ಉತ್ತಮವಾದದ್ದು ಅಂತ ಯಾವುದನ್ನು ನಾವು ಕೇಳಿದ್ದೀವೋ ಅದನ್ನು ನಾವು ಮಾಡ್ತಾ ಇರೋದಾದರೆ ಅವೆಲ್ಲವೂ ತಪಸ್ಸೇ. ಹಾಗಾಗಿ ನಾವೆಲ್ಲರೂ ಕೂಡ ತಪಸ್ವಿಗಳೇ. ವೇದದ ಋಷಿಗಳು ನಮ್ಮನ್ನು ಕರಿಬೇಕಾದ್ರೆ ಏನಂತ ಕರೀತಾರೆ ಗೊತ್ತಾ? ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ. ವಾ, ನಾನು ಮರಣ ಹೊಂದ್ಬಿಡೋನೋ, ಸತ್ತೋಗ್ಬಿಡೋಳೋ, ಏನೋ ಅಂತೇಳಿ ತಲೆ ಹೀಗೆ ಮಾಡ್ಕೋಬೇಡಿ. ನೀವೆಲ್ಲರೂ ಕೂಡ ಅಮೃತತ್ವದ ಮಕ್ಕಳು. ಋಷಿಗಳು ಹೇಳ್ತಾರೆ, ಅಮೃತತ್ವದ ಮಕ್ಕಳಿರ. ನಾವು ಕಂಡದ್ದನ್ನು, ತಪಸ್ಸಿನಿಂದ ಕಂಡದ್ದನ್ನು ನಿಮಗೆ ಹೇಳ್ತಾ ಇದ್ದೀವಿ, ನೀವೆಲ್ಲ ಸ್ವೀಕಾರ ಮಾಡಿ ಅಂದ್ಬಿಟ್ಟು ಪುತ್ರ ವಾತ್ಸಲ್ಯದಿಂದ ನಮ್ಮ ಋಷಿಗಳು ನಮಗೆ ಈ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾವಿದನ್ನು ಎಷ್ಟು ಬಾಚ್ಕೊಂಡು ಹಾಕ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ತಪಸ್ಸು ಯಾವಾಗಲೂ ಕೂಡ ವರ್ಧಿಸುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ತಪಸ್ವಿಗಳೇ ಅನ್ನುವಂಥ ತಾತ್ಪರ್ಯವನ್ನು ನಾವು ಇಟ್ಕೊಳ್ಬೇಕು. ತಪಸ್ಸಿನ ಶಕ್ತಿಯಿಂದ ವರ ಅಥವಾ ಶಾಪವನ್ನು ಕೊಡ್ಬೋದು ಅಂದರೆ ಅದಕ್ಕೆ ಯೋಗ್ಯತೆ, ತಪಸ್ಸಿನ ಯೋಗ್ಯತೆ ಇರುತ್ತೆ, ಬಲ, ಶಕ್ತಿ ಇರುತ್ತೆ. ಸಾಮಾನ್ಯವಾಗಿ ದೇವತೆಗಳು ವರವನ್ನು ಕೊಡ್ತಾರೆ, ಮಾನವರು ಸ್ವಲ್ಪ ಶಾಪ ಕೊಡೋದು ಜಾಸ್ತಿ ಅಲ್ವಾ? ನೋಡಿ, ಯಾವುದೇ ಗ್ರಂಥಗಳಲ್ಲಿ ನೋಡಿ, ದೇವತೆಗಳು ವರವನ್ನು ಸುಲಭವಾಗಿ ಕೊಟ್ಬಿಡ್ತಾರೆ. ಆದರೆ ಮನುಷ್ಯರು ಅವರು ಋಷಿಗಳಾಗಿರಲಿ, ಮುನಿಗಳಾಗಿರಲಿ, ಸಾಮಾನ್ಯ ವ್ಯಕ್ತಿಗಳೇ ಆಗಿರಲಿ, ಶಾಪವನ್ನು ಹಾಕುವಂಥದ್ದು ಜಾಸ್ತಿಯನ್ನು ನೋಡ್ತೇವೆ. ನಮ್ಮಲ್ಲಿ ಹೇಳ್ತಾರೆ, ನೀವೆಲ್ಲರೂ ಕೂಡ ದೇವಸ್ವರೂಪಿ ಆದ್ದರಿಂದ ಜಾಸ್ತಿ ವರವನ್ನು ಕೊಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ, ಒಳ್ಳೆಯ ಮಾತನ್ನು ಆಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈಗಾಗಲೇ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ಅದನ್ನು ಹೆಚ್ಚಿಸ್ಕೊಳ್ಳಿ ಒಳ್ಳೆಯ ಮಾತನ್ನು. ಏಕೆಂದರೆ ಮಾತು ಇದೆಯಲ್ಲ, ಆ ಮಾತು ಅನ್ನೋದು ನಿಜವಾಗಿಯೂ ಕೂಡ ಮನೆಯನ್ನು ಕಟ್ಟಿಕೊಡುತ್ತೆ, ಮನಸ್ಸನ್ನು ಕಟ್ಟಿಕೊಡುತ್ತೆ. ನಗ್ನಗ್ತಾ ಮಾತನಾಡುವಂಥದ್ದಿಂದಾಗಿ ನಮ್ಮ ಒಳಗಡೆ ಇರುವಂಥ ಸ್ನಾಯುಗಳು, ನರಗಳಿದೆಯಲ್ಲ, ಇವೆಲ್ಲವೂ ವಿಕಾಸಗೊಳ್ತವೆ. ಮುಗ್ಗಿಗೆ ಹಿಂಗೆ ಮಾಡ್ಕೊಂಡು ಅಂತ ಸಂಕುಚಿತ ಆಗ್ಬಿಡುತ್ತೆ. ನಾವು ಎಂದು ಸಂಕುಚಿತ ಅಲ್ಲ, ನಾವು ಯಾವಾಗಲೂ ಕೂಡ ವಿಕಸಿತ. ನೋಡಿ, ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ? ವಿಕಸಿತ ಭಾರತ. ಋಷಿಗಳು ಕೊಟ್ಟಂಥ ಸಂದೇಶವನ್ನು ತಮ್ಮ ಸರ್ಕಾರದಲ್ಲಿ ತಂದು ಕೊನೆಯ ವ್ಯಕ್ತಿಗಳವರೆಗೂ ತಂದು ವಿಕಸಿತ ಭಾರತ ಆಗಬೇಕು ಅಂದರೆ ವಿಕಸಿತ ಮಾನವ ಆಗಬೇಕು. ವಿಕಸಿತ ಮಾನವ ಯಾವ್ಯಾವ ಥರ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಬಗ್ಗೆ ಚಿಂತನೆ ನಡೆದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಪ್ರಕಾರವಾಗಿ ಆಗಬೇಕು. ವಾಲ್ಮೀಕಿ ಅನ್ನುವಂಥವನು ಮಹಾಮುನಿ. ಮೊದಲು ಅವನು ಆಗಿದ್ದು ಒಬ್ಬ ಸಾಮಾನ್ಯವಾದಂಥ ದರೋಡೆಕೋರ. ಯಾರನ್ನು ಬೇಕಾದ್ರೂ ಕೂಡ ಸಿಕ್ದವನು ದರೋಡೆ ಮಾಡ್ತಾ ಇದ್ದ. ಸಪ್ತರ್ಷಿಗಳು ಬಂದಾಗ ಅವ್ರನ್ನ ದರೋಡೆ ಮಾಡ್ಲಿಕ್ಕೆ ಶುರು ಮಾಡ್ದ. ಆಗ ಸಪ್ತರ್ಷಿಗಳು ಕೇಳ್ತಾರೆ, ನಮ್ಮ ಹತ್ರ ಏನಿದೆ ತಗೊಂಬೇಡಪ್ಪ, 1-2 ಕಾವಿ ವಸ್ತ್ರ ಇರ್ಬೋದು, ಕೈಲೊಂದು ಕಮಂಡಲು ಇದೆ, ಒಂದು ದಂಡ ಇದೆ, ತೊಗೊಂಬಿಡಿ, ನೀನು ತೊಗೊಂಡೋಗು. ಇದರಿಂದ ನಿನ್ನ ಹೆಂಡತಿ ಮಕ್ಕಳನ್ನ ಸಾಕು. ನೀನು ಇದರಿಂದ ಸಾಕಾಗಲ್ಲ. ನೀನು ಇಲ್ಲಿವರೆಗೆ ಧನಿಕರು ಬಂದಾಗ ಅವ್ರ ದುಡ್ಡಿಂದ ನಿನ್ನ ಮನೆಯನ್ನು ಸಲಹುತ್ತಾ ಇದ್ದೆ, ನಮ್ಮ ಹತ್ರ ಅದೂ ಇಲ್ಲ. ನೀನು ಹೋಗ್ಬಿಟ್ಟು ನಿನ್ನ ಹೆಂಡತಿ ಮಕ್ಕಳನ್ನ ಕೇಳ್ಕೊಂಬ. ನಿಮ್ಮನ್ನು ನಾನು ಅಸಹಾಯಕರಾದ ವ್ಯಕ್ತಿಗಳ ದರೋಡೆಯನ್ನು ಮಾಡಿ ತಂದಂತಹ ಹಣದಿಂದ ನಿಮ್ಮನ್ನು ಸಾಕಲೋ, ಒಳ್ಳೆ ಮಾರ್ಗದಿಂದ ಸಂಪಾದಿಸಿದ ಹಣದಿಂದ ಸಾಕಲೋ. ದರೋಡೆ ಮಾಡಿದಾಗ ಅದರ ಪಾಪ ಅನ್ನೋದು ಬಂದ್ಬಿಡುತ್ತೆ. ಆ ಪಾಪದಲ್ಲಿ ನೀವು ಭಾಗಿಗಳಾಗ್ತೀರಾ? ಕೇಳ್ಕೊಂಬ, ಹೋಗ್ಬಿಟ್ಟು ನಾವು ಇಲ್ಲೇ ಇರ್ತೀವಿ. ಹೋದ ಕೇಳ್ಕೊಂಬಂದ, ಹೇಳಿದ್ರು, ನಿನ್ನ ಪಾಪದ ಆ ನಿಧಿಯ ಪ್ರಸಂಗ ನಮಗೆ ಬೇಕಿಲ್ಲ,
ಪುಣ್ಯವನ್ನು ಮಾಡಿ ಸನ್ಮಾರ್ಗದಿಂದ ಗಳಿಸಿದಂತಹ ಹಣ ಇದೆಯಲ್ಲ ಅದರಿಂದ ನಮ್ಮನ್ನು ಸಾಕು ಅಂದರು. ತಾನು ಯಾರನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ನೋ ಅವರೇ ನಿನ್ನ ಕುಕೃತ್ಯ ಬೇಡ ಅಂತ ಹೇಳಿಬಿಟ್ರು. ಆಗ ಅಲ್ಲಿಗೆ ಬಂದಾಗ ಸಪ್ತರ್ಷಿಗಳಿಗೆ ಅವರು ಹೌದಪ್ಪ ನಿಮ್ಗೊಂದು ಉಪದೇಶ ಕೊಡ್ತೀನಿ ಉಪದೇಶ ಕೊಟ್ಟಾಗ ಆ ಉಪದೇಶ ಅಂತ ಹೇಳಲಿಕ್ಕೂ ಬರ್ತಿಲ್ಲ ಅವನಿಗೆ. ಅವಾಗ ಏನು ಮಾಡೋದು ಅಂದ್ಬಿಟ್ಟು ಅಲ್ಲಿ ನೋಡಿ ಏನದು ಅದು ಮರ ಮರ ಅಂತಲೇ ಹೇಳ್ತಾ ಹೋಗು, ಮರ 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 ಮರಾಮ್. ಓಹ್ ಮರ ಅಂತ 10 ಸರ್ತಿ ಹೇಳ್ತಿದ್ದಂಗೆ ರಾಮ ಅಂತಾಯಿತು, ಅದನ್ನೇ ಹೇಳ್ತಾ ಹೋಗು ಅಂಥೇಳಿ ಎಲ್ಲವನ್ನು ಕೂಡ ತನ್ನ ದೇಹದ ಸ್ವರೂಪವನ್ನೆಲ್ಲ ಮರೆತುಬಿಟ್ಟು ರಾಮನಾಮ ಜಪ ಮಾಡಿ ಅವನು ಮಹಾ ಋಷಿಯಾದ ಆದಿ ಕವಿಯಾದ. ರಾಮನಾಮದ ಜಪ ಇದೆಯಲ್ಲ ಅದು ಎಷ್ಟು ಕೆಲಸವನ್ನು ಮಾಡಬಲ್ದು. ದರೋಡೆಕಾರನಾದಂತಹ ವ್ಯಕ್ತಿ ಒಂದು ಶ್ರೇಷ್ಠ ಮಹರ್ಷಿಯಾಗಿ ಆದಿ ಕಾವ್ಯವನ್ನು ನಿರ್ಮಾಣ ಮಾಡಬಹುದು ಅಂದರೆ ರಾಮನಾಮದಲ್ಲಿ ಎಂತಹ ಶಕ್ತಿ ಇದೆ ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ರಾಮನಾಮ ಅನ್ನುವಂಥದ್ದು ನಿರಂತರವಾಗಿ ನಡಿಬೇಕು ಅಂಥೇಳಿ ಭಜನೆ ಮೂಲಕವಾಗಿ ಇವತ್ತಿನ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕು. ನಮ್ಮ ಮನೆಗಳಲ್ಲಿ ಸಾಯಂಕಾಲ ರಾಮ ಭಜನೆ ನಡೆಯುವಂತಹ ಒಂದು ಪ್ರಸಂಗ ನಡಿಬೇಕು, ಹಿಂದೆ ನಡೀತಾ ಇತ್ತು ಅನ್ನುವಂಥ ವಿಷಯವನ್ನು ನಾವೆಲ್ಲ ಗಮನಿಸಬೇಕು. ಇಂತಹ ವಾಲ್ಮೀಕಿ ರಾಮಾಯಣ ಏನಿದೆಯೋ ಆ ರಾಮಾಯಣದಲ್ಲಿ ಮೊದಲೇ ಆರಂಭವಾಗುವಂಥದ್ದು ಶಾಪದಿಂದ. ಸಾಮಾನ್ಯವಾಗಿ ಒಂದು ಒಳ್ಳೆ ಕೆಲಸ ಆರಂಭ ಮಾಡಬೇಕಾದ್ರೆ ಮಂಗಳದಿಂದ ಆರಂಭ ಆಗಬೇಕು. ನಮ್ಮ ಮಹಾಕಾವ್ಯಗಳನ್ನು ಬರೀಬೇಕಾದ್ರೆ ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಅಂತ ಕರೀತಾರೆ. ಆದಿಯಲ್ಲಿ ಮಂಗಳ, ಮಧ್ಯದ ಸಂದರ್ಭ ಬಂದಾಗಲೂ ಮಂಗಳ, ಅಂತಿಮ ಸಂದರ್ಭ ಬಂದಾಗಲೂ ಮಂಗಳ. ಹಾಗಾಗಿ ಮಂಗಳಸ್ಯ ಆರಂಭ ಮಂಗಳಾತ್ ಮಧ್ಯಮಂ ಮಂಗಳಾತ್ ಅಂತಿಮಂ ಅಂತ ಕರೀತಾರೆ. ನಾರದ ಮಹರ್ಷಿಗಳು ಬರ್ತಾರೆ, ಅವರನ್ನು ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, ಮಹರ್ಷಿಗಳೇ ನಾರದ್ರೆ ನೀವು 3 ಲೋಕಗಳಲ್ಲಿ ಸುತ್ತಾಡ್ತಾ ಇದ್ದೀರಾ. ಸಹಜವಾಗಿ ಸುತ್ತಾಡ್ತಾ ಇರಬೇಕಾದ್ರೆ ನೀವು ಸುತ್ತಾಡ್ತಾ ಇರ್ಬೇಕಾದ್ರೆ ತುಂಬ ಜನರನ್ನು ನೀನು ಭೇಟಿ ಮಾಡ್ತಿರ್ತೀರಾ, ನೋಡ್ತಾ ಇರ್ತೀರಾ. ಅದರಲ್ಲಿ ಶ್ರೇಷ್ಠವಾದಂತಹ ಎಲ್ಲ ಗುಣಗಳಿಂದಲೂ ತುಂಬಿರುವಂತಹ ಒಬ್ಬ ವ್ಯಕ್ತಿ ಮನುಷ್ಯ ಲೋಕದಲ್ಲಿ ಇಲ್ಲ ದೇವಲೋಕದಲ್ಲಿ ಇಲ್ಲ ಪಾತಾಳ ಲೋಕದಲ್ಲಿ ಯಾವ ಲೋಕದಲ್ಲಿದ್ದರೂ ಕೂಡ ನೀವು ತಿಳಿಸಿ ಅಂತ ಕೇಳ್ತಾರೆ. ಮಹರ್ಷಿಗಳು ನಾರದ ಸಿಕ್ಕಿದಾಗ ಅದೇ ಮಾತು, ಇನ್ನೇನೂ ಇರ್ತಿರಲಿಲ್ಲ. ಮಹರ್ಷಿಗಳು ಸಿಕ್ಕಿದಾಗ ಇಂತಹ ಲೋಕೋದ್ಧಾರಕವಾದದ್ದೇ ಸಂಭಾಷಣೆಗಳು. ಆಗ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢವ್ರತಃ ಯಸ್ಯ ಬಿಭ್ಯತಿ ಲೋಕಾಶ್ಚ ಜಾತರೋಷಸ್ಯ ಸಂಯುಗೆ. ಆಮೇಲೆ ಎಲ್ಲದೂ ಒಳ್ಳೆ ಗುಣಗಳಲ್ಲಪ್ಪ, ಒಂದು ಮೈನಸ್ ಗುಣವೇ ಇಲ್ಲ. ಅವ್ನಿಗೆ ಒಂದು ಸತಿನೂ ಸಿಟ್ಟೇ ಬರೋದಿಲ್ಲ. ಚೆನ್ನಾಗಿ ಹೊಡೆದು ಬಡ್ದು ಕೈಕಾಲು ಮುರಿದು ಅವನು ಸಿಟ್ಟೇ ಬರಲ್ಲ. ಆ ಥರ ಅಲ್ಲ ನೋಡಿ. ವಾಲ್ಮೀಕಿಗಳು ಕೇಳ್ತಾರೆ, ಜಾತರೋಷಸ್ಯ, ಅವನಿಗೇನಾದರೂ ಅನ್ಯಾಯದ ವಿರುದ್ಧವಾಗಿ ರೋಷ ಬಂತು ಅಂದರೆ ಅವನು ಬೆಂಕಿಯಂತೆ ಆಗುವಂಥವನು. ಅಂಥ ವ್ಯಕ್ತಿ ಆಗಬೇಕು. ಜಾತರೋಷಸ್ಯ ಅಂಥವನನ್ನು ಹೇಳು ಯಾರವರು. ನಾರದರು ಇಷ್ಟು ಲೋಕಗಳಲ್ಲಿ ಸುತ್ತಾಡಿಕೊಂಡು ತುಂಬ ಜನರ ಜೊತೆಯಲ್ಲಿ ದೇವತೆಗಳಿಗೆ ಕೊಂಡಿಯಾಗಿ ಮಾಧ್ಯಮನಾಗಿದ್ದರೂ ಕೂಡ ನೀನು ಹೇಳಿದಂತಹ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಯನ್ನು ಕಾಣಲಾರೆ. ಒಂದು 3-4 ಜನ ಇದ್ದಾರೆ, ಅಲ್ಲಿ 2 ಗುಣ ಇದೆ, ಒಬ್ಬೊಬ್ಬರಲ್ಲೇ 2 ಗುಣ. ನೀನು ಹೇಳ್ತಾ ಇರೋದು ಷೋಡಶ ಕಲಾ ಪರಿಪೂರ್ಣ 16 ಗುಣಗಳು ತುಂಬಿರಬೇಕು. ಇನ್ನೊಬ್ಬ ಇದ್ದಾನೆ, ಅವನಲ್ಲಿ 4 ಗುಣ ಇದೆ, ಅಲ್ಲಿಂದ ಮುಂದಕ್ಕೆ ನಂಗೆ ಕಾಣಿಸ್ತಾ ಇಲ್ಲ. ಮುನೆ ವಕ್ಷ್ಯಾಮಿ, ನಾನು ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ, ಸಮಯ ಕೊಡು ಅಂತಾನೆ. ಸಮಯ ಕೊಡ್ತಾನೆ. ಆಗ ಶ್ರೀರಾಮ ಅಂತ ಇದ್ದಾನೆ, ಅವನು ನರ ಮಾನವ. ಅವನು ನೋಡಿ, ಮಾನವನಾಗಿ ಮಾಧವತ್ವವನ್ನು ಕಂಡುಕೊಂಡಂತಹ ವ್ಯಕ್ತಿ, ಮಾಧವತ್ವವನ್ನು ನಮಗೆಲ್ಲರೂ ಕೂಡ ತೋರಿಸ್ಕೊಟ್ಟಂತಹ ವ್ಯಕ್ತಿ, ಅಂತಹ ಶ್ರೇಷ್ಠನಾದ ವ್ಯಕ್ತಿ ಶ್ರೀರಾಮ ಅಂತ ಒಬ್ಬ ಇದ್ದಾನೆ. ಅವನ ಜೀವನ ಚರಿತ್ರೆಯನ್ನು ಹೇಳ್ತೀನಿ ಅಂದ್ಬಿಟ್ಟು ನಾರದ ಮಹರ್ಷಿಗಳು 100 ಶ್ಲೋಕಗಳಲ್ಲಿ ರಾಮನ ಇಡೀ ಜೀವನ ಚರಿತ್ರೆ 24,000 ಶ್ಲೋಕಗಳು ಏನಿದೆಯೋ ಅದೆಲ್ಲದರ ಸಂಕ್ಷಿಪ್ತ ರೂಪ 100 ಪದ್ಯಗಳಲ್ಲಿ ಬರುತ್ತೆ. ಅದಕ್ಕೆ ಶತಶ್ಲೋಕಿ ರಾಮಾಯಣ ಅಂತ ಕರೀತಾರೆ, ಸಂಕ್ಷೇಪ ರಾಮಾಯಣ ಅಂತ ಕರೀತಾರೆ. ನಾರದರು ಹೇಳಿದ್ರಿಂದ ನಾರದ ವಾಕ್ಯ ಅಂತಲೂ ಕರೀತಾರೆ. ಆ 100 ಶ್ಲೋಕಗಳನ್ನು ಬೆಳಗಾಗೆದ್ದು ಬಾಯಲ್ಲಿ ಹೇಳಿಬಿಡ್ತು ಅಂದರೆ ಚೆನ್ನಾಗಿ ಇಡೀ ನಾಲಿಗೆಗೆ ಒಳ್ಳೆ ವ್ಯಾಯಾಮ ಆಗತ್ತೆ, ಬುದ್ಧಿ ಮನಸ್ಸುಗಳಿಗೆ ಒಳ್ಳೆ ಸಂಸ್ಕಾರ ಆಗತ್ತೆ, ಉತ್ತಮವಾದಂಥ ಧ್ಯೇಯ ಸಿಗತ್ತೆ, ರಾಮನ ಧ್ಯಾನ ಎಲ್ಲವೂ ಕೂಡ ಆಗತ್ತೆ. ಆ 100 ಶ್ಲೋಕಗಳನ್ನು ಅಭ್ಯಾಸವನ್ನು ನಾವು ಇಟ್ಕೊಳ್ಬೇಕು.
ಆಯಿತು. ಕಡೆಗೆ ಒಂದು ಶ್ಲೋಕ ಹೇಳ್ತಾನೆ, ನಾರದ ಮಹರ್ಷಿ ಹೇಳ್ತಾರೆ, ಪಠನ್ ದ್ವಿಜೋ ವಾಗ್ವೃಷಭತ್ವಮೀಯಾತ್. ಈ 100 ಶ್ಲೋಕಗಳನ್ನ ಓದ್ತು ಅಂದರೆ ಅಥವಾ ಕಂಠಸ್ಥ ಮಾಡಿ ಹೇಳ್ತು ಅಂದರೆ ಬ್ರಾಹ್ಮಣನಾದವನು ವಾಗ್ವೃಷಭ, ಅವನ ಬಾಯಿಯಲ್ಲಿ ನಾಲ್ಗೆಯಲ್ಲಿ ಶಾರದೆ ನೆನೆಸ್ತಾಳೆ. ಸ್ಯಾತ್ ಕ್ಷತ್ರಿಯೋ ಭೂಮಿ ಪತಿತ್ವಮೀಯಾತ್. ಕ್ಷತ್ರಿಯನಾದವನ ಏನು ಅಂದರೆ ಅವನ ಭೂಮಿಯನ್ನು ವಿಸ್ತಾರ ಮಾಡ್ಕೊಳ್ಳೋ, ಅದು ಒಂದು ಕರ್ತವ್ಯ ಕ್ಷತ್ರಿಯ. ಅವನ ಭೂಮಿ ಇನ್ನೂ ವಿಸ್ತಾರ ಆಗುತ್ತೆ. ರಾಜನಾಗಿದ್ದವನು ಮಹಾರಾಜ ಆಗ್ತಾನೆ, ಮಹಾರಾಜ ಆಗಿದ್ದವನು ಚಕ್ರವರ್ತಿನೂ ಆಗ್ಬೋದು ಬೇಕಾದರೆ. ಸ್ಯಾತ್ ಕ್ಷತ್ರಿಯೋ ಭೂಮಿಪತಿತ್ವಮೀಯಾತ್. ವಣಿಜ್ಯನ, ವಾಣಿಜ್ಯೋದ್ಯಮವನ್ನು ಮಾಡುವಂತಹ ಶ್ರೇಷ್ಠಿಗಳು ಯಾರಿರ್ತಾರೋ ಅವರು ಪಣ್ಯ ಪತಿತ್ವಮೀಯಾತ್. ಮಾರ್ಕೆಟ್ನಲ್ಲಿ ಅವರಿಗೆ ಒಳ್ಳೆ ಹೆಸರು ಬರುತ್ತೆ, ಹೆಚ್ಚು ಚೆನ್ನಾಗಿರುವ ವ್ಯಾಪಾರವನ್ನು ಮಾಡ್ತಾರೆ. ಜನಶ್ಚ ಶೂದ್ರೋಪಿ ಸುಖತ್ವಮೀಯಾತ್. ಶೂದ್ರನಾದವನು ಈ ರಾಮಾಯಣದ 100 ಶ್ಲೋಕಗಳನ್ನು ಓದ್ತು ಅಂದರೆ ಅವನು ಕೂಡ ಮಹತ್ವವನ್ನು ಹೊಂತಾನೆ. ಅಲ್ಲಿಗೆ ರಾಮಾಯಣವನ್ನು ಓದ್ತಾ ಇದ್ದವರು ಕೇವಲ ಯಾವುದಾದ್ರು ಒಂದು ಜನಾಂಗದವರ, 4 ವರ್ಣದವರು ಇಡೀ ರಾಮಾಯಣವನ್ನು ಓದಿ ಓದಿ ಸಂತೋಷ ಪಡಬೇಕು ಅನ್ನೋದು ಅವತ್ತಿನ ಕಾಲದಲ್ಲಿ ವಿಚಾರ ಇತ್ತು. ಎಲ್ಲರೂ ಕೂಡ ಓದ್ತಾ ಇದ್ದರು. ಆಗ ಇವ್ರು ಯಾರಿಗೋ ಶಿಕ್ಷಣ ಕೊಡಲಿಲ್ಲ, ಇವ್ರು ಯಾರಿಗೋ ಬುದ್ಧಿ ಕೊಡಲಿಲ್ಲ, ಎಲ್ಲ ನೀವೇ ಇಟ್ಕೊಂಬಿಟ್ರಿ ಅನ್ನುವಂತಹ ಸ್ವಕಪೋಲ ಕಲ್ಪಿತವಾದಂತಹ ಕುತ್ಸಿತವಾದ ಚಿಂತನೆಯನ್ನು ಇವತ್ತು ಬೆಳೆಸ್ತಾ ಇದ್ದಾರಲ್ಲ, ಅಂಥವರಿಗೆ ರಾಮಾಯಣದ 1ನೇ ಸರ್ಗದ ಕೊನೆಯ ಶ್ಲೋಕ ತೋರಿಸ್ಬೇಕು. ಪಠನ್ ದ್ವಿಜೋ ವಾಗ್ವೃಷಭತ್ವಮೀಯಾತ್. ಸ್ಯಾತ್ ಕ್ಷತ್ರಿಯೋ ಭೂಮಿ ಪತಿತ್ವಮೀಯಾತ್. ಪಣಿಜ್ಜನೋ ಪಣ್ಯ ಪತಿತ್ವಮೀಯಾತ್. ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್. ಶಂಕರಾಚಾರ್ಯರು ಹೇಗೆ ಎಲ್ಲ ವರ್ಗದವ್ರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಭಾಷೆಗಳು ಬರೋದು ಅಂತ ನಿನ್ನೆ ನಾನು ವಿಜ್ಞಾಪನೆಯನ್ನು ಮಾಡಿಕೊಂಡಿದ್ದೆ. ಆಯಿತು, ಈಗ 100 ಶ್ಲೋಕ ಆಯಿತು. ವಾಲ್ಮೀಕಿಗಳು ಎಲ್ಲವನ್ನು ಕೇಳಿಸ್ಕೊಂಡ್ರು, ಸುಮ್ಮನೆ ಮೌನವಾಗಿ ಕೂತ್ಕೊಂಡು ಅದನ್ನು ಹಾಗೆ ಅನುಸಂಧಾನವನ್ನು ಮಾಡಿಕೊಂಡ್ರು. ನಾನು ಶ್ರೀರಾಮನ ಅಯನ ಮಾರ್ಗವನ್ನು ಕುರಿತಂತೆ ಬರಿಬೇಕು ಅಂಥೇಳಿ ತಮಸ ಅಂತ ನದಿ, ಆ ನದಿಗೆ ತನ್ನ ಶಿಷ್ಯರ ಜೊತೆಯಲ್ಲಿ ಸ್ನಾನ ಮಾಡಿಕೊಂಡು ಶುಚಿರ್ಭೂತನಾಗಿ ಬರೋಣ ಅಂತ ಹೋಗ್ತಾರೆ. ಹೋದಾಗ ಇಡೀ ಪ್ರಕೃತಿಯನ್ನು ನೋಡ್ತಾರೆ. ಎಷ್ಟು ಚೆನ್ನಾಗಿದೆ ಇಲ್ಲಿ ಮರಗಳು, ಗಿಡಗಳು, ಪಕ್ಷಿಗಳ ಗೂಂಜಾರವ ಎಷ್ಟು ಹಿತವಾಗಿದೆ. ಈ ನೀರು ನೋಡ್ತು ಅಂದರೆ ಎಷ್ಟು ತಿಳಿಯಾಗಿದೆ ಈ ನೀರು. ವರ್ಣನೆ ಮಾಡ್ತಾರೆ ಅವರು ವಾಲ್ಮೀಕಿಗಳು. ಅಕರ್ದಮಮಿದಂ, ಒಂದು ಸ್ವಲ್ಪನೂ ಕೆಸರಿಲ್ಲ. ಹೇಗೆ? ಸನ್ಮನುಷ್ಯ ಮನೋಯಥ, ಸಜ್ಜನರ ಮನಸ್ಸು ಹೇಗಿರುತ್ತೋ ಆ ಪ್ರಕಾರ ತಿಳಿಯಾದಂತಹ ಈ ನೀರು ತಮಸಾ ನದಿದು. ತಗೋ, ಈ ಕಮಂಡಲ್ನಲ್ಲಿ ಇಟ್ಕೋ, ನಾನೀಗ ಸ್ನಾನಕ್ಕೆ ಇಳಿತೀನಿ ಅಂತಂದ್ಬಿಟ್ಟು ಸ್ನಾನಕ್ಕೆ ಇಳಿಯೋ ಹೊತ್ತಿಗೆ ಹಾ ಅಂತ ಒಂದು ಚೀತ್ಕಾರ ಶಬ್ದ ಒಂದು ಪಕ್ಷಿದು ಶುರುವಾಗುತ್ತೆ. ನೋಡ್ತಾರೆ, ಇವರು ರಾಮಾಯಣವನ್ನು ಬರಿಬೇಕು, ರಾಮನ ವ್ಯಕ್ತಿತ್ವವನ್ನು ಬರಿಬೇಕು, ಇಡೀ ಜನ ಸಮುದಾಯಕ್ಕೆ ನಿಜವಾದಂತಹ ಜೀವನ ದರ್ಶನವನ್ನು ಕೊಡಬೇಕು ಅಂತ ಹೇಳಬೇಕಾದ್ರೆ ಇಂತಹ ಹಿಂಸೆಯ ಕ್ರಮ ನಡೆದೋಗ್ಬಿಡ್ತಲ್ಲ. ಆ ಪಕ್ಷಿಗಳು, ಕ್ರೌಂಚ ಪಕ್ಷಿ, ಗಂಡು ಪಕ್ಷಿ ಹೆಣ್ಣು ಪಕ್ಷಿ, ತುಂಬ ಸಂತೋಷದಿಂದ ನಲ್ದಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಯಾವನೋ ಇರುವಂತಹ ಬೇಡ ಬಂದು ಆ ಗಂಡು ಪಕ್ಷಿಯನ್ನು ಕೊಂದು ಹಾಕ್ಬಿಟ್ಟ. ನಿಜವಾಗಿಯೂ ಕೂಡ ಛೇ, ಆ ಹೆಣ್ಣು ಪಕ್ಷಿ ಏನು ಕ್ರಂದನ ಮಾಡ್ತಾ ಇದೆ, ಅಳ್ತಾ ಇದೆ, ಎಂಥ ಸ್ಥಿತಿ ಅಂದ್ಬಿಟ್ಟು ತಕ್ಷಣ ಅವ್ರ ಬಾಯಿಂದ ಒಂದು ಶ್ಲೋಕ ಬಂದ್ಬಿಡುತ್ತೆ, ಶಾಪರೂಪದ ಶ್ಲೋಕ ಅದು. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮಮೋಹಿತಂ. ಹೇ ನಿಷಾದ, ಓ ಬೇಡನೆ, ಏನೂ ತಪ್ಪನ್ನು ಮಾಡಿದಂತಹ ಈ ಜೋಡಿ ಪಕ್ಷಿಯಲ್ಲಿ ಪುಂ ಪಕ್ಷಿ ಗಂಡು ಪಕ್ಷಿಯನ್ನು ನೀನು ಕೊಂದುಬಿಟ್ಟಿಯಲ್ಲ, ನೀನು ತುಂಬ ಕಾಲ ಬಾಳಬೇಡ. ಅನೇಕ ಸರ್ತಿ ಕೈನಲ್ಲಿ ನೀರನ್ನು ತಗೊಂಡು ಹತ್ತಿರದ ವ್ಯಕ್ತಿ ಯಾರಿಗೆ ಶಾಪ ಒಳಗಾಗಬೇಕೋ ಅವನಿಗೆ ಎರಚುವಂಥದ್ದಿರುತ್ತೆ. ದೂರದಲ್ಲಿದ್ದಾಗ ಬಾಯಿಂದಲೇ ಸಿಡಿ ಮಾತನ್ನು ಹೇಳಿ ಹಿಂಗೆ ಹೇಳುವಂಥದ್ದಿರುತ್ತೆ. ಹೀಗೆ ಬೇರೆ ಬೇರೆ ಥರದಲ್ಲಿ ಶಾಪದ್ದಿರುತ್ತೆ, ಹಾಗೆ ವರದ್ದು ಇರುತ್ತೆ. ಅದೇ ಪ್ರಕಾರ ಜಲ ಅಂತ ಇದೆಯಲ್ಲ, ನೀರು, ಅದಕ್ಕೆ ಶಾಪ ಅಂತಲೂ ಒಂದು ಅರ್ಥ ಇದೆ. ಯಾಕಂದ್ರೆ ನೀರು ಹಾಕ್ಕೊಂಡು ಶಾಪವನ್ನು ಕೊಡ್ತಾರಲ್ಲ, ಹಾಗೆ ಇರಲಿ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮುಥನಾದೇಕಂ ಅವಧಿ ಕಾಮೋಹಿತಂ. ಬಂದ್ಬಿಡ್ತು. ಆರಂಭದಲ್ಲಿ ಇವರು ನದಿ ಸ್ನಾನಕ್ಕೆ ಬಂದಾಗ ಇದ್ದಂತಹ ಉತ್ಸಾಹ, ಸಂಭ್ರಮ, ಸಂತೋಷ, ಧ್ಯೇಯನಿಷ್ಠತೆ ಎಲ್ಲ ಕೆಳಗೆ ಹೋಗ್ಬಿಡ್ತು ಪೂರ್ತಿಯಾಗಿ. ಮುಖ ಪೂರ್ತಿ ಶೋಕದಿಂದ ಆವೃತವಾಗ್ಬಿಡ್ತು.
ನಾನು ಒಂದು ಶ್ಲೋಕವನ್ನು ಬರಿಬೇಕು ಅನ್ನೋದಾದರೆ ನಾನು ಇವತ್ತು ಹೊರಟಿದ್ದೇನೆ, ಅದೇ ಅದು ಶೋಕರೂಪದ ಒಂದು ವಾಕ್ಯ ಬಂದ್ಬಿಡ್ತಲ್ಲ. ಮಂಗಳದ ವಾಕ್ಯ ಬರಬೇಕಾಗಿತ್ತು, ಅತ್ಯಂತ ಅಮಂಗಳದ ವಾಕ್ಯ ಬಂದ್ಬಿಡ್ತಲ್ಲ. ಎಂತಹ ಅನ್ಯಾಯ ಆಯಿತು, ಎಂಥದ್ದು ಮಾಡಿಬಿಟ್ಟೆ ನಾನು, ಹೆಂಗಾಗೋಯ್ತು, ಈ ಪ್ರಸಂಗ ಹೆಂಗೆ ಬಂದ್ಬಿಡ್ತು ಈ ಸಮಯದಲ್ಲಿ ಅಂತ ದುಃಖ ಪಟ್ಕೊಂಡೆ. ಆಮೇಲೆ ಅಲ್ಲಿ ಸ್ನಾನವನ್ನು ಮಾಡಿ ಮನೆಗೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದಾಗ ಆ ಶ್ಲೋಕವನ್ನು ಇಟ್ಕೊಂಡು ಅಲ್ಲಿನ ಶಿಷ್ಯರು ಹಾಡು ಹೇಳ್ತಾ ಇದ್ದಾರಂತೆ. ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಓಹ್, ಒಂದೊಂದು ಪಾದದಲ್ಲಿ 8 ಅಕ್ಷರಗಳು. ಲಘುಗುರು ತುಂಬ ಚೆನ್ನಾಗಿದೆ, ಲಲಿತವಾದಂತಹ ಪದಗಳು, ಪದಾವಳಿಗಳು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಇದು ಅಂತ ಶಿಷ್ಯರು ಹಾಡ್ತಾ ಇದ್ದಾರಂತೆ. ಆದರೂ ಇವನಿಗೆ ಮನಸ್ಸಿಲ್ಲ. ಅಷ್ಟೊತ್ತಿಗೆ ಬ್ರಹ್ಮದೇವ ಬರ್ತಾನೆ. ಬಂದ್ಬಿಟ್ಟು, ವಾಲ್ಮೀಕಿಗಳೇ, ಯಾಕೆ ನೀವು ಚಿಂತಾಕ್ರಾಂತರಾಗಿದ್ದೀರಾ? ನಿಮ್ಮ ಶಿಷ್ಯರು ಹಾಡ್ತಾ ಇರುವಂಥ ಈ ಶ್ಲೋಕ ಇದೆಯಲ್ಲ, ಇದು ಎಷ್ಟು ಮಹತ್ವಪೂರ್ಣವಾದ ಶ್ಲೋಕ. ನಿಜವಾಗಿಯೂ ಕೂಡ ಮಾನವನ ಜೀವನ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಈ ಮೊದಲನೇ ಶ್ಲೋಕ ಇದೆಯಲ್ಲ, ಇದು ಅನುರಣಿತವಾಗತ್ತೆ. ನೀವು ಮುಂದೆ ಬರೆಯುವಂಥದ್ದು ಮಾನವ ಎಲ್ಲಿವರೆಗಿರ್ತಾನೋ, ಯಾವತ್ ಸ್ಥಾಸ್ಯಂತಿ ಗಿರಯ, ಪರ್ವತಗಳು ಎಲ್ಲಿವರೆಗೂ ಇರುತ್ತೋ, ಸರಿತಶ್ಚ ಮಹೀತಲೆ, ಈ ನದಿಗಳು ಎಲ್ಲಿವರೆಗೂ, ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಅಲ್ಲ, ನಾನು ಹಾಗೇ ಅಂದ್ಕೊಂಡು ಬಂದೆ, ಆದರೆ ಭಿನ್ನವಾಗಿ ಆಗ್ಬಿಡ್ತಲ್ಲ, ನಂಗೆ ತುಂಬ ದುಃಖ ಆಗ್ತಾ ಇದೆ. ಏನು ಯೋಚನೆ ಮಾಡಿ ವಾಲ್ಮೀಕಿಗಳೇ, ನೀವು ಶೋಕ ಅಂದ್ರಲ್ಲ, ಅದು ಶ್ಲೋಕ ಆಗಿದೆ. ಈಗ ಶೋಕ ಶ್ಲೋಕತ್ವಮಾಗತಃ, ಶ್ಲೋಕ ಆಗ್ಬಿಟ್ಟಿದೆ ಅದು. ಹೌದಾ, ಹೆಂಗೆ 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 ಅಪ್ಪಣೆ ಮಾಡ್ಬೇಕು ತಾವು ಅಂದಾಗ, ಆಗ ವಾಲ್ಮೀಕಿಗಳು ಕೂತ್ಕೊಂಡಿದ್ದಾರೆ, ಬ್ರಹ್ಮದೇವರು ಕೂಡ ಕೂತ್ಕೊಂಡಿದ್ದಾರೆ. ಹೇಳ್ತಾರೆ, ನೋಡಿ, ಮಾ ಅಂದರೆ ಬೇಡ ಅಂತ ಅರ್ಥ. ಬೇಡ, ಇದು ಬೇಡ. ನೀನು ತುಂಬ ಕಾಲ ಪ್ರತಿಷ್ಠೆಯನ್ನು ಮಾ ಅಗಮಹ ಹೊಂದಬೇಡ ಅಂತ ನಿಮ್ಮ ಬಾಯಿಂದ ಬಂತು ನೀವು ಹೇಳ್ಕೊಳ್ತಾ ಇದ್ದೀರಾ. ಸರಿ ಇದೆ ಅದು, ನಾನು ಹೇಳ್ತೀನಿ ಕೇಳಿ. ಈಗ ಮಾ ಅಂದರೆ ಲಕ್ಷ್ಮೀ ಅಂತ ಅರ್ಥ. ಹೌದಾ? ಲಕ್ಷ್ಮೀ ಪದ್ಮ ಲಯ ಪದ್ಮ ಇಂದಿರಾ ಲೋಕಮಾತಾ ಚ ಮಾ ರಂಗ್ಮಾ ದೇವತಾ. ಮಾ ಅಂದರೆ ಲಕ್ಷ್ಮೀ ಅಂತ ಅರ್ಥ. ಮಾ ಅಂದರೆ ಲಕ್ಷ್ಮಿಗೆ ನಿಷಾದ ಅಂದರೆ ಆಶ್ರಯವನ್ನು ಕೊಟ್ಟಂಥವನು. ಸೀತಾದೇವಿಗೆ ಆಶ್ರಯವನ್ನು ಕೊಟ್ಟಂಥವನು ಯಾರೋ? ಶ್ರೀರಾಮಚಂದ್ರ. ಮಾ ನಿಷಾದ. ನೀನು ಬಹುಕಾಲದವರೆಗೆ ಪ್ರತಿಷ್ಠೆಯನ್ನು ಹೊಂದಿದೆ, ಕೀರ್ತಿಯನ್ನು ಹೊಂದಿದೆ, ಅಲ್ಲಿ ಹೊಂದಬೇಡ ಅಂತಾಗೋಯ್ತು ಮಾ ಅಂದರೆ. ಇಲ್ಲಿ ಲಕ್ಷ್ಮೀ ನಿವಾಸನಾದ ರಾಮನೇ, ನೀನು ತುಂಬ ಕಾಲ ನಿನ್ನ ಕೀರ್ತಿ ಬೆಳಗ್ತಾ ಇರತ್ತೆ. ಹೌದಾ? ಯಾಕೆ? ಕ್ರೌಂಚ ಮಿಥುನಾತ್. ಕ್ರೌಂಚ ಅಂದರೆ ರಾಕ್ಷಸ ಅಂತ ಅರ್ಥ. ರಾಕ್ಷಸಿ ದಂಪತಿಗಳಲ್ಲಿ ಕಾಮದಿಂದ ಮೋಹಿತನಾಗಿ ಅನ್ಯಾಯಗಳನ್ನೇ ಮಾಡ್ತಾ ಇದ್ದಂತಹ ಆ ರಾವಣ ಅನ್ನೋದನ್ನು ನೀನು ಕೊಂದೆ. ರಾವಣನ ಸಂಹಾರ ಅನ್ನೋದು ಅತ್ಯಂತ ವಿಜಯದ ಮುಹೂರ್ತ. ಅದು ನಿಜವಾಗಿಯೂ ಕೂಡ ದುಷ್ಟರ ಸಂಹಾರ ಅನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ಮುಹೂರ್ತ. ಅಲ್ಲಿ ಅಹಿಂಸಾ ಪರಮೋ ಧರ್ಮ ಅಂತ ಬರಲ್ಲ. ಏಕೆ? ಅಹಿಂಸಾ ಪರಮೋ ಧರ್ಮ ಧರ್ಮಹಿಂಸಾ ತಥೈವಚ ಅನ್ನೋದು ಮುಂದಿನ ಪಾದ. ಧರ್ಮಕ್ಕೋಸ್ಕರವಾಗಿ ಹಿಂಸೆಯನ್ನಾರು ಮಾಡಿ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು. ಮೊದಲನೇದಾಗಿ ಸಾಮ ಮಾರ್ಗ, ಒಳ್ಳೆಯ ಮಾತುಗಳಿಂದ ತಿಳಿಸಿ ಹೇಳಬೇಕು. ಆಮೇಲೆ ದಾನ ಮಾರ್ಗ, ಆಮೇಲೆ ಭೇದ ಮಾರ್ಗ, ಕೊನೆಗೆ ದಂಡ ಮಾರ್ಗ. ಸಾಮಗಾನ ದಾನ ಭೇದ ಚತುರ್ದಂಡ ಉಪಾಯಗಳನ್ನು ಕೂಡ ಬಳಸ್ತಾ ಇದ್ದವನು ಅಂತಾರೆ ರಾಮನ ಬಗ್ಗೆ ತ್ಯಾಗರಾಜರು ಹೇಳ್ತಾರೆ. ಹಾಗೆ ನೀನು ಆ ಕ್ರೌಂಚ ಇತ್ತಲ್ಲ, ರಾಕ್ಷಸ, ಕಾಮದಿಂದ ಮೋಹಿತನಾಗಿ ಸ್ವೇಚ್ಛಾ ಲಂಪಟನಾಗಿದ್ದಂತಹ ಅವನನ್ನು ಕೊಂದಿಯಲ್ಲ, ಅದು ಲೋಕಕ್ಕೆ ನೀನು ಮಾಡಿದಂತಹ ಅನುಗ್ರಹ. ಮಾನವ ಲೋಕ, ದೇವಲೋಕ, ಎಲ್ಲ ಲೋಕಗಳು ಮಾಡಿದಂತಹ ಅನುಗ್ರಹ. ಹಾಗಾಗಿ ಇದು ಮಂಗಳ ಆಯಿತು. ಮಾ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯ ಸ್ತೋತ್ರ ಮಾಡಿದ್ದು ಮಂಗಳ ಆಯ್ತಪ್ಪ ಅಂತ. ನೋಡು, ತಂತ್ರಿಯಲ್ಲಿ ವೀಣಾ ತಂತಿ ಇದೆಯಲ್ಲ, ಅದನ್ನು ಜೋಡಿಸ್ಕೊಂಡು ಈ ಶ್ಲೋಕವನ್ನು ತುಂಬ ಚೆನ್ನಾಗಿ ಹೇಳ್ಬೋದು. ಸಂಗೀತದಲ್ಲಿ ಗ್ರಾಮ ಅಂತ ಒಂದಿರುತ್ತೆ, ದೇಶ ಅಂತ ಒಂದಿರುತ್ತೆ. ಎರಡೂ ಥರಕ್ಕೂ ಹೊಂದುವಂತಹ ಶ್ಲೋಕ ಇದಾಗಿದೆ. ನಿಜವಾಗಿಯೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂಥೇಳಿ ಇವನು ರೋಮಾಂಚಿತ ಆಗ್ತಾ ಇದ್ದಾನಂತೆ ಬ್ರಹ್ಮದೇವ. ಆಗ ವಾಲ್ಮೀಕಿಗಳಿಗೆ ಒಂದು ಆತ್ಮವಿಶ್ವಾಸ ಮೂಡ್ತು. ಹೌದಾ,
ಹಾಗಿದ್ಮೇಲೆ ನಾರದರು ನಂಗೆ ಹೇಳಿದ್ದಾರೆ ಆ ರಾಮನ ಕೀರ್ತನೆಯನ್ನೆಲ್ಲ, ನೀವು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂದಾಗ ಬ್ರಹ್ಮದೇವರು ಇನ್ನಷ್ಟು ವಿಸ್ತಾರವಾಗಿ ಅವರು 100 ಶ್ಲೋಕದಿಂದ ಹೇಳಿದರೆ ಇವರೊಂದು 150-200 ಶ್ಲೋಕಗಳಲ್ಲಿ ಇಡೀ ರಾಮನ ಚರಿತೆಯನ್ನು ಹೇಳ್ತಾರೆ. ಹಾಗಿಟ್ಕೊಂಡು ವಾಲ್ಮೀಕಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಪೂರ್ವ ದಿಕ್ಕಿಗೆ ಮುಖವನ್ನಾಗಿ ಮಾಡಿ ಕೂತು ದರ್ಭೆಗಳನ್ನು ಪೂರ್ವಾಭಿಮುಖವಾಗಿ ಇಟ್ಕೊಂಡು ಭಗವಂತನನ್ನು ಸ್ಮರಣೆಯನ್ನು ಮಾಡ್ತಾ ಶಾರದಾ ದೇವಿಯನ್ನು ಸ್ಮರಿಸ್ತಾ ನಾನೀಗ ಬರಿತಾ ಹೋಗ್ತೇನೆ. ಇದರಲ್ಲಿ ಒಂದು ಮಾತು ಕೂಡ ಸುಳ್ಳಾಗಬಾರ್ದು. ಹೇಳ್ತಾರೆ ಬ್ರಹ್ಮದೇವರು, ನಿನ್ನ ಎದುರಿಗೇನೆ ರಾಮಾಯಣದ ಘಟನೆ ನಡೆದಿರೋ ಹಂಗೆ ನಿಂಗೆ ಕಾಣಿಸ್ತಾ ಹೋಗುತ್ತಪ್ಪ ಮಹರ್ಷಿ, ಎದುರಿಗೆ ನಡೆದಂಗೆ ಕಾಣಿಸುತ್ತೆ. ನಿನ್ನ ಬಾಯಿಂದ ಬರುವಂತಹ ವಾಕ್ಕಿದೆಯಲ್ಲ, ಯದಾ ಕದಾಪಿ ಅನೃತಾನಭವಿಷ್ಯತಿ, ಸುಳ್ಳಾಗೋದಿಲ್ಲ ಅದು, ಅವೆಲ್ಲವೂ ಕೂಡ ಸತ್ಯವಾಗತ್ತೆ, ನೀನು ಮುಂದುವರಿಸ್ಕೊಂಡು ಹೋಗು ಅಂದಾಗ ಆಗ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ, ಅಲ್ಲಿಗೆ ರಾಮಾಯಣ ಆರಂಭ ಆಗುವಂಥದ್ದು ಶಾಪದಿಂದಲೇ. ಇನ್ನು ಮುಂದಕ್ಕೆ ಹೇಳಿದ್ರೆ ಮುಗಿಯೋದು ಶಾಪದಿಂದಲೇ. ಈ ಶಾಪದ ವಿಷಯ ನಿಮಗೆ ಗೊತ್ತಾಯಿತು. ಕೊನೆಗೆ ಬರುವಂಥದ್ದು ಲಕ್ಷ್ಮಣನಿಗೆ ಉಂಟಾಗುವಂತಹ ಒಂದು ಶಾಪದಂತಹ ಉಕ್ತಿ ಉತ್ತರಾಖಂಡದಲ್ಲಿ ಬರುವಂಥದ್ದು. ಶ್ರೀರಾಮಚಂದ್ರನ ಜೊತೆಗೆ ಸಮಾಲೋಚನೆ ಮಾಡಲಿಕ್ಕೋಸ್ಕರವಾಗಿ ಕಾಲಯಮ ಬರ್ತಾನೆ. ಕಾಲಯಮ ಬಂದಾಗ ತಕ್ಷಣ ರಾಮ ಎದ್ದು ನಿಂತು ಸತ್ಕಾರ ಮಾಡಿ ಅಪ್ಪಣೆ ಕೊಡಬೇಕು ಅಂತಾನೆ, ನಿನ್ನ ಜೊತೆ ನಾನು ಮಾತಾಡಬೇಕಾಗಿದೆ ಅಂತ ಹೇಳಿದಾಗ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಕಾಲಯಮ ಹೇಳ್ತಾನೆ, ರಾಮ ನಾವಿಬ್ಬರು ಮಾತಾಡ್ಬೇಕಾದ್ರೆ ಮಧ್ಯೆ ಯಾರೂ ಬರಬಾರ್ದು, ಯಾರಿಗೂ ಪ್ರವೇಶ ಇರಬಾರ್ದು ಈ ಕೊಠಡಿಗೆ. ಖಂಡಿತ ಆಗಲಿ, ನಾನು ಲಕ್ಷ್ಮಣನಿಗೆ ಹೇಳ್ತೀನಿ ಅಂದ್ಬಿಟ್ಟು ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳಿಬಿಟ್ಟ, ಯಾರನ್ನೂ ಬಿಡಬೇಡ. ಆಗಲಿ ಮಹಾಪ್ರಭು. ಸಮಾಲೋಚನೆ ಆಗ್ತಾ ಇರುವಾಗ ದುರ್ವಾಸ ಮಹರ್ಷಿಗಳು ಬಂದ್ಬಿಟ್ಟು ರಾಮನನ್ನು ನೋಡಕ್ಕೆ ಹೋಗ್ಬೇಕು ನಾನು. ಕಾಲಯಮ ಬಂದು ಶ್ರೀರಾಮನ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇನೆ, ಯಾರನ್ನೂ ಬಿಡಬೇಡ ಅಂತ ಹೇಳಿದ್ದಾರೆ. ಹೌದಾ? ಹಾಗಿದ್ಮೇಲೆ ಯಾರನ್ನು ಬಿಡಬೇಡ ಅಂದರೆ ನನ್ನನ್ನು ಬಿಡದೆ ಹೋದರೆ ನಿಮ್ಮ ಸಾಮ್ರಾಜ್ಯವನ್ನೇ ಪೂರ್ತಿಯಾಗಿ ಭಸ್ಮ ಮಾಡಾಕ್ಬಿಡ್ತೀನಿ ನಾನು ಪೂರ್ತಿಯಾಗಿ. ಲಕ್ಷ್ಮಣನಿಗೆ ಈಗ 2 ಬಗೆ. ಬಿಡ್ತು ಅನ್ನೋದಾದರೆ ಏನಾಗತ್ತೆ, ಲಕ್ಷ್ಮಣ ಅನ್ನೋನು ಆಜ್ಞೆಯನ್ನು ಪಾಲಿಸಿಲ್ಲ, ಲಕ್ಷ್ಮಣನಿಗೆ ಶಾಪ ಉಂಟಾಗತ್ತೆ. ಬಿಟ್ಬಿಡ್ತು ಅನ್ನೋದಾದರೆ ಹಂಗಾಗತ್ತೆ. ಬಿಡಲಿಲ್ಲ ಅಂದರೆ ದುರ್ವಾಸ ಇಡೀ ರಘುಕುಲವನ್ನೇ ನಾಶ ಮಾಡಿಬಿಡ್ತಾನೆ. ನಾನು ಶಾಪಕ್ಕೆ ಒಳಗಾಗಿ ನನ್ನ ಜೀವ ಹೋದರೂ ಪರವಾಗಿಲ್ಲ, ನಾನು ಮರಣವನ್ನು ಹೊಂದರೂ ಪರವಾಗಿಲ್ಲ, ರಘುಕುಲ ಅನ್ನೋದು ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದಾಗಿ ದುರ್ವಾಸನನ್ನು ಒಳಗಡೆ ಕಳಿಸ್ತಾನೆ. ಆಯಿತು. ಆಮೇಲೆ ಶ್ರೀರಾಮ ಹೇಳ್ತಾನೆ, ನೋಡು ನಾನು ಹೇಳಿದಂತಹ ಈ ಸೂಚನೆ ಇತ್ತು, ಕಾಲಯಮ ಹೇಳಿದ್ದ ಯಾರನ್ನೂ ಬಿಡಬಾರ್ದು ಅಂತ, ಅದಕ್ಕೋಸ್ಕರ ನಾನು ನಿನ್ಗೆ ಹೇಳಿದ್ದೆ, ನೀನು ಬಿಟ್ಬಿಟ್ಟೆ. ಹಾಗಾಗಿ ಇವಾಗೇನು ಮಾಡಬೇಕು? ಏನೂ ಇಲ್ಲ, ನಿಮ್ಮ ಆಜ್ಞೆಯನ್ನು ಕೊಡಿ, ನಾನು ಪಾಲಿಸ್ತೇನೆ. ಶ್ರೀರಾಮ ಲಕ್ಷ್ಮಣನನ್ನು ಊರಿನಿಂದ ಆಚೆ ಕಳಿಸೇ ಬಿಟ್ಟ, ಬಹಿಷ್ಕೃತ ಆಗಿಬಿಟ್ಟ ಲಕ್ಷ್ಮಣ. ಸ್ವಯಂ ತಾನು ಮಾಡಿದಂತಹ ಯಾವ ಪಾಪವೂ ಇಲ್ಲ, ಯಾವ ಕುಕೃತ್ಯವೂ ಇಲ್ಲ, ಆದರೂ ಕೂಡ ಒಂದು ರಾಜ್ಯದ ಶಾಸನದಲ್ಲಿ ರಾಜ ಹೇಳಿದಂಥ ರೀತಿಯಲ್ಲಿ ಒಪ್ಕೊಳ್ಬೇಕಂತ ಹೇಳಿ ಲಕ್ಷ್ಮಣ ಅಯೋಧ್ಯೆಯನ್ನೇ ಬಿಟ್ಟು ಹೊರಟೆ ಹೋಗ್ಬಿಟ್ಟ, ಸರಯೂ ನದಿಲಿ ಹೋಗ್ಬಿಟ್ಟ ಪೂರ್ತಿಯಾಗಿ. ಕೊನೆಯದು ರಾಮಾಯಣದ ಪ್ರಸಂಗವೂ ಕೂಡ ಆ ಥರದ್ದು ಶಾಪ ಆಗತ್ತೆ. ಆರಂಭದ್ದು ಶಾಪದ್ದು ಈ ಪ್ರಕಾರ ಇದೆ ಅನ್ನುವಂಥ ವಿಷಯ ಇಟ್ಕೊಂಡು, ಕೆಟ್ಟದ್ದನ್ನು ಬಯಸಿ ಉಚ್ಚರಿಸಿದರೆ ಶಾಪ ಆಗತ್ತೆ, ಹಾಗೆ ಒಳ್ಳೆಯತನ ಬಯಸಿದರೆ ವರ ಆಗತ್ತೆ. ಸಂರಕ್ಷಕ ಸಂಹಾರಕ ಅಂತ ಒಂದು. ವರ ಆದರೆ ಸಂರಕ್ಷಕ, ಶಾಪ ಆದರೆ ಅದೇನಾಗತ್ತೆ ಅಂದರೆ ಸಂಹಾರಕ ಅನ್ನುವಂಥ ರೀತಿಯಲ್ಲಾಗತ್ತೆ. ರಾಮನ ಕಥೆಯ ಮುಂದಿನ ಪ್ರಸಂಗಕ್ಕೆ ಬಂದರೆ, ಮಾರೀಚ ಮತ್ತು ಸುಬಾಹು ಅವರಿಬ್ಬರು ಕೂಡ ದೊಡ್ಡ ರಾಕ್ಷಸರು. ವಿಶ್ವಾಮಿತ್ರ ಯಾಗವನ್ನು ಮಾಡ್ತಾ ಇರಬೇಕಾದ್ರೆ ಅವರು ಬಂದು ಯಜ್ಞಕುಂಡದಲ್ಲಿ ಮಾಂಸ ರಕ್ತಾದಿಗಳನ್ನ ತುಂಬಿ ಆ ಯಜ್ಞವನ್ನು ಅರ್ಧಂಬರ್ಧ ಮಾಡಿ ಹೊರಟೋಗ್ಬಿಡೋರು. ವಿಶ್ವಾಮಿತ್ರನಿಗೆ ತುಂಬ ಬೇಜಾರಾಗ್ತಾ ಇತ್ತು. ವಿಶ್ವಾಮಿತ್ರ ಮಹರ್ಷಿ ಅವನು, ಆಮೇಲೆ ಬ್ರಹ್ಮರ್ಷಿಯೂ ಆದವನು, ಅವನು ಶಾಪ ಕೊಡ್ಬೋದಿತ್ತು. ಆದರೆ ಅವನು ಹೇಳ್ತಾನೆ, ನಾನು ಶಾಪವನ್ನು ಕೊಟ್ಬಿಡ್ತು ಅಂದರೆ ನನ್ನ ತಪಸ್ಸಿನ ಶಕ್ತಿ ಅನ್ನೋದು ಅದರಿಂದ ಕಡಿಮೆ ಆಗಿಬಿಡ್ತಿದೆ, ಅದಕ್ಕೋಸ್ಕರ ನಾನು ಶಾಪ ಕೊಡೋಕ್ಕೆ ಹೋಗ್ತಾ ಇಲ್ಲ. ದಶರಥ ನಿನ್ನ ಮಗ ರಾಮನನ್ನು ಕಳಿಸ್ಕೊಡು ಅಂತ ಬೇಡಿಕೆ ಇಡ್ತಾನೆ. ಬೇಡಿಕೆ ಏನು, ಆಜ್ಞೆ ಅಂತಲೇ ಹೇಳ್ಬೋದು. ದಶರಥ ಹೇಳ್ತಾನೆ, ಅಯ್ಯೋ ಸಾಧ್ಯವೇ ಇಲ್ಲ, ಅವನಿಗಿನ್ನೂ 16 ವರ್ಷವೂ ಆಗಿಲ್ಲ,
ನಿಮಗೆ ರಾಕ್ಷಸರ ಸಂಹಾರ ತಾನೇ ಕೆಲಸ ಇರುವಂಥದ್ದು, ನಾನು ಮಾಡಿಕೊಡ್ತೇನೆ, ನಾನು ಸೇನೆ ಸಹಿತವಾಗಿ ಬರ್ತೀನಿ ಅಂದ್ಬಿಟ್ಟು. ಅವನು ಹೇಳ್ತಾನೆ ವಿಶ್ವಾಮಿತ್ರ, ನೀನು ಬೇಕಿಲ್ಲಪ್ಪ, ನಿನ್ನ ಮಗನ ಕಳಿಸೋ, ನಿನ್ನ ಮಗನ ಕಳಿಸ್ಬೇಕು. ಇಲ್ಲ ಇಲ್ಲ ಹಂಗಿಲ್ಲ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ನೋಡು ನಿನ್ನ ಮಗ ಯಾರು ಅಂಥೇಳಿ ನಿನಗೆ ಗೊತ್ತಿಲ್ಲ. ನಿನ್ನ ಮಗ ರಾಮ ಚೆನ್ನಾಗಿದ್ದಾನೆ, ಒಳ್ಳೆ ಕಣ್ಣಿದೆ, ಒಳ್ಳೆ ಹುಬ್ಬಿದೆ, ಒಳ್ಳೆ ವಿಧೇಯ, ಅಷ್ಟೇ ನಿಂಗೆ ಗೊತ್ತಿರೋದು ಅಲ್ವಾ. ಶ್ರೀರಾಮ ಇದ್ದಾನಲ್ಲ, ಅವನ ಬಗ್ಗೆ ನನಗೆ ಗೊತ್ತು, ಗೊತ್ತಾಯ್ತಾ. ವಸಿಷ್ಠ ಮಹರ್ಷಿಗಳಿದಾರಲ್ಲ ಅವ್ರಿಗೆ ಗೊತ್ತು, ನಿಮ್ಮ ಕುಲಗುರುಗಳನ್ನ ಕೇಳು. ಇನ್ನು ಯಾರ್ಯಾರು ತಪಸ್ವಿಗಳು ಇಲ್ಲಿ ಕೂತಿದ್ದಾರೋ ಅವ್ರಿಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಅಹಂ ವೇದ್ಮಿ ಮಹಾತ್ಮಾನಂ ವಸಿಷ್ಠೋಪಿ ಏಕೇತ್ಯ ತಪಸ್ಸಿ ಸ್ಥಿತ, ಅವ್ರಿಗೆ ಗೊತ್ತು ಅಂದ್ಬಿಟ್ಟು. ಆಗ ವಸಿಷ್ಠರ ಜೊತೆ ಸಮಾಲೋಚನೆ ಮಾಡಿದಾಗ, ಕಳಿಸ್ಕೊಡಯ್ಯ, ನಿನ್ನ ಶ್ರೀರಾಮನ ಉದ್ಧಾರಕ್ಕೋಸ್ಕರ ವಿಶ್ವಾಮಿತ್ರ ಬಂದಿರೋದು ಅಲ್ವಾ, ಕಳಿಸು ಅಂದಾಗ ಅವನು ಸಂತೋಷವಾಗಿ ಕಳಿಸ್ತಾನಂತೆ. ರಾಮ ಇದ್ದ ಲಕ್ಷ್ಮಣ ಆಗುತ್ತಂತೆ. ಅಲ್ಲಿ ವಿಶ್ವಾಮಿತ್ರ ಹೇಳುವಂಥದ್ದು ಏನು ಅಂದರೆ, ಯಾಪಾತ್ ಪತಿತನ ಏಚ ಗಗನಾತ್ ವಸುಧಾತಲಂ, ಗಗನದಿಂದ ಭೂಮಿಗೆ ಬಿತ್ತೋ ಅನ್ನೋ ರೀತಿಯಲ್ಲಿ ಇವರು ರಾಕ್ಷಸರು ಬರ್ತಾರೆ. ನಾನೇನಾದ್ರು ಶಾಪ ಕೊಟ್ಬಿಡ್ತು ಅಂದರೆ ಅವಾಗ ಏನಾಗತ್ತೆ ಅಂದರೆ ಎಲ್ಲ ಅವ್ಯವಸ್ಥೆ ಆಗತ್ತೆ. ನಚಮೇ ಕ್ರೋಧಂ ಉತ್ಸೃಷ್ಟುಂ ಬುದ್ಧಿರ್ಭವತಿ ಪಾರ್ಥಿವ ತಥಾಭೂತ ಹಿ ಸಾ ಚರ್ಯ ನ ಶಾಪಸ್ತತ್ರ ಮುಂಚತಿ, ಶಾಪವನ್ನು ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಶ್ರೀರಾಮನನ್ನು ಕಳಿಸ್ಕೊಡುವಂತಹ ಪ್ರಸಂಗ ಬರುತ್ತೆ. ಆಮೇಲೆ ಗಂಗಾವತರಣದ ಕಥೆ, ಇದನ್ನು ವಿಶ್ವಾಮಿತ್ರ ರಾಮಲಕ್ಷ್ಮಣರಿಗೆ ಹೇಳ್ತಾ ಹೋಗ್ತಾರೆ. ಕಾಡಿನಲ್ಲಿ ಹೋಗಬೇಕಾದ್ರೆ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಯಾಕೆ, ನಡೆಯುವಂತಹ ಆಯಾಸ ಆಗಬಾರ್ದು ಯಾರಿಗೇ ಆದರೂ ಕೂಡ, ಹಾಗೆ ಸಂತೋಷ ಆಗಬೇಕು. ಮತ್ತು ರಾಮಲಕ್ಷ್ಮಣರು ಪ್ರಶ್ನೆ ಕೇಳಬೇಕು ಅದ್ರ ಬಗ್ಗೆ. ಸುಮ್ಮನೆ ನಾನು ಕೇಳ್ತಾ ಇದ್ದೇನೆ, ಸುಮ್ಮತ್ಕೊಂತ ಕೇಳ್ತಾ ಇರಯ್ಯ, ಮಧ್ಯೆ ಕೇಳಬೇಡ ಅಲ್ಲ, ಅವರು ಪ್ರಶ್ನೆ ಕೇಳಬೇಕು. ಆ ಥರ ಗಂಗೆಗೆ ಸಂಬಂಧಪಟ್ಟಂಗೆ ಏನಾಗುತ್ತೆ, ಗಂಗೆಯನ್ನು ಸಗರ ಚಕ್ರವರ್ತಿ ಇದನ್ನೆಲ್ಲ ಭಗೀರಥ ಅವನು ಕೆಳಗಡೆಗೆ ಕರ್ಕೊಂಬರ್ತಾನೆ ತಪಸ್ ಮಾಡಿ. ಅದು ಶಿವನ ಜಟಾಜೂಟದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಗಂಗೆಯನ್ನು ಭೂಮಿ ಸ್ವೀಕಾರ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದಾದ ಪ್ರವಾಹ ಅದು. ಅದಕ್ಕೆ ಯಾರು ಹಿಡ್ಕೋಬೋದು ಅಂದರೆ ಶಿವನ ಜಟಾಜೂಟ ಇದೆಯಲ್ಲ ಹಿಡ್ಕೋಬೋದು ಅಂದಾಗ ಶಿವ ಅನ್ನುವಂಥವನು ಹಿಡ್ಕೊಳ್ತಾನೆ. ಆಗೇನಾಗುತ್ತೆ, ಶಿವನನ್ನು ಕುರಿತಂತೆ ಇವನು ತಪಸ್ ಮಾಡ್ತಾನೆ. ಆಗ ವರ ಬರುತ್ತೆ, ಶಾಪಾತ್ ಪ್ರಪತಿತಾಂ ಏಚ ಗಗನಾತ್ ವಸುಧಾತಲಂ ಕೃತ್ವಾ ತತ್ರಾಭಿಷೇಕಂತೆ ಬಭೂವರ್ಗತ ಕಿಲ್ಬಿಷಾಹ. ಯಾರ್ಯಾರು ಈ ಭೂಮಿಯಲ್ಲಿ ಕಲ್ಮಶದಿಂದ ಇದ್ದು ನರಕದಲ್ಲಿ ಬಿದ್ಕೊಂಡ್ಬಿಟ್ಟಿದ್ರು ಅಂಥವ್ರು ಎಲ್ಲರೂ ಕೂಡ ಈ ಗಂಗೆ ಅನ್ನುವಂಥವಳು ಭೂಮಿಗೆ ಬಂದಾಗ ಆ ನರಕದ ಶಾಪದಿಂದ ಅವ್ರು ಕೆಳಗಿಳಿದು ಅವರೆಲ್ಲರೂ ಕೂಡ ಗತ ಕಲ್ಮಷಾಹ, ಕಲ್ಮಶಗಳಿಂದ ದೂರರಾಗಿ ಪೂತಾಹ ಪರಮ ಪವಿತ್ರಿತರಾಗ್ತಾರೆ ಅಂಥೇಳಿ, ಅಂತಹ ನರಕಕ್ಕೆ ಹೋಗ್ತಿದ್ದಂತಹ ಶಾಪಾನ್ವಿತರು ಯಾರಿದ್ರೋ ಅವ್ರಿಗೂ ಈ ತರಹ ಆಗತ್ತೆ. ಅದೇ ಬಾಲಕಾಂಡದಲ್ಲಿ ಬರುವಂಥದ್ದು ಗೌತಮ ಹಾಗೂ ಇಂದ್ರರಿಗೆ ನಡೆದಂತಹ ಸಂವಾದ, ಇಂದ್ರ ಮತ್ತು ಅಹಲ್ಯೆಗೆ ನಡೆದಂತಹ ಶಾಪ. ಸಾಮಾನ್ಯವಾಗಿ ದೇವ ಪರಮೇಶ್ವರ ದೇವರು ಎಲ್ಲ ಸೌಂದರ್ಯವನ್ನು ಕೂಡ ಈ ಹೆಂಗಸರಲ್ಲಿ ತುಂಬಿಟ್ಟಿರ್ತಾನಂತೆ. ಗಂಡಸಲ್ಲಿ ಏನೂ ಇರಲ್ಲ, ಏನೋ ಒಂದು ಸಾಮಾನ್ಯ ಸೌಂದರ್ಯ ಅಷ್ಟೇ. ಅದಕ್ಕೋಸ್ಕರ ಹೆಂಗಸರು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತಾರೆ, ತುಂಬ ಚೆನ್ನಾಗಿ ವಸ್ತ್ರವನ್ನು ಸುತ್ತಾರೆ, ತುಂಬ ಚೆನ್ನಾಗಿ ವ್ಯವಹಾರವನ್ನು ನಡೆಸ್ತಾರೆ, ಮಾತಾಡ್ತಾರೆ. ಅವ್ರನ್ನ ನಿಜವಾಗಿಯೂ ಕೂಡ ಪ್ರಕೃತಿಯ ಇನ್ನೊಂದು ರೂಪ ಅಂತ ಕರೀತಾರೆ. ಅಹಲ್ಯಾದೇವಿ ಏನಿದ್ಲೋ ಅವಳು ಸರ್ವಾಂಗ ಸುಂದರಿಯಾಗಿದ್ದು ಅವಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅಹಂಭಾವ ಬಂದ್ಬಿಡ್ತಂತೆ. ಅಹಂಭಾವ ಅಂದಾಗ ನನಗೆ ಸಮಾನವಾಗಿರುವಂಥವಳು ತ್ರಿಲೋಕಗಳಲ್ಲೂ ಸುಂದರಾಂಗಿ ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಹಾಗಿದ್ದಾಗ ಗೌತಮ ಮಹರ್ಷಿ ತಪಸ್ಸನ್ನು ಮಾಡ್ತಾ ಇದ್ದಂತೆ. ಗೌತಮ ಮಹರ್ಷಿಯ ತಪಸ್ಸಿನ ಪ್ರಭಾವದಿಂದಾಗಿ ದೇವತೆಗಳೆಲ್ಲ ನಡುಗ್ಲಿಕ್ಕೆ ಶುರು ಮಾಡಿದ್ರಂತೆ. ಆಗ ಅವರೆಲ್ಲ ಯೋಚನೆ ಮಾಡಿ, ಗೌತಮ ಇದೇ ಥರ ತಪಸ್ಸನ್ನು ಮಾಡ್ತಾ ಇತ್ತು ಅಂದರೆ ನಮ್ಮೆಲ್ಲರ ಲೋಕಗಳು ಉರಿಲಿಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಅವರ ತಪಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡಿಸ್ಬೇಕು ಸ್ವಲ್ಪ ಅನ್ನೋ ದೃಷ್ಟಿಯಿಂದಾಗಿ ಅಹಲ್ಯಾದೇವಿ ಏನಿದ್ಲೋ, ಅಹಲ್ಯಾದೇವಿ ದೇವೇಂದ್ರನ ಜೊತೆಗೆ ಸಂಗಮವನ್ನು ಮಾಡುವಂತಹ ಒಂದು ಪ್ರಸಂಗವನ್ನು ಉಂಟು ಮಾಡಿಬಿಡ್ತಾರೆ. ಯದ್ಯಪಿ ಆ ದೇವೇಂದ್ರ ಗೌತಮನ ವೇಷವನ್ನೇ ಧರಿಸ್ಕೊಂಡು ಬಂದಿದ್ರು, ಗೌತಮರು ಬೇರೆ ಕಡೆಗೆ ತೀರ್ಥಯಾತ್ರೆಗೆ ಹೋಗಿದ್ರು. ಅವಾಗ
ಅಹಲ್ಯೆಗೆ ದೇವೇಂದ್ರನೇ ನನ್ನ ಪತಿಯ ರೂಪಾಂತರವನ್ನು ಪಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಿದ್ದು ಕೂಡ ಅವ್ರ ಜೊತೆಯಲ್ಲಿ ಸಂಗಮವನ್ನು ಮಾಡಿಬಿಡ್ತಾಳೆ. ಆಮೇಲೆ ದೇವೇಂದ್ರ ಆಯ್ತಲ್ಲ ನಿನ್ನ ಕೆಲಸ ಹೋಗು ಅಂತೇಳಿ ನಾನು ಹೋಗ್ತೇನೆ. ಅಷ್ಟರಲ್ಲಿ ಗೌತಮರಲ್ಲಿ ಬಂದು ಗೌತಮರಿಗೂ ಶಾಪ ಹಾಗೂ ಅಹಲ್ಯೆಗೂ ಕೂಡ ಶಾಪವನ್ನು ಕೊಡ್ತಾರೆ. ಆ ಶಾಪವನ್ನು ಕೊಡಬೇಕಾದ್ರೆ ಮಮ ರೂಪಂ ಸಮಾಸ್ಥಾಯ ಕೃತವಾನಸಿ ದುರ್ಮತೆ ಅಕರ್ತವ್ಯಮಿದಂ ಯಸ್ಮಾತ್ ಅಫಲತ್ ಸರ್ವಂ ಗಮಿಷ್ಯಸಿ. ನನ್ನ ರೂಪವನ್ನೇ ತಕ್ಕೊಂಡು ನೀನು ದುರ್ಮತಿಯಾದವನು ದುಷ್ಕಾರ್ಯ ಮಾಡಿದ್ದೀಯಾ, ಅದಕ್ಕೆ ಅಕರ್ತವ್ಯವನ್ನು ಮಾಡಿರೋದ್ರಿಂದ ನೀನು ಅದರ ಅಫಲವನ್ನು ಅನುಭವಿಸ್ತೀಯಾ ಅಂತ ಕೊಟ್ಬಿಟ್ಟು ತನ್ನ ಹೆಂಡತಿಯಾದಂತಹ ಆ ಅಹಲ್ಯೆಗೂ ಕೂಡ ಇಹ ವರ್ಷ ಸಹಸ್ರಾಣಿ ಬಹೂನಿ ನಿವಸಿಷ್ಯಸಿ, ಸಾವಿರಾರು ವರ್ಷಗಳವರೆಗೆ ನೀನು ಅದಕ್ಕೋಸ್ಕರ ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇರಬೇಕು. ವಾತಭಕ್ಷ, ಗಾಳಿಯನ್ನು ಸೇವಿಸ್ಕೊಂಡಿರಬೇಕು. ನಿರಾಹಾರ, ಆಹಾರ ಇಲ್ಲ, ವಾತವೇ ಆಹಾರ. ತಪ್ಯಂತಿ, ತಾಪ, ಪಶ್ಚಾತ್ತಾಪವನ್ನು ಪಡ್ತಾ. ಭಸ್ಮಶಾಯಿನಿ, ಭಸ್ಮದಲ್ಲಿ ಒಂದಾಗಿ ನೀನಿರಬೇಕು. ಅದೃಶ್ಯ ಸರ್ವಭೂತಾನ, ಎಲ್ಲ ಭೂತಗಳಿಗೂ ಅದೃಶ್ಯಳಾಗಿರ್ತೀಯ ನೀನು ಪೂರ್ತಿ. ಆಶ್ರಮೇಸ್ಮಿನ್ ವಸಿಷ್ಯಸಿ. ಆಗ ಆಗಮಿಷ್ಯತಿ ಯದಾ ರಾಮಃ ತದಾ ಪೂತಾ ಭವಿಷ್ಯಸಿ. ತಸ್ಯ ಆತಿಥ್ಯೇನ ದುರ್ವೃತ್ತಂ ಲೋಭಮೇಹ ವಿವರ್ಜಿತ. ಲೋಭ, ಮೋಹ, ಅಹಂಕಾರ ಅದೆಲ್ಲದಿಂದಲೂ ಕೂಡ ದೂರವಾಗಿಬಿಟ್ಟು ನೀನು ಅತ್ಯಂತ ಉತ್ತಮಳಾಗಿ ಮತ್ತೆ ನಿನ್ನ ಜನ್ಮವನ್ನು ಪಡೆದಂತೆ ಆಗ್ತೀಯ. ಮತ್ಸಕಾಶಂ ಮುದಾಯುಕ್ತ ತ್ವಂ ವಪೃದ್ಧೋರಯಿಷ್ಯಸಿ. ಆಗ ನನ್ನ ಬಳಿಗೆ ನೀನು ಬರ್ಬೋದು. ತಸ್ಮಾತ್ ದೂಯವತಿ ತಸ್ಮಾತ್ ಲೋಕೆ ನ ತ್ವಮೇಕಾ ಭವಿಷ್ಯಸಿ. ರೂಪಂತೆ ಪ್ರಜಾ ಸರ್ವಾಹ ಗ್ರಹಿಷ್ಯಂತೆ ನ ಸಂಶಯ. ನಿನ್ನ ರೂಪ ಏನಿದೆಯೋ ಆ ರೂಪದ ಒಂದೊಂದು ಭಾಗವನ್ನು ಬೇರೆ ಬೇರೆ ಹೆಂಗಸರೆಲ್ಲ ಹಂಚ್ಕೊಂಡ್ಬಿಡ್ತಾರೆ ಪೂರ್ತಿ. ನೀನು ಸರ್ವಾಂಗ ಸುಂದರಿ ಅಂತ ಹೇಳ್ತಿದ್ಯಲ್ಲ, ಅದು ಹೋಯಿತು. ಅದು ಬೇರೆ ಬೇರೆ ಹೆಂಗಸಲ್ಲಿ ಹಂಚಿ ಹೋಗ್ಬಿಡುತ್ತೆ. ಅವರೆಲ್ಲರಿಗೂ ಕೂಡ ಒಂದು ನಿಜವಾದಂತಹ ಒಂದು ಎಚ್ಚರಿಕೆ ಉಂಟಾಗಬೇಕು. ನಾವು ಪ್ರಾತಸ್ಮರಣೆಯಲ್ಲಿ ಎದ್ದು ಕೂಡಲೇ ಹೇಳಬೇಕಾದ್ರೆ ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂದೋದರಿ ತಥಾ ಪಂಚಕಂ ನಾ, ಪಂಚಕನ್ಯಾ ಅಲ್ಲ, ಪಂಚಕಂ ನಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತೀವಿ. ಏನದು ಅಂದರೆ ಅಹಲ್ಯೆಯ ಪ್ರಸಂಗವನ್ನು ನೆನ್ಪು ಮಾಡಿಕೊಂತು ಅನ್ನೋದಾದರೆ ನಾವು ಮಹಾಪಾತಕ ಎಲ್ಲರೂ ಉಂಟಾಗುವಂಥ ಸಂದರ್ಭ ಇದ್ದರೂ ಕೂಡ ಅದರಿಂದ ನಾವು ಎಚ್ಚರಿಕೆ ಇರ್ತೀವಿ. ಹಾಗೆ ಇನ್ನಿತರ ಪಂಚಕನ್ಯೆ ಸ್ತ್ರೀಯರ ಬಗ್ಗೆ ಹೇಳಿರುವಂಥದ್ದು ವಿಷಯವನ್ನು ನಾವಲ್ಲಿ ಗಮನಿಸ್ತೇವೆ. ಆಮೇಲೆ ಬರುವಂಥದ್ದು ತ್ರಿಶಂಕುವಿಗೆ ಉಂಟಾದಂತಹ ಶಾಪ. ತ್ರಿಶಂಕು ಉತ್ತಮನಾಥ ರಾಜನಾಗಿದ್ದ, ಕ್ಷತ್ರಿಯ. ಅವನಿಗೆ ಒಂದು ವಿಚಾರ ಬಂದ್ಬಿಡುತ್ತೆ, ಈ ದೇಹದೊಂದಿಗೇನೆ ನಾನು ಸ್ವರ್ಗಕ್ಕೆ ಹೋಗ್ಬಿಡಬೇಕು. ಈ ದೇಹ ನಿಷ್ಕ್ರಿಯ ಆದಮೇಲೆ ಅದಕ್ಕೆ ಸಂಸ್ಕಾರ ಮಾಡುವಂಥದ್ದಿರುತ್ತೆ, ಅದು ಪೂರ್ತಿ ಭಸ್ಮ ಆಗತ್ತೆ ಅಥವಾ ಭೂಮಿಯಲ್ಲಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ಇನ್ನೊಂದು ರೂಪವನ್ನು ತಗೊಂಡು ಅವನು ಪುಣ್ಯ ಫಲವಾಗಿ ಸ್ವರ್ಗಕ್ಕೆ ಹೋಗ್ಬೋದು, ಪಾಪ ಫಲವಾಗಿ ನರಕಕ್ಕೆ ಹೋಗ್ಬೋದು ಅಂತ ಇರುವಂಥದ್ದು. ಇಲ್ಲ ಇದೇ ದೇಹದಲ್ಲೇ ಹೋಗ್ಬೇಕು ನಾನು, ಆಗಲ್ಲ. ಇಲ್ಲಿ ನನ್ನ ಹತ್ರ 5 ಲಕ್ಷ ರೂಪಾಯಿ ಇದೆ ಅಂದ್ಬಿಟ್ಟು ನಾನು ಅಮೆರಿಕಕ್ಕೆ ಹೋಗ್ಬೇಕು, 5 ಲಕ್ಷ ರೂಪಾಯಿ ತೊಗೊಂಬಿಟ್ಟು ಅಲ್ಲಿ ಖರ್ಚು ಮಾಡ್ತೀನಿ ಅಂತ ಹೋದರೆ ಒಂದು ಪೈಸೆನೂ ನಡೆಯಲ್ಲಪ್ಪ. ನೀನು ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅದರಲ್ಲಿ ಆ ದುಡ್ಡನ್ನು ಅಲ್ಲಿನ ಏನೋ ಡಾಲರೋ ಏನೋ ಇರುತ್ತಲ್ಲ ಅದಕ್ಕೆ ಪರಿವರ್ತನೆ ಮಾಡ್ಕೊಂಡು ಹೋದರೆ ಅದಕ್ಕೆ ಮಾನ್ಯತೆ ಉಂಟು. ಇನ್ನು ಎಷ್ಟು ದುಡ್ಡು ತೊಗೊಂಡೋದ್ರೂ ಏನೂ ಇಲ್ಲ ಅಂತಾಗ್ಬಿಡುತ್ತೆ. ನೇಪಾಳದಂಥ ದೇಶದಲ್ಲಿ ಸ್ವಲ್ಪ ನಡೆಯುತ್ತೆ, ಯಾಕಂದರೆ ಹತ್ತಿರದ್ದು ಅನ್ನೋ ದೃಷ್ಟಿಯಿಂದ. ಹಾಗೆ ದೇಹದ ಬಗ್ಗೆ ಇರುತ್ತೆ. ತಮ್ಮ ಗುರುಗಳಾದ ವಸಿಷ್ಠರ ಬಳಿಗೆ ಹೋಗ್ತಾನೆ, ನಾನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು. ಇಲ್ಲ, ಆಗಲ್ಲ, ಸಾಧ್ಯನೇ ಇಲ್ಲ, ನಾನು ಪುರೋಹಿತನಾಗಿ ಮಾಡ್ಸೋಕ್ಕಾಗಲ್ಲ. ಅದು ಅವನ ಮಕ್ಕಳಿರ್ತಾರೆ 100 ಜನ ವಸಿಷ್ಠರ ಮಕ್ಕಳು, ಅವ್ರ ಬಳಿಗೆ ಹೋಗ್ತಾನೆ. ಹೋದಾಗ ನಮ್ಮಪ್ಪ ಇಲ್ಲ ಅಂದಮೇಲೆ ನನ್ನ ಹತ್ರ ಬಂದಿದ್ದೇವಿಲ್ಲ, ನನ್ನ ಹತ್ರ ನಾವೇನು ಅವ್ರಿಗಿಂತ ದೊಡ್ಡವರ? ಇಲ್ಲ, ತಪ್ಪು, ನೀನು ಬಂದಿದ್ದೇ ತಪ್ಪು, ನೀನು ಅದಕ್ಕೋಸ್ಕರ ನೀನು ಚಂಡಾಲ್ನಾಗು ಅನ್ನುವಂಥ ದೃಷ್ಟಿಯಿಂದ ಅವನಿಗೆ ಶಾಪವನ್ನು ಕೊಟ್ಬಿಡ್ತಾರೆ. ಆಮೇಲೆ ವಿಶ್ವಾಮಿತ್ರ ಬಳಿಗೆ ಹೋಗ್ತಾನೆ. ವಿಶ್ವಾಮಿತ್ರಿಗೆ ಒಂಥರ ಖುಷಿ ಆಯಿತು, ವಸಿಷ್ಠರು ಮಾಡಿಸ್ಲಿಕ್ಕಾಗಿಲ್ಲ, ಅವ್ರ ಮಕ್ಕಳು ಮಾಡಿಸ್ಲಿಕ್ಕಾಗಿಲ್ಲ ಅಂದರೆ ಹಾಗೆ ನಾನು ಮಾಡಿಸ್ತೀನಿ, ಏನೋ ವಸಿಷ್ಠರಿಗಿಂತ ಮೇಲಾಗಬೇಕು ಅಂತ ಅವನಿಗೊಂದು ಅಹಂಭಾವ ಇತ್ತು. ಹಂಗೆ ಹೋಗ್ತಾನೆ, ಅದಾಗಲಿಲ್ಲ ಪೂರ್ತಿಯಾಗಿ. ಮಧ್ಯದಲ್ಲಿ ತ್ರಿಶಂಕು ಸ್ವರ್ಗ ಅಂತಾಗತ್ತೆ. ಒಂದರಲ್ಲಿ ತ್ರಿಶಂಕು ಅನ್ನುವಂಥವನು ಶಾಪಕ್ಕೆ ಒಳಗಾದಂತಹ ವಿಷಯ ಇದು ಬಾಲಕಾಂಡದಲ್ಲಿ ಬರೋದನ್ನು ಗಮನಿಸಬೇಕು. ಅಯೋಧ್ಯಾಕಾಂಡದಲ್ಲಿ
ಸಾಮಾನ್ಯ ನಿಮ್ಗೆಲ್ರಿಗೂ ಗೊತ್ತಿರುವಂಥ ಒಂದು ಶಾಪದ ಪ್ರಸಂಗ. ಶ್ರವಣಕುಮಾರ ಶಾಪ ಕೊಡಲ್ಲ, ಅವನ ತಂದೆ ತಾಯಿ ಶಾಪ ಕೊಡುವಂಥದ್ದು. ದಶರಥ, ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ದಶಸು ದಿಕ್ಷು ಅಪ್ರತಿಹತಃ ರಥಂ ಚಾಲಯತಿ. 10 ದಿಕ್ಕುಗಳಲ್ಲಿ ಅವನು ರಥವನ್ನು ಚಾಲನೆ ಮಾಡ್ತಾ ಇತ್ತು ಅಂದರೆ ಇವನು ಎದುರಿಗೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇರ್ತಿರ್ಲಿವಂತ. ಅವನು ದಶರಥ. ಒಂದು ಹೆಸರನ್ನು ಇಡಬೇಕಾದ್ರೆ ನಮ್ಮ ದೇಶದಲ್ಲಿ ದಶರಥ ನೋಡಿ. ಅನಸೂಯ, ಅತ್ರಿ, ಅನಸೂಯ ಬಗ್ಗೆ ನಿನ್ನೆ ಹೇಳಿದ್ದೆ ನಾನು. ಅತ್ರಿ ತ್ರಿಗುಣ ಇದೆಯಲ್ಲ, ಸತ್ವ ರಜಸ್ತಮಸ್, ಇದನ್ನು ಮೀರಿರುವಂಥವನು ಅತ್ರಿಹಿ. ವಿಶ್ವಾಮಿತ್ರ, ವಿಶ್ವಕ್ಕೆನೆ ಮಿತ್ರನಾದವನು ವಿಶ್ವಾಮಿತ್ರ. ಯುಧಿಷ್ಠಿರ, ಯುದ್ಧದಲ್ಲೂ ಸ್ಥಿರವಾದ ಭಾವನೆಯನ್ನು ಹೊಂದವನು ಅವನು ಯುಧಿಷ್ಠಿರ. ಒಂದೊಂದು ಹೆಸರಿನಲ್ಲೂ ಕೂಡ ಅಷ್ಟು ಉತ್ತಮವಾದ ರೀತಿ ಇದೆ. ಇಲ್ಲ ನಮ್ಮದೊಂದು ಹೊಸ ಹೆಸರು ನಮ್ಮ ಮಗನಿಗೆ ಇಡಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ಪಿಂಕು, ಡಂಕು, ಡೊಂಕು ಅಂತ ಈಗ ಯಾರೂ ಇಟ್ಟಿರಲ್ಲ ಅನ್ನೋ ಥರ ಹೆಸರಿಡುವಂಥದ್ದು ಇದೆಯಲ್ಲ, ಇದು ಅತ್ಯಂತ ಹೇಯವಾದದ್ದು. ನಮ್ಮ ಶ್ರೇಷ್ಠವಾದ ಹೆಸರುಗಳು ಇದನ್ನು ಗಮನಿಸಬೇಕು. ಅಲ್ಲಿ ಶ್ರವಣಕುಮಾರ, ದಶರಥನಿಗೆ ತುಂಬ ವಿದ್ಯೆಗಳು ಗೊತ್ತಿತ್ತು. ಅದರಲ್ಲಿ ಒಂದು ವಿದ್ಯೆ ಯಾವುದಪ್ಪ ಅಂದರೆ ನಿಜವಾಗಿಯೂ ಕೂಡ ಶಬ್ದವೇಧಿ ಅಂತ ವಿದ್ಯೆ. ಶಬ್ದ ದೂರದಿಂದ ಕೇಳ್ತಾ ಇದ್ದರು, ಯಾರು ಶಬ್ದ ಮಾಡ್ತಿದ್ದಾರೆ ಅಂತ ಗೊತ್ತಾಗದೇ ಇದ್ದರು ದೂರ ಇರೋದ್ರಿಂದಾಗಿ. ಆ ಶಬ್ದದ ತರಂಗಗಳಿಂದಾಗಿ ಇವನು ಗುರಿ ಹೊಡಿತು ಅಂದರೆ ಯಾವ ಮೂಲೆಯಲ್ಲಿ ಶಬ್ದ ಆಗ್ತಾ ಇದೆಯೋ ಅಲ್ಲಿಗೆ ಹೋಗೋದು ಬಾಣ ಪ್ರಹಾರ ಆಗತ್ತೆ, ಅವನನ್ನು ಸಾಯಿಸ್ಬಿಡ್ಬೋದು. ಶ್ರವಣಕುಮಾರ ಅವ್ರ ತಾಯಿ ತಂದೆ ಅಂಧರಾಗಿರ್ತಾರೆ. ಅವರನ್ನು ಹೆಗಲ ಮೇಲೆ ಹೊತ್ಕೊಂಡು ತಂದು ಅರಣ್ಯದಲ್ಲಿ ಇವನು ಸಾಕ್ತಾ ಇರ್ತಾನೆ. ಅಡಿಗೆಗೋಸ್ಕರವಾಗಿ ಸರೋವರಕ್ಕೆ ಹೋಗಿ ಕೊಡದಲ್ಲಿ ನೀರನ್ನು ತುಂಬ್ಕೊಂಬರ್ಬೇಕು. ನೀರನ್ನು ತುಂಬ್ತಾ ಇದ್ದಾನೆ. ನೀರು ತುಂಬಬೇಕಾದ್ರೆ ಗಾಳಿ ಅನ್ನೋದು ಹೊರಗಡೆ ಹೋಗಬೇಕಾದ್ರೆ, ನೀರು ತುಂಬಿಕೊಳ್ಬೇಕಾದ್ರೆ ಗುಳು 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 ಅನ್ನುವಂಥ ಶಬ್ದ ಸಹಜವಾಗಿ ಬರೋದು ನಿಮ್ಗೆ ಗೊತ್ತಿದೆ. ದಶರಥ ಬೇಟೆಗೆ ಬಂದಿದ್ದ, ಯಾವುದೋ ಒಂದು ಜಿಂಕೆ ಅಲ್ಲಿ ನೀರು ಕುಡಿತಾ ಇದೆ ಅಂತ ಕಾಣುತ್ತೆ, ಅದಕ್ಕೆ ನಾನು ಹೊಡಿತೀನಿ ಅಂದ್ಬಿಟ್ಟು ಬಾಣ ಪ್ರಯೋಗವನ್ನು ಮಾಡ್ದ. ಹತ್ರಕ್ಕೆ ಬಂದು ನೋಡ್ತಾನೆ, ನಂಗೆ ಸಿಕ್ತು ಆಹುತಿ, ನಂಗೆ ತುಂಬ ಸಂತೋಷ ಅಂದ್ಕೊಂಡು ನೋಡ್ತಾನೆ ಅಲ್ಲಿರುವಂಥವನು ಒಬ್ಬ ಕುಮಾರ, ಬಾಲಕ. ಇನ್ನೇನು ಪ್ರಾಣ ಹೋಗುವಂಥ ಸಂದರ್ಭ ಅವನಿಗೆ ಬಂದ್ಬಿಟ್ಟಿದೆ. ಆಗ ಅವನು ಹೇಳ್ತಾನೆ, ನಿನ್ನ ವಿದ್ಯೆಯಿಂದ ಗರ್ವದಿಂದ ನನ್ನನ್ನು ಸಾಯಿಸ್ಬಿಟ್ಟಿಯಲ್ಲಪ್ಪ, ಇನ್ನೇನು ಸಾಯೋ ಹಂತಕ್ಕೆ ನಾನು ಬಂದಿದ್ದೇನೆ ಇವಾಗ. ಸಹಜವಾಗಿ ನೀನೊಂದು ಕೆಲಸ ಮಾಡು, ನಾನು ಸಾಯಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ, ಅದನ್ನು ನೀನು ಮಾಡಬೇಕು, ಈಡೇರಿಸಬೇಕು. ನನ್ನ ತಾಯಿ ತಂದೆ ಆ ಕಡೆಯಲ್ಲಿ ಇಂಥ ದಿಕ್ಕಿನಲ್ಲಿದ್ದಾರೆ, ಅವರು ನನಗೋಸ್ಕರ ಕಾಯ್ತಾ ಇರ್ತಾರೆ, ನೀರನ್ನು ತರ್ತಾನೆ ಅಂದ್ಬಿಟ್ಟು. ನಾನು ಈಗ ಹೋಗೋತ್ತೆ ತಡ ಆಗತ್ತೆ ಅಂತ ಚಡ್ಪಡಿಸ್ತಾ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೀನು ಕ್ಷಮಾಪಣೆಯನ್ನು ಕೇಳಿಕೊಂಡು ನಿಜವಾಗಿಯೂ ಕೂಡ ನಿನ್ನನ್ನು ಉಳಿಸ್ಕೋ ಅಂಥೇಳಿ ಅವನು ಪ್ರಾಣವನ್ನು ಬಿಟ್ಬಿಡ್ತಾನೆ. ಆಮೇಲೆ ಬೇಗ ಸಂಸ್ಕಾರಗಳನ್ನ ನಡೆಸ್ತದೆ. ಆಮೇಲೆ ಆಗುತ್ತೆ. ತಕ್ಷಣ ಅವ್ರ ತಾಯಿ ತಂದೆ ಬಳಿಗೆ ಹೋಗ್ಬಿಟ್ಟು, ಬಂದೇನಪ್ಪ, ಹೆಜ್ಜೆ ಶಬ್ದ ಕೇಳಿಸ್ತು, ಬಂದ್ಯಾ ಶ್ರವಣ ಕುಮಾರ ವತ್ಸ ಅಂತ ಕೇಳ್ತೀರಂತೆ. ಇಲ್ಲ ಅಂಥೇಳಿ ತನ್ನ ಅಂತರಂಗದ ವಿಷಯಗಳನ್ನೆಲ್ಲ ಹೇಳ್ಕೊಳ್ತಾನೆ. ಅವ್ರಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ನೀನು ಬಂದು ಪ್ರಾಮಾಣಿಕವಾಗಿ ಮಾಡಿದಂತಹ ನೀಚ ಕೃತ್ಯವನ್ನು ಒಪ್ಕೊಂಡು ಕ್ಷಮೆಯನ್ನು ಕೇಳಿದ್ದೀಯ ನೀನು, ಅದಕ್ಕೋಸ್ಕರ ಹಾಗಾಗಿ ನಿನಗೆ ಮೃತ್ಯು ಆಗಲಿ ಅಂತ ನಾನು ಕೊಡೋದಿಲ್ಲ ಶಾಪವನ್ನು. ಆದರೆ ನಮ್ಮ ಸಾವಿನ ಸಮಯದಲ್ಲಿ ಹೇಗೆ ನಮ್ಮ ಮಗ ಇರೋದಿಲ್ವೋ, ಯಾಕಂದರೆ ಈಗಲೇ ಇಲ್ಲ, ಆ ಪ್ರಕಾರವಾಗಿ ನೀನು ಸಾಯುವಾಗ ನಿನ್ನ ಮಕ್ಕಳು ಯಾರು ಕೂಡ ನಿನ್ನ ಹತ್ರ ಇರದೇ ಇರಲಿ ಅನ್ನುವಂತಹ ಒಂದು ಶಾಪವನ್ನು ಕೊಟ್ಬಿಡ್ತಾರೆ. ದಶರಥನಿಗೆ ತುಂಬ ದುಃಖ ಆಗತ್ತೆ, ಒಂದು ಜೊತೆಗೆ ಸಂತೋಷನೂ ಆಗತ್ತೆ. ಯಾಕೆ, ನನಗೆ ಮಕ್ಕಳೇ ಇರಲಿಲ್ಲ, ಈಗ ಇವರು ಕೊಟ್ಟಂಥ ಶಾಪದಿಂದಾಗಿ ನನಗೆ ಮಕ್ಕಳಾಗತ್ತೆ ಅಂತಾಯಿತು. ನನ್ನ ಮರಣ ಸಮಯದಲ್ಲಿ ಅವ್ರು ಇರಲ್ಲ ಅನ್ನೋದು ಇನ್ನೊಂದು, ಮಕ್ಕಳಾಗತ್ತೆ ಅಂತಲ್ಲ ಅಂದ್ಕೊಂಡು ಅವನಿಗೆ ಒಂದು ರೀತಿಯಲ್ಲಿ ಸಂತೋಷದ ಭರದಲ್ಲೇ ಉಂಟಾಗತ್ತೆ. ಹಾಗಾದಾಗ ಅವನು ಹೇಳ್ತಾನೆ, ತುಂಬ ಚೆನ್ನಾಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವರ ಒಂದು ಶುಶ್ರೂಷೆ ಪೋಷಣೆ ಇತ್ಯಾದಿಯನ್ನು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಹಂಗೆ ಹೋಗಬೇಕಾದ್ರೆ ಆ ಶ್ರಾವಣನ ಇದರಲ್ಲಿ ಹೇಳುವಂಥ ಒಂದು ಶ್ಲೋಕ, ತಂ ಪ್ರಸಾದಯ ಗತ್ವಾ ತ್ವಂ ನತ್ವಾ ಸಂಕುಚಿತ ಭವೇತ್. ಅವರು ಜಾಸ್ತಿ ಕೋಪ ಮಾಡ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ನೀನು ಮಾಡಬೇಕು ಅಂಥೇಳಿ
ಪುತ್ರೌ ವ್ಯಸನಜಂ ದುಃಖಂ ಯದೇ ತನ್ ಮಮ ಸಾಂಪ್ರತಂ ಏವಂ ತ್ವಂ ಪುತ್ರಶೋಕೇನ ರಾಜನ್ ಕಾಲಂ ಕರಿಷ್ಯಸಿ. ಅಜ್ಞಾನಾತ್ತು ಹತೋ ಯಸ್ಮಾತ್ ಕ್ಷತ್ರಿಯೇನ ತ್ವಯಾ ಮುನಿ. ಅಜ್ಞಾನದಿಂದ ನೀನು ನಮ್ಮ ಮುನಿ ಪುತ್ರನನ್ನು ಕೊಂದಿದ್ದೀಯ, ಜ್ಞಾನತಃ ಅಲ್ಲ ನಿಜವಾಗಿಯೂ ಕೂಡ. ತಸ್ಮಾತ್ ತ್ವಾಂ ನಾವಿಶತ್ಯಾಶೋ ಬ್ರಹ್ಮಹತ್ಯಾ ನರಾಧಿಪ. ಬ್ರಹ್ಮಹತ್ಯ ಅನ್ನೋದು ಇದರಿಂದ ಆಗೋದಿಲ್ಲ. ಜೀವಿತಾಂಶಕರೋ ಘೋರೋ ದಾತಾರಮೇವ ದಕ್ಷಿಣಾಂ ಏವಂ ಶಾಪಂ ಮಯಿನ್ಯಸ್ಯ ವಿಲಪ್ಯ ಕರುಣಂ ಬಹು ಚಿತಾಂ ಆರೋಪ್ಯ ದೇಹಂ ತನ್ ಮಿಥುನಂ ಸ್ವರ್ಗಮಭ್ಯಯಾತ್. ಹೀಗೆ ಶ್ರವಣ ಕುಮಾರನ ಪ್ರಸಂಗದಲ್ಲಿ ಶಾಪ ಒಂದು ರೀತಿಯಲ್ಲಿ ವರ ಅನ್ನುವಂತಹ ರೀತಿಯಲ್ಲಿ ನಡೆಯೋದನ್ನು ನಾವು ನೋಡ್ತೇವೆ. ಆಮೇಲೆ ಮುಂದೆ ಅಯೋಧ್ಯಾಕಾಂಡಕ್ಕೆ ಬಂದಾಗ ದಶರಥ, ಕೈಕೇಯಿ, ಭರತ, ಇಲ್ಲಿ ಹಳೆಯದೊಂದು ವರದ ನೆನಪನ್ನು ಕೊಡಲಿಕ್ಕೆ ಬರುತ್ತೆ. ಕಥೆ ನಿಮ್ಗೆ ಗೊತ್ತಿದೆ, ನಾನೇ ಮುಂದುವರ್ಸೋಗೋದಿಲ್ಲ. ಕೈಕೇಯಿ ಕೇಳ್ಕೊಳ್ಳೋದು ಏನು ಅಂದರೆ, ಪೂರ್ವಂ ದತ್ತೌ ವರೌ, ಮಹಾರಾಜ ನೀನು ನನಗೆ 2 ವರಗಳನ್ನ ಕೊಟ್ಟಿದ್ದೀಯಾ. ಯಾವಾಗ ಅಂದರೆ ದೊಡ್ಡದಾದಂಥ ಯುದ್ಧ ನಡೀತಾ ಇತ್ತು. ಯುದ್ಧ ನಡೀತಾ ಇರಬೇಕಾದ್ರೆ ದೇವೇಂದ್ರನಿಗೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ನೀನೇನು ಮಾಡಿದ್ದೆ ಅಂದರೆ ದೇವಲೋಕಕ್ಕೆ ಹೋಗಿದ್ದೆ. ರಾಕ್ಷಸನ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದ ಇಂದ್ರ. ಆಗ ನನ್ನನ್ನು ಕರ್ಕೊಂಡು ಹೋಗಿದ್ದೆ. ಆಗ ನೀನು ಸುಸ್ತಾಗ್ಬಿಟ್ಟು ನಿನಗೆಲ್ಲ ಗಾಯಗಳಾದಾಗ ಆ ರಾಕ್ಷಸ ಬಂದು ನೀನು ಹೊಡೆದಾಕ್ಬಿಡ್ತಿದ್ದ. ನಾನು ನಿನ್ನ ರಥವನ್ನು ಹಾಗೆ ತೆಗೆಸ್ಕೊಂಡು ಏಕಾಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಶೈತ್ಯೋಪಚಾರ ಎಲ್ಲ ಮಾಡಿ ನಿನ್ನನ್ನು ಉಳಿಸ್ದೆ. ನಿನಗೆ ತುಂಬ ಸಂತೋಷ ಆಗಿ ಒಂದು 2 ವರವನ್ನು ಕೇಳ್ಕೊ ಅಂತ ಹೇಳಿದೆ. ಆಗ ನಾನು ವರವನ್ನು ಕೇಳ್ಕೊಂಡಾಗ ನೀನು ಕೊಟ್ಟಿದ್ದೆ. ಆ ವರವನ್ನು ಹಾಗೇ ಇಟ್ಕೊಂಡಿರ್ತೀನಿ, ಮುಂದೆ ಕೇಳ್ತೀನಿ ಅಂತ ನಾನು ಹೇಳಿದೆ. ಆ ವರವನ್ನು ಈಗ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ನೀನು ಈ ವರವನ್ನು ಕೊಡು. ಒಂದು ರಾಮನಿಗೆ ವನವಾಸ, ನನ್ನ ಮಗನಾದಂಥ ಭರತನಿಗೆ ರಾಜ್ಯಾಭಿಷೇಕ ಅನ್ನುವಂಥದ್ದನ್ನು ಅವಳು ಕೇಳ್ತಾಳೆ. ಆಗ ದಶರಥನಿಗೆ ತುಂಬ ಬೇಜಾರು, ಸಿಟ್ಟಾಗ್ಬಿಡುತ್ತೆ. ಗಂಗಾ ಯಮುನೆಯೋರ್ ಮಧ್ಯೆ ಕುನದೀವ ಪ್ರವೇಶಿತ. ಗಂಗಾ ಯಮುನೆಯರು ಹರಿತಾ ಇರಬೇಕಾದ್ರೆ ಕೆಟ್ಟ ನದಿ, ಕೊಳಕ ನದಿ, ನದಿ ಅಲ್ಲ ಅದು, ಕೊಚ್ಚೆ ನೀರಿನ ಒಂದು ಹಳ್ಳ, ಅದು ಪ್ರವೇಶ ಮಾಡಿದ್ರೆ ಹೆಂಗೋ ಹಾಗೆ ಕೌಸಲ್ಯ ಸುಮಿತ್ರನ ಮಧ್ಯೆ ನೀನು ಹೀಗಾಗ್ಬಿಟ್ಟಿಯಲ್ಲ. ನಿಜವಾಗಿಯೂ ಎಂತಹ ಭ್ರೂಣ ಹತ್ಯಾಮಸಿ, ಭ್ರೂಣ ಹತ್ಯೆಯನ್ನು ಮಾಡಿದಂಥ ಪಾಪಕ್ಕೆ ನೀನು ಒಳಗಾಗ್ತಾ ಇದೆಯಾ. ಕುಲಸ್ಯಾಸ್ಯ ವಿನಾಶನಂ, ನಮ್ಮ ರಘುವಂಶವನ್ನೇ ನಾಶ ಮಾಡ್ತಾ ಇದೆಯಾ. ಕೈಕೇಯಿ ನರಕಂ ಗಚ್ಚ ಮಾಚ ತಾತ ಸಲೋಕತಾಂ. ನಿನ್ನ ಕೈಕೇಯಿ ನೀನು ನರಕಕ್ಕೆ ಹೋಗು. ಈ ವಿಷಯವನ್ನು ದಶರಥ ಹೇಳ್ತಾನೆ. ಭರತ ಆಮೇಲೆ ಬಂದ ನಂತರ ಇದೇ ವಿಷಯವನ್ನು ತಾಯಿಗೆ ಹೇಳ್ತಾನೆ. ಶಂಕರಾಚಾರ್ಯ ಹೇಳ್ತಾರೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ತಾಯಿ ಹುಟ್ಟೋದಿಲ್ಲ ಅಂತ. ತುಂಬ ಸತ್ಯವಾದ ವಿಷಯ. ಅರೆ ಎಲ್ಲ ಸತ್ಯ ವಿಷಯಕ್ಕೂ ಒಂದು ಅಪವಾದ ಇರ್ಬೋದಂತ ಸಹಜವಾಗಿ. ನೋಡಿ, ಕೈಕೇಯಿ ಅನ್ನುವಂಥವಳು ಒಬ್ಬಳು ಅಪವಾದಾತ್ಮಿಕ ಆಗ್ಬಿಟ್ಲು. ಭರತಃ ಒಳ್ಳೆ ಅಪರಂಜಿ, ಚಿನ್ನದಂತೆ ರತ್ನದಂತೆ ಇದ್ದ ನಿಜವಾಗಿಯೂ ಕೂಡ. ಅರೆ ಕೈಕೇಯಿ ಮೂಲತಃ ಹಾಗಾಗಿಲ್ಲದೆ ಇದ್ದರೂ ಕೂಡ ಇನ್ನೊಬ್ಬರ ಕುತ್ಸಿತ ಬೋಧನೆಯ ಪರಿಣಾಮವಾಗಿ ಆ ಪ್ರಕಾರ ಆಗಿದ್ದಾಳೆ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಹೀಗೆ ಶಾಪ ಮತ್ತು ವರ ಎರಡೂ ವಿಷಯಗಳು ಅಲ್ಲಾಗುವಂಥದ್ದನ್ನು ನೋಡ್ತೇವೆ. ಮುಂದೆ ಸೀತೆಯ ಅಪಹರಣ ಆಗತ್ತೆ ಅರಣ್ಯಕಾಂಡದಲ್ಲಿ. ಆಗ ವಿರಾಧ ಅನ್ನುವಂತಹ ರಾಕ್ಷಸ, ಅವನು ದೊಡ್ಡದಾಗಿ ದೊಡ್ಡ ಆಕಾರ, ಪರ್ವತಂಥ ದೇಹ. ನೋಡ್ತಾರೆ ಇವರು, ಏನು ಹೀಗೆ ನೋಡ್ತಾರೆ, ಯಾವನು ಇಂತಹ ರಾಕ್ಷಸ, ಏನು ಮಾಡೋದು ಅನ್ನೋ ಅಷ್ಟರಲ್ಲಿ ಸೀತೆಯನ್ನು ಎತ್ಕೊಂಬಿಟ್ಟು ನಾನು ಕಂಕಳಲ್ಲಿ ಇಟ್ಕೊಂಬಿಟ್ಟನಂತೆ. ರಾಮ ಹಾಗೂ ಲಕ್ಷ್ಮಣ ನೋಡ್ತಾ ಇದ್ದಾರೆ, ಇವಾಗ ಏನು ಮಾಡುವಂಥದ್ದು ಅಂದ್ಬಿಟ್ಟು ಓಡಿ ಹೋಗ್ಬಿಡ್ತಕ್ಕೆ ಶುರು ಮಾಡ್ತಾನೆ ನಾವು ವಿರಾಧ. ಇವರು ಓಡಿ ಹೋಗಿ ಮತ್ತೆ ಹೋದಾಗ ಅವನು ಸೀತೆಯನ್ನು ಕೆಳಕ್ಕೆ ಹಾಕಿಬಿಟ್ಟು ಈ ರಾಮ ಲಕ್ಷ್ಮಣನ ಭುಜದ ಮೇಲೆ ಇಟ್ಕೊಂಡ್ಬಿಡ್ತಾನೆ ಕಂಕಳಲ್ಲಿ. ಆಗ ಅವ್ರು ಯೋಚನೆ ಮಾಡಿ, ಇದು ಸರಿ ಇಲ್ಲ, ಈಗ ನಾವೊಂದು ಭುಜವನ್ನೇ ಕತ್ತರಿಸ್ಬೇಕು ಅಂಥೇಳಿ ಅವರಿಬ್ಬರು ಸೇರಿಕೊಂಡು ಒಂದೊಂದು ಭುಜವನ್ನೇ ಕತ್ತರಿಸಾಕ್ಬಿಡ್ತಾರೆ. ಆಗ ಅವನಿಗೆ ಶಾಪದ ನೆನಪಾಗತ್ತೆ. ನನಗೆ ಹಿಂದೆ ಒಬ್ಬ ದೇವರ ಶಾಪ ಇತ್ತು, ಆ ಶಾಪ ಅನ್ನೋದು ಪರಿಹಾರ ಆಗುವಂಥದ್ದು ನೀನು 2 ತೋಳುಗಳನ್ನ ರಾಜಕುಮಾರ ಕತ್ತರಿಸಿದಾಗ ಆಗತ್ತೆ. ಅವರು ನಿನ್ನ ಒಂದು ದೊಡ್ಡ ಹೊಂಡ ಮಾಡಿಬಿಟ್ಟು ಹೂತಾಕ್ಬಿಡ್ಬೇಕಂತ ನೀನು ಹೇಳಬೇಕು ಅಂತ ಹೇಳಿದಾಗ ದೊಡ್ಡ ಹೊಂಡವನ್ನು ಲಕ್ಷ್ಮಣ ತೋಡ್ತಾನೆ, ಇಡೀ ಅವನ ದೇಹವನ್ನು ಅಲ್ಲಿ ಹಾಕ್ಬಿಟ್ಟು ಮುಚ್ತಾರೆ. ಆಗ ಅವನು ವಿರಾಧ ಹೇಳ್ತಾನೆ, ನಿಜವಾಗಿಯೂ ಕೂಡ ನೋಡಿ,
ನೀವು ಇಲ್ಲಿಂದ ಮುಂದಕ್ಕೆ ಹೋದರೆ ಕಬಂಧ ಅನ್ನುವಂತಹ ರಾಕ್ಷಸ ಇರ್ತಾನೆ. ಅವನು ಕೂಡ ದೀರ್ಘಬಾಹುವಾದವನು. ಅವನಿಗೆ ಸೀತೆಯನ್ನು ಒಬ್ಬ ರಾಕ್ಷಸ ಎಲ್ಲಿಗೆ ಹೊತ್ಕೊಂಡು ಹೋದ, ಯಾವ ಜಾಗದಿಂದ ಹೋದ ಅಂತ ಗೊತ್ತಿದೆ ಅವನಿಗೆ. ನೀವು ಮುಂದಕ್ಕೆ ಹೋಗಿ ಬೇಗ ಅಂತ ಹೇಳಿದಾಗ, ಅಂದರೆ ನಾನು ಮುಂದಿನ ವಿಷಯ ಹೇಳ್ತಾ ಇರೋದು, ಅಷ್ಟೊತ್ತಿಗೆ ಸೀತೆಯ ಅಪಹರಣ ಆದಮೇಲೆ ನಾನು ಹೇಳ್ತಾ ಇರೋದು ವಿಷಯ. ಹಾಗೆ ಮುಂದಕ್ಕೆ ಹೋದಾಗ ಕಬಂಧನ ಬಾಹುವಿನ ಛೇದನ ಆದಮೇಲೆ, ಈ ಸೀತೆಯ ಅಪಹರಣ ಆದಮೇಲೆ ಕಬಂಧ ರಾಕ್ಷಸನ ಸಂಹಾರ ಇದೆಲ್ಲ ಆಗುವಂಥದ್ದು. ಹಾಗಾದಮೇಲೆ ಆ ಕಬಂಧ ಅನ್ನುವಂಥವನು ಹೇಳ್ತಾನೆ, ಸೀತೆಯನ್ನೋಳನ್ನ ಈ ದಿಕ್ಕಿನಲ್ಲಿ ಕರ್ಕೊಂಡು ಹೋದರು, ನೀವು ಈ ದಿಕ್ಕಿಗೆ ಹೋಗಿ. ಇನ್ನೊಂದು ವಿಷಯ ಇದೆ, ಸುಗ್ರೀವ ಅಂತ ಒಬ್ಬ ವಾನರ ರಾಜ ಇದ್ದಾನೆ, ಅವನನ್ನು ಭೇಟಿ ಮಾಡಿ. ನೀವು ಅವನನ್ನು ಭೇಟಿ ಮಾಡಿದ್ರೆ ಅವನು ಎಲ್ಲ ವಿಷಯಗಳನ್ನು ಕೂಡ ಹೇಳ್ತಾ ಹೋಗ್ತಾನೆ ಅನ್ನುವಂಥ ವಿಷಯವನ್ನು ಹೇಳಿದಾಗ, ಆ ಪ್ರಕಾರ ರಾಮ ಲಕ್ಷ್ಮಣರು ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಶಾಪದ ಉಕ್ತಿ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ರಾಮ ಕ್ಷಮಸ್ವಮಾಮ್ ಅಂತ ವಿರಹದ ಕೇಳ್ಕೊಂಡ, ಕಬಂಧನು ಕೂಡ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ತೇನೆ. ಹಾಗಾದಮೇಲೆ ಸೀತೆಯನ್ನು ಹುಡುಕೊಂಡು ಅವ್ರು ಹೋಗ್ತಾರೆ. ಹೋದಾಗ ಅಲ್ಲಿ ಸುಗ್ರೀವ ಏನಿದ್ನೋ ಅವನ ಬಳಿಯಲ್ಲಿ ಹನುಮಂತ ಇರ್ತಾನೆ. ಹನುಮಂತನಿಗೆ ಒಂದು ಶಾಪ ಇರುತ್ತೆ. ಏನಂದರೆ, ಅವನು ತನ್ನ ಶಕ್ತಿ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವನಿಗೆ ಆಗೋದಿಲ್ಲ. ಅವನಿಗೆ ಯಾರಾದರೂ ಒಬ್ಬರು ಅವನಿಗೆ ಪ್ರೋತ್ಸಾಹ ಮಾಡಿ, ಬೇಸ್ 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 ನೀನು ಎಂಥವ್ನು ಗೊತ್ತಾನೆಯ, ಎಂಥವ್ರ ಮಗ ಗೊತ್ತಾನೆಯ, ನೀನು ಹುಟ್ಟಿದ ಕೂಡಲೇ ಆಕಾಶಕ್ಕೆ ಹೋಗ್ಬಿಟ್ಟು ಸೂರ್ಯನನ್ನು ಎಳ್ಕೊಳಕ್ಕೆ ಹೋದವನಯ್ಯ, ನೀನು ಚಂದ್ರನನ್ನು ಚೆಂಡಿನಂತೆ ಇಟ್ಕೊಂಡವನು ಕಣಯ್ಯ, ನೀನೇನು ಸಾಮಾನ್ಯನಯ್ಯ ಅಂತೇಳಿ ಹೇಳಿದಾಗ ಅವನ ಶಕ್ತಿ ಅನ್ನೋದು ಏನು ಅವ್ಯಕ್ತವಾಗಿತ್ತೋ, ಹುದುಗಿತ್ತೋ, ಅದು ಮೇಲಕ್ಕೆ ಬಂದು ಅವನನ್ನು ವಿಕಾಸಶೀಲನಾಗಿ ಮಾಡ್ತಾಯಿತ್ತು ಅಂದ್ಬಿಟ್ಟು. ಹಾಗಾಗಿ ಜಾಂಬವಂತ ಅನ್ನುವಂಥವನು ಅವನಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮೂಲೆಯಲ್ಲಿದ್ದವನನ್ನು ಆಮೇಲೆ ಎಬ್ಬಿಸ್ತಾನೆ ಅನ್ನೋದನ್ನು ನಾವು ಸುಂದರಕಾಂಡದಲ್ಲಿ ಅದನ್ನು ಗಮನಿಸ್ತೇವೆ. ಈಗಲೂ ಅಷ್ಟೇ, ನಮ್ಮಲ್ಲಿರುವಂತಹ ಶಕ್ತಿ ಅನೇಕ ಸತಿ ನಮಗೆ ಗೊತ್ತಿರಲ್ಲ. ನಾನಿದು ಮಾಡಬಲ್ಲ, ನಂಗೆ ಆಗಲ್ಲ, ನಂಗಾಗಲ್ಲಪ್ಪ, ಇವ್ರು ಬೇಕಾದ್ರೆ ಮಾಡ್ಬೋದು, ಇವ್ರು ಬೇಕಾದ್ರೆ ನಂಗಾಗಲ್ಲ ಅಂತಿರ್ತೀವಿ. ಆದರೆ ಒಳಗಡೆಯಲ್ಲಿ ದೇವರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟೆ ಅಂತ ನನ್ನ ಬಗ್ಗೆ ಗೊತ್ತೇ ಇರಲ್ಲ. ಇನ್ನೊಬ್ಬರು ಹೇಳಿದಾಗ ನೀನು ಮಾಡು ಆಗತ್ತೆ, ಮಾಡು. ಯಾಕೆ? ಇಂಪಾಸಿಬಲ್ ಈಸ್ ಎ ವರ್ಡ್ ಫೌಂಡ್ ಇನ್ ಫೂಲ್ಸ್ ಡಿಕ್ಷನರಿ ಅಂತ ಕರೀತಾರೆ. ನೆಪೋಲಿಯನ್ ಬೋನಾಪಾರ್ಟೆ ಹೇಳಿದ್ದು. ಅವನು ಹೇಳಲಿಕ್ಕೆ ಮುಂಚೆ ಚಾಣಕ್ಯ ಹೇಳಿದ್ದ. ಏನಂತ ಹೇಳಿದ್ದ? ಕಾಷ್ಠಾದಗ್ನಿರ್ಜಾಯತೆ ಮಧ್ಯಮಾನಾತ್. ಎರಡು ಒಣಗಿದ ಕಟ್ಟಿಗೆಯನ್ನು ಹಿಂಗೆ ಹಿಡಿತು ಅಂದರೆ ಅಲ್ಲಿಂದಾಗ ಏನಾಗತ್ತೆ? ಬೆಂಕಿ ಹುಟ್ಟತ್ತೆ. ಭೂಮಿ ತೋಯಂ ಕನ್ಯಮಾನ ದದಾತಿ. ಭೂಮಿ ಅನ್ನೋದನ್ನು ತೋಡಿದಾಗ ನೀರು ಬರುತ್ತೆ. ಹಾಗೆ ನಾಸ್ತಿ ಅಸಾಧ್ಯಂ ನರಾಣಾಂ. ಮನುಷ್ಯರಿಗೆ ಅಸಾಧ್ಯ ಅನ್ನೋದಿಲ್ಲ. ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಮಯದಲ್ಲಿ ಆ ಕೆಲಸವನ್ನು ಆರಂಭಿಸಬೇಕು ಅಲ್ವಾ? ಒಳ್ಳೆ ಭೂಮಿಯಲ್ಲಿ ಬೆಳೆಸಬೇಕು ಬೆಳೆಯನ್ನು ಅಂದರೆ ಈ ಸಮಯದಲ್ಲಿ ಉತ್ತಲಿಕ್ಕೆ ಹೋಗ್ತು ಅಂದರೆ ಆಗಲ್ಲ. ಮಳೆ ಚೆನ್ನಾಗಿ ಬಂದಿರಬೇಕು, ಅವಾಗ ಉತ್ತಬೇಕು, ಅವಾಗ ಬೀಜ ಬಿತ್ತಬೇಕು, ಅವಾಗ ಗೊಬ್ಬರ ಹಾಕಬೇಕು. ಯಾವುದೋ ಸಮಯದಲ್ಲಿ ಒಣಗಿದಂತಹ ಇಡೀ ವಾತಾವರಣ ಇರುವ ಹಾಕಿದ್ರೆ ಅದಾಗೋದಿಲ್ಲ. ಮಾರ್ಗಾರಬ್ಧ ಸರ್ವಯತ್ನ ಫಲಂತಿ ಅನ್ನೋದು ಹನುಮಂತನಿಗೆ ಆ ಜಾಂಬವಂತ ಕೊಟ್ಟಿರುವಂತಹ ಒಂದು ಪ್ರೋತ್ಸಾಹದಾಯಕವಾದಂಥ ವಿಷಯ ಅನ್ನೋದನ್ನು ಗಮನಿಸಬೇಕು. ಹಾಗೆ ಅರಣ್ಯಕಾಂಡದಲ್ಲಿ ಮುನಿಗಳೆಲ್ಲರೂ ಕೂಡ ರಾಕ್ಷಸರನ್ನು ನೋಡಿ ತುಂಬ ದುಃಖಿತರಾಗಿ, ಏನು ಮಾಡೋದು ಇವರಿಗೆ, ಶಾಪವನ್ನು ಕೊಡ್ತು ಅನ್ನೋದಾದರೆ ನಮ್ಮ ಶಕ್ತಿ, ತಪಸ್ಸಿನ ಶಕ್ತಿ ಕಡಿಮೆ ಆಗಿಬಿಡುತ್ತೆ, ಯಾರಾದರೂ ನಮ್ಮ ರಕ್ಷಣೆ ಮಾಡ್ಬೋದಾ ಅಂದಾಗ, ಅರಣ್ಯಕ್ಕೆ ಬಂದಿದ್ದಾರೆ ರಾಮಲಕ್ಷ್ಮಣರು ಅಂತ ಗೊತ್ತಾದಾಗ ಅವರು ರಾಮಲಕ್ಷ್ಮಣರ ಬಳಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಹೇಳ್ತಾರೆ, ನಾವೆಲ್ಲರೂ ಕೂಡ ಸಾತ್ವಿಕರು, ಋಷಿಮುನಿಗಳು, ನಮ್ಮ ತಪಸ್ಸನ್ನು ನಾಶ ಮಾಡಲಿಕ್ಕೋಸ್ಕರ ರಾಕ್ಷಸರು ಬರ್ತಾರೆ, ನಮ್ಮನ್ನು ರಕ್ಷಿಸಬೇಕು ಅಂದಾಗ ಶರಣಾಗತಃ ಯಾರಿದ್ದಾರೋ ಅಂತಹ ಶರಣಾಗತರನ್ನು ನಾನು ರಕ್ಷಣೆ ಮಾಡ್ತೇನೆ ಅಂಥೇಳಿ ಅವನು ಮಾತನ್ನು ಕೊಡ್ತೇನೆ. ಆ ಪ್ರಕಾರವಾಗಿ ಅಲ್ಲಿ ನಿಜವಾಗಿಯೂ ಕೂಡ ಶರಣಾಗತರನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಾನೆ. ಈ ಹಿಂದೆ ಸೀತೆ ಒಂದು ವಿಷಯವನ್ನು ಹೇಳಿರ್ತಾಳೆ ಈ ವಿಷಯದ ಬಗ್ಗೆ. ನೋಡಿ, ರಾಕ್ಷಸರಿಗೂ ನಮಗೂ ಏನೂ ಸಂಬಂಧ ಇಲ್ಲ. ರಾಕ್ಷಸರು ನಮ್ಮನ್ನೇನು ಹೊಡಿಲಿಕ್ಕೆ, ಬಡಿಲಿಕ್ಕೆ, ಹಿಂಸಿಸಲಿಕ್ಕೆ ಬಂದಿಲ್ಲ. ಅವರು ಬಂದಿರೋದು ಯಾರ ವಿರುದ್ಧವಾಗಿ? ಋಷಿಗಳ ವಿರುದ್ಧವಾಗಿದ್ದಾರೆ. ಹಾಗಾಗಿ ನಾವು ಈಗ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಮೇಲೆ ರಾಕ್ಷಸರು ಆಕ್ರಮಣ ಮಾಡ್ತಾರೆ. ಹಾಗಾಗಿ ನಾವು ಸುಮ್ಮನಿದ್ದು ಬಿಟ್ಟರೆ ಹೆಂಗೆ?
ಸಹಜವಾಗಿ ಒಬ್ಬ ಹೆಂಗಸು ತನ್ನ ಗಂಡನ ರಕ್ಷಣೆ ಬಗ್ಗೆ ಯೋಚನೆ ಮಾಡುವಂತಹ ರೀತಿಯ ಮಾತು. ಸ್ನೇಹಾಚ್ಚ ಬಹುಮಾನಾಚ್ಚ, ನಿಮ್ಮೇಲಿನ ಸ್ನೇಹದಿಂದ, ಪ್ರೀತಿಯಿಂದ, ಗೌರವದಿಂದ ನಾನು ಉಪದೇಶ ಮಾಡ್ತಾ ಇಲ್ಲ, ಇದನ್ನು ಸ್ಮಾರಯೇ ನತು ಶಿಕ್ಷೆಯೇ, ನೆನ್ಪು ಮಾಡಿಕೊಡ್ತಾ ಇದ್ದೇನೆ, ನಾನೇನು ಹೊಸದಾಗಿ ಹೇಳುವಂಥದ್ದಲ್ಲ ಅಂತ. ಆಗ ರಾಮನಿಗೆ ತುಂಬ ಸಂತೋಷ ಆಗತ್ತೆ. ಸೀತೆ, ನನ್ನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ಯಾ ನೀನು. ಬರಿಗಾಲಲ್ಲಿ ಇಲ್ಲಿಗೆ ಬಂದೆ, ಕಾಡಿಗೆ ಸಾಮಾನ್ಯ ಉಡುಪನ್ನು ತೊಟ್ಕೊಂಡು ಬಂದೆ, ನನ್ನನ್ನೇ ಮಹಾದೇವರು ಅಂತ ತಿಳ್ಕೊಂಡು ಬಂದಿದ್ಯಾ. ನಿನ್ನ ರಕ್ಷಣೆ ಮಾಡಬೇಕಾದ ನನ್ನ ಕರ್ತವ್ಯ ಇದೆ, ನೀನು ಹೇಳ್ತಾ ಇರೋದು ಸರಿ ಇದೆ. ಆದರೆ ನಾನು ಇರುವಂಥದ್ದು ಧರ್ಮದ ಮೂರ್ತಿ, ಧರ್ಮದ ರಕ್ಷಣೆಗೋಸ್ಕರವಾಗಿ ನಾನು ಹುಟ್ಟಿರುವಂಥದ್ದು. ಭರತ ಅಯೋಧ್ಯೆಯಲ್ಲಿ ಇದ್ದುಕೊಂಡು ಅಲ್ಲಿ ಎಲ್ಲರನ್ನೂ ರಕ್ಷಣೆ ಮಾಡಿ ಕಾಪಾಡ್ತಾ ಇದ್ದಾನೆ. ಅರಣ್ಯ ಇದೆಯಲ್ಲ, ಅರಣ್ಯದಲ್ಲಿರುವಂಥ ಎಲ್ಲ ಸಜ್ಜನರನ್ನು ರಕ್ಷಣೆ ಮಾಡಬೇಕಾದ್ದು ಯುವರಾಜನಾದಂಥ ನನ್ನ ಕರ್ತವ್ಯ. ಅರಣ್ಯಕ್ಕೆ ನಾನು ಎಲ್ಲ ವಿಧವಾದಂತಹ ಆಶ್ರಯವನ್ನು ಕೊಡಬೇಕು, ಅಲ್ಲಿ ಕೊಟ್ಟಂಗೆ, ಆ ಥರದ ನನ್ನ ವಿಷಯ ಅಂಥೇಳಿ ಸೀತೆಯನ್ನು ಸಮಾನಪಡಿಸಿರ್ತಾನೆ. ಅದನ್ನು ನೋಡಿಕೊಂಡು ಸೀತೆಯ ಅಪಹರಣ ಅನ್ನುವಂಥದ್ದು ಆಗಿರುತ್ತೆ. ಆಗ ಈ ಕಬಂಧಾವಿರ ಮೂಲಕ, ಸುಗ್ರೀವನ ಮೂಲಕ ತಿಳ್ಕೊಂಡು ಅಲ್ಲಿ ಹನುಮಂತನ ಮೂಲಕವಾಗಿ ಕಾಡಿಗೆ ಇದಕ್ಕೆ ಲಂಕೆಗೆ ಕಳಿಸ್ಬೇಕು, ಲಂಕೆಗೆ ಹೋಗಿದ್ದು ಅಂತ ಗೊತ್ತಾಗತ್ತೆ. ಆವಾಗ ವಿಷಯ ಬರುತ್ತೆ. ಆಗ ಹನುಮಂತನಿಗಿದ್ದಂತಹ ಶಾಪದ ಪರಿಹಾರ ಅನ್ನೋದು ಉಂಟಾಗಿ ಅವನು ಆ ಪ್ರಕಾರವಾಗಿ ವಿಷಯಕ್ಕೆ ಬಂದು ತನ್ನ ಶಕ್ತಿಯನ್ನು ಹೆಂಗೆ ಅಂತ ತಿಳ್ಕೊಂಬಿಟ್ಟು ಮುಂದುವರಿಸ್ತಾನೆ. ಅಲ್ಲಿ ಬ್ರಹ್ಮದೇವ ರಾವಣ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸಂಗ ಬರುತ್ತೆ. ಯಾವಾಗ ಹನುಮಂತ ಲಂಕಾ ಇದಕ್ಕೆ ಪ್ರವೇಶ ಮಾಡ್ತಾನೋ, ಹೋಗ್ತಾ ಇದ್ದಂಗೆ ಲಂಕಿನಿ ಅಂತ ಒಬ್ಬಳೆ ಇರ್ತಾಳೆ. ಲಂಕೆಯ ದ್ವಾರಪಾಲಿಕೆ ಅಥವಾ ಲಂಕೆಯ ದೇವತೆ ತರಹ ಅವಳು ಬಂದು, ನಿಲ್ಲು, ಯಾರು ಹೋಗ್ತಾ ಇದೆಯಾ ನೀನು, ನನ್ನನ್ನು ನೋಡದೆ ಹೋಗ್ತಾ ಇದೆಯಲ್ಲ ಅಂತ ಕೂಗ್ತಾಳೆ. ಆವಾಗ ಅವನು ಬಂದು, ನನ್ನ ಪರಿಚಯ ಹೇಳ್ಕೊಳ್ತೀನಿ, ನಾನು ಹನುಮಂತ, ನಾನು ಶ್ರೀರಾಮನ ದೂತ, ನಾನು ಈ ಲಂಕೆಯನ್ನು ನೋಡಲಿಕ್ಕೋಸ್ಕರ ಬಂದಿದ್ದೀನಿ ಹಿಂಗೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಇಲ್ಲ, ಯಾರ ಅನುಮತಿ ಇಲ್ಲದೆ ನೀನು ಹೋಗೋ ಹಂಗಿಲ್ಲ, ಇಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಹಂಗೆ ಹೇಳಿ ಅವನ ತಲೆಗೆ ಒಂದು ಏಟನ್ನು ಕೊಡ್ತಾಳು ಅಲ್ಲಿ ಲಂಕಿನಿ. ತಕ್ಷಣ ಇವನು ಕ್ರುದ್ಧನಾಗಿ ಅವಳು ಕೆನ್ನೆಗೆ ಸರಿಯಾದ ರೀತಿಯಲ್ಲಿ ಏಟನ್ನು ಕೊಡ್ತಾನೆ. ಅವಳು ಯಾವ ಮಟ್ಟದ ಏಟು ಅಂದರೆ ಹಾಗೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ, ಹೇಳೋಕ್ಕೆ ಆಗ್ತಿಲ್ಲ. ಆಗ ಅವಳು ನೆನಪಿಸ್ಕೊಳ್ತಾಳೆ, ನೀನು ಸಾಮಾನ್ಯ ಅಲ್ಲ, ನೀನೊಬ್ಬ ಅಸಾಮಾನ್ಯನಾದಂಥ ವ್ಯಕ್ತಿ. ಅಸಾಮಾನ್ಯದಂಥ ವ್ಯಕ್ತಿ ಯಾರಿದ್ದಾನೋ ಅಂತಹ ವ್ಯಕ್ತಿ ಇಲ್ಲಿ ಯಾವಾಗ ಬರ್ತಾನೋ, ನನ್ನನ್ನು ನಿಜವಾಗಿಯೂ ಕೆಳಗೆ ಬೀಳಿಸ್ತಾನೋ, ಅವನಿಂದಾಗಿ ಲಂಕೆಯ ಸಾಮ್ರಾಜ್ಯ ನಡುಗಿ ಹೋಗುತ್ತೆ ಅಂತ ಹೇಳಿದರು. ಅದ್ಯ ಪ್ರಭೃತಿ ಯಾಮನ್ಯಾಂ ಬಲಾನ್ ನಾರೀಂ ಗಮಿಷ್ಯಸಿ ಅನ್ನುವಂಥ ರೀತಿಯಲ್ಲಿದೆ. ಹಾಗಾಗಿ ನೀನು ಈ ಏನು ಲಂಕೆ ಇದೆಯೋ ಆ ಲಂಕೆಯನ್ನು ಆಕ್ರಮಿಸ್ಕೊಂಡು ಹೋಗ್ತೀಯಾ, ನಿನಗೆ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿಗೆ ಹೋಗ್ತಾರೆ. ಆನಂತರ ಆದಮೇಲೆ ಲಂಕೆಯಲ್ಲಿ ಸೀತೆಯನ್ನು ಇಟ್ಟಿರಬೇಕಾದ್ರೆ ಕೆಲವು ದಿವಸದ ನಂತರ ರಾವಣ ಪ್ರಜೆಗಳ ಮಂತ್ರಿಗಳ ಸಭೆ ಕರೀತಾರೆ. ಕರೆದು ತಾನು ಏನು ಕುಕೃತ್ಯವನ್ನು ಮಾಡಿದ್ನೋ ಅದನ್ನು ಹೇಳಬೇಕಲ್ಲ, ಅದಕ್ಕೆ ಅವರೆಲ್ಲ ಸಮರ್ಥನೆ ಮಾಡಬೇಕಲ್ಲ, ಗೊತ್ತಾಗಬೇಕಲ್ಲ ಏನಾಗ್ತಾ ಇದೆ ರಾಷ್ಟ್ರದಲ್ಲಿ ಅಂದ್ಬಿಟ್ಟು. ಹಾಗ ಅವನು ಕರೆದುಬಿಟ್ಟು ಹೇಳಿದಾಗ ತುಂಬ ಜನ ರಾಕ್ಷಸರು ಸರಿಯಾಗಿದೆ, ನೀನು ರಾವಣ ಮಹಾ ತೇಜಸ್ವಿ, ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಆಗ ಅವನ ಇನ್ನೊಬ್ಬ ಮಂತ್ರಿಯಾಗಿದ್ದವನು ಮಹಾಪಾರ್ಶ್ವ ಅಂತ, ಅವನು ಸೀತೆಯನ್ನು ಬಲಾತ್ಕರಿಸಬೇಕು ಅಂತ ಪ್ರೋತ್ಸಾಹಿಸಿರ್ತಾನೆ. ಆ ಸಂದರ್ಭದಲ್ಲಿ ರಾವಣ ಆತನಿಗೆ ಹೇಳ್ತಾನೆ, ನಾನು ಸೀತೆಯನ್ನು ಬಲಾತ್ಕರಿಸುವಂತಿಲ್ಲ, ನನಗೊಂದು ಶಾಪ ಇದೆ, ನಾನು ಅವಳನ್ನು ಒಲಿಸ್ಕೊಳ್ಬೇಕು. ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಷ್ಟು ದೊಡ್ಡದಾದ ಐಶ್ವರ್ಯ, ಇಷ್ಟೊಂದು ಮಂದಿ ಆಳು ಕಾಳುಗಳಿರ್ಬೇಕಾದ್ರೆ ಸೀತಾ ನೀನು ಹೇಗಿರ್ತೀಯ ಮಹಾರಾಣಿ ಥರ ಅನ್ನೋ ಥರದಲ್ಲೆಲ್ಲ ಹೇಳಬೇಕು. ಆ ನರನನ್ನು ಇಟ್ಕೊಂಡು ಏನು ಮಾಡ್ತೀಯ ಅನ್ನೋ ಥರದಲ್ಲಿ ಹೇಳಬೇಕು ಅಂತ ಹೇಳ್ತಾನೆ. ಆಗ ಹಿಂದೊಮ್ಮೆ ಗಗನದಲ್ಲಿ ಅಗ್ನಿಜ್ವಾಲೆಯಂತಿದ್ದ ಪುಂಜಿಕ ಸ್ಥಳ ಅಂತ ಒಬ್ಬಳು ಅಪ್ಸರೆ ಇದ್ಲು. ರಾವಣ ಹೇಳುವಂಥದ್ದು. ಆ ಅಪ್ಸರೆಯನ್ನು ನಾನು ಅನುಸರಿಸ್ಕೊಂಡು ಹೋಗಿ ಅವಳನ್ನು ವಶ ಮಾಡ್ಕೋಬೇಕು ಅಂತ ಮಾಡಿದೆ. ಅವಳು ಆಗಲಿಲ್ಲ. ಆಗ ನಾನೇನು ಮಾಡಿದೆ ಅಂದರೆ ಅವಳ ದೀರ್ಘವಾದ ವೇಣಿ ಜಡೆ ಏನಿತ್ತಲ್ಲ, ಜಡೆಯನ್ನು ತೆಗೆದು ಎಳೆದೆ. ಆಗ ಅವಳೇನು ಮಾಡಿದ್ಲು ಅಂದರೆ ತಕ್ಷಣ ಹೋಗಿ ಅವನ ಮೇಲೆ ಎದುರಿಸ್ಲಿಕ್ಕೆ ನೋಡ್ತಾಳೆ. ಆದರೆ ಸ್ತ್ರೀ ಶಕ್ತಿಯಿಂದ ಆಗೋದಿಲ್ಲ. ಹೇಳ್ತಾಳೆ, ಸ್ತ್ರೀ ಶಕ್ತಿಯಿಂದ ನಿನ್ನನ್ನು ನಾನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅವಳು ಅಗ್ನಿಯಲ್ಲಿ ತನ್ನನ್ನು ತಾನು ಒಪ್ಪಿಸ್ಕೊಂಡ್ಬಿಡ್ತಾಳೆ ಪೂರ್ತಿಯಾಗಿ.
ಹಾಗೆ ಒಪ್ಪಿಸ್ಕೊಂಡಾಗ ಅವಳು ಹೇಳ್ತಾಳಂತೆ, ನಾನು ಅವಳನ್ನು ಬಲಾತ್ಕಾರದಿಂದ ಭೋಗಿಸ್ಲಿಕ್ಕೋಸ್ಕರ ಹೋಗಿದ್ದೆ, ಅಗ್ನಿಗೆ ಅವಳು ಸಮರ್ಪಣೆ ಮಾಡಿಕೊಂಡ್ಳು, ಅದಕ್ಕೆ ಮುಂಚೆ ನಾನು ಅವಳನ್ನು ಬಲಾತ್ಕಾರವಾಗಿ ಭೋಗಿಸ್ತೆ ನಾನು. ಆಗ ಅವಳು ಶಾಪವನ್ನು ಕೊಟ್ಟಳು, ಅಗ್ನಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಂತೆ. ಕಮಲಿನಿಯಂತೆ ಕಂಪಿಸ್ತಾ ಅವಳು ಹೇಳ್ತಾಳಂತೆ, ನನ್ನ ಕೃತ್ಯ ಬ್ರಹ್ಮನಿಗೆ, ಇವಳ ತಂದೆ ಬ್ರಹ್ಮನಿಗೆ ತಿಳಿದಾಗ ಆತ ಸಿಟ್ಟಿನಿಂದ ಈ ರೀತಿ ಹೇಳ್ತಾನಂತೆ, ಅದ್ಯ ಪ್ರಭೃತಿ ಯಾಮನ್ಯಾಂ ಬಲಾಂ ನಾರೀಂ ಗಮಿಷ್ಯಸಿ ತದಾ ತೇ ಶತಧಾ ಮೂರ್ಧ್ನ ಫಲಿಷ್ಯತಿ ನ ಸಂಶಯ. ನನ್ನ ಮಗಳಿಗೆ ಮಾಡಿದಂತಹ ರೀತಿಯಲ್ಲಿ ನೀನು ಇನ್ಯಾವುದಾದ್ರೂ ಸ್ತ್ರೀಯನ್ನು ಬಲಾತ್ಕಾರ ಮಾಡ್ತು ಅನ್ನೋದಾದರೆ ನಿನ್ನ ತಲೆ 100 ಹೋಳಾಗ್ಬಿಡುತ್ತೆ ಅಂತ ಇವಳ ತಂದೆ ಶಾಪವನ್ನು ಕೊಟ್ಟಿದ್ದ. ಅದನ್ನು ರಾವಣ ನೆನ್ಪಿಟ್ಕೊಂಡಿದ್ದಾನೆ. ಹಾಗಾಗಿ ನಾನು ಅವಳನ್ನು ಬಲಾತ್ಕಾರವಾಗಿ ಆಕ್ರಮಣ ಮಾಡ್ಕೊಂಡು ತಗೊಳ್ಳಿಕ್ಕೆ ಆಗೋದಿಲ್ಲ, ಹಾಗಾಗಿ ಬೇರೆ ಮಾರ್ಗದಿಂದಲೇ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದನ್ನು ಅವಳು ಗಮನಿಸ್ತಾಳೆ. ಹಾಗೆ ಬ್ರಹ್ಮದೇವ ಕುಂಭಕರ್ಣನಿಗೆ ನೀಡಿದಂತಹ ಒಂದು ಶಾಪ. ಕುಂಭಕರ್ಣ ಕೇಳ್ಕೊಳ್ತಾನೆ, ನನಗೆ ಯಾವಾಗಲೂ ಕೂಡ ತಿಂತಾ ಇರುವಂಥದ್ದು ವಿಷಯ ಇದೆ, ಆ ತಿನ್ನುವಂಥ ರೀತಿಯಲ್ಲೇ ನಂಗೆ ಆಗಬೇಕು, ಆಮೇಲೆ ನಿದ್ದೆ ಮಾಡ್ತಾ ಇರಬೇಕು. ಆಗ ಧ್ರುವಂ ಲೋಕವಿನಾಶಾಯ ಪೌಲಸ್ತ್ಯೇನಾಸಿ ನಿರ್ಮಿತ ತಸ್ಮಾತ್ ತ್ವಂ ಅದ್ಯ ಪ್ರಭೃತಿ ಮೃತಕಲ್ಪ ಶಯಿಷ್ಯಸೆ. ಸತ್ತಂತಹ ದೇಹ ಹೇಗಿರುತ್ತೋ ಹಾಗೆ ಮಲ್ಕೊಂಡಿರ್ತೀಯ ನೀನು. ಅನೇಕ ತಿಂಗಳವರೆಗೆ ಮಲ್ಕೊಂಡ್ಮೇಲೆ ಒಂದು ದಿವಸ ಎದ್ದು ಬಿಡ್ತಾನಂತ. ಆಗ ಸಿಕ್ಕದಂತಹ ಮನುಷ್ಯರನ್ನು, ಪ್ರಾಣಿಗಳನ್ನು, ಆಹಾರಗಳನ್ನ ಎಲ್ಲವನ್ನು ತಿಂದಾಕ್ಬಿಡ್ತೀಯ ಅಂತ ಹೇಳಿ ಒಂದು ಶಾಪ ಅವನಿಗೆ ಕೊಟ್ಟಾಗಿದ್ದಂಥದ್ದು ವಿಷಯವನ್ನು ನಾವು ಅಲ್ಲಿ ಗಮನಿಸ್ತೇವೆ. ಹಾಗೆ ಈ ರಾವಣ ಇಳಿದು ಬರ್ತಾ ಇರ್ಬೇಕಾದ್ರೆ ಒಂದು ಸರ್ತಿ ಈ ತನ್ನ ಯಾವ ವಿಮಾನ ಇದೆಯೋ ಪುಷ್ಪಕ ವಿಮಾನನನ್ನು ಕುಬೇರನಿಂದ ಪಡ್ಕೊಂಡು ಅದರಲ್ಲಿ ಬರ್ತಾ ಇರ್ತಾನಂತೆ. ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಒಂದು ಕಡೆ ಆ ಕುಬೇರನ ವಿಮಾನ ನಿಂತಂಗೆ ಆಗುತ್ತಂತೆ. ಇವನು ನೋಡ್ತಾನೆ, ಓಹೋ ಏನೋ ನಿಂತಂಗೆ ಆಗ್ಬಿಡ್ತಲ್ಲ ಇದೆಲ್ಲ ಪೂರ್ತಿಯಾಗಿ ಅಂತ ಯೋಚನೆ ಮಾಡಿದಾಗ ಅವಾಗ ಅಲ್ಲಿ ಕಪಿ ಒಂದು ಕಾಣಿಸುತ್ತಂತೆ. ನೋಡ್ಬಿಟ್ಟು ಇದು ಯಾವುದು ಕಪಿ ಬಂದು ಶಕುನವನ್ನು ಮಾಡ್ತೇನೆ, ಇಲ್ಲ ನಾನು ಕಪಿಯಲ್ಲ, ನಾನು ನಂದಿಕೇಶ್ವರ, ಕಪಿಯ ರೂಪವನ್ನು ಪಡ್ಕೊಂಬಂದಿದ್ದೀನಿ ಅಂಥೇಳಿ ಅವನ ಜೊತೆಯಲ್ಲಿ ಯುದ್ಧ ನಡೆಯುತ್ತಂತೆ. ಯುದ್ಧ ನಡೆದಾಗ ಆ ನಂದಿಕೇಶ್ವರ ಸರಿಯಾದ ರೀತಿಯಲ್ಲಿ ರಾವಣನಿಗೆ ಬಾರಿಸ್ಬಿಟ್ಟು, ನೋಡು ನಿನ್ನ ಆಹುತಿ ಆಗೋದು ನಾನು ಕಪಿರೂಪ ಪಡೆದಿದ್ದನಲ್ಲ ಅದ್ರ ಮೂಲಕನೇ ಅಂತ ಹೇಳ್ತಾನೆ. ಹನುಮಂತನನ್ನು ಮೊದಲನೇ ಬಾರಿಗೆ ನೋಡಿದಾಗ ರಾವಣನಿಗೆ ಇಷ್ಟೆಲ್ಲ ದಾಂಧಲೆಯನ್ನು ಆ ಲಂಕೆಯಲ್ಲಿ ಮಾಡಿಬಿಟ್ಟಿದ್ದಾನೆ ಅಂತ ಗೊತ್ತಾದಾಗ, ಓ ಹಿಂದೆ ನನಗೊಂದು ಶಾಪ ಬಂದಿತ್ತು ನಂದೀಶ್ವರನಿಂದಾಗಿ, ಅದೇ ಈ ಕಪಿರ್ಬೋದಾ ಅನ್ನುವಂಥ ರೀತಿಯಲ್ಲಿ ಶಾಪದ ನೆನಪಾಗ್ಬಿಡುತ್ತಂತೆ. ಯಸ್ಮಾದ್ ವಾನರ ರೂಪಂ ಮಾಂ ಅವಜ್ಞಾಯ ದಶಾನನ ಅಶನೀಪಾತ ಸಂಕಾಶಂ ಅಪಹಾಸಂ ಪ್ರಯುಕ್ತವಾನ್ ತೇ ತವ ಪ್ರಬಲಂ ದರ್ಪ ಮುತ್ಸೇಧಂಚ ಪೃಥಗ್ವಿದಂ ವೃಷೇನೇಷ್ಯಂತೆ ಸಂಭೂಯ ಸಹಾಮಾತ್ಯ ಸುತಸ್ಯ ಚ. ಅಮಾತ್ಯರೊಂದಿಗೆ ಸುತರೊಂದಿಗೆ ನೀನು ಸತ್ತೋಗ್ಬಿಡ್ತೀಯ ಅನ್ನುವಂಥದ್ದು ವಿಷಯ ಅವನಿಗೆ ನೆನಪಾಗತ್ತೆ. ಆದರೂ ಕೂಡ ಏನಾಗತ್ತೆ ಅಂದರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟು ವಿಷನಾಶದ ಕಾಲ ಬಂದುಬಿಟ್ಟಾಗ ಯಾರ ಮಾತನ್ನೂ ಕೂಡ ಕೇಳೋದಿಲ್ಲ ಅನ್ನುವಂತಹ ಅಹಂಕಾರ ಅನ್ನೋದು ಅಲ್ಲಿ ಬಂದ್ಬಿಡತ್ತೆ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಹಾಗೆ ವೇದವತಿ ಮತ್ತು ರಾವಣ, ಇದು ಉತ್ತರಾಖಂಡದಲ್ಲಿ ಬರುವಂಥದ್ದು. ವೇದವತಿ ಅನ್ನುವಂಥವಳು ರಾವಣನಿಗೆ ಒಂದು ಶಾಪವನ್ನು ಕೊಟ್ಟಿರ್ತಾಳೆ. ಏನಂದರೆ, ಯಸ್ಮಾತ್ತು ಘರ್ಷಿತಾಚಾಹಂ ತ್ವಯಾ ಪಾಪಾತ್ಮನಾ ವನೆ ತಸ್ಮಾತ್ ತವ ವಧಾರ್ಥಂ ಹಿ ಸಮತ್ವತ್ಸೇ ಹ್ಯಹಂ ಪುನಃ. ವೇದವತಿಯನ್ನು ಇವನು ಘರ್ಷಣೆ ಮಾಡಿಬಿಟ್ಟಿರ್ತಾನಂತೆ. ಆಗ ವೇದವತಿ ಕೊನೆಗೆ ಶಾಪವನ್ನು ಕೊಟ್ಟಿರ್ತಾಳಂತೆ. ಅಗ್ನಿಗೆ ತನ್ನನ್ನು ಸಮರ್ಪಣೆಯನ್ನು ಮಾಡ್ಕೊಳ್ಳೋಕ್ಕೆ ಮುಂಚೆ, ಅಗ್ನಿ ಪ್ರವೇಶ ಮಾಡಲಿಕ್ಕೆ ಮುಂಚೆ, ನಾನು ಮುಂದಿನ ಜನ್ಮದಲ್ಲಿ ಅಯೋನಿಜೆಯಾಗಿ ಹುಡ್ತೇನೆ, ಸ್ತ್ರೀಯಾಗಿ ಮಹಾವ್ಯಕ್ತಿಯೊಬ್ಬನನ್ನು ಒರೆಸ್ತೇನೆ. ಆ ಹಿನ್ನೆಲೆಯಲ್ಲಿ ಆಗ ಬಂದು ನಿನ್ನ ಮರಣಕ್ಕೆ ನಾನೇ ಕಾರಣ ಆಗ್ತೇನೆ. ನನ್ನ ಮರಣಕ್ಕೆ ನೀನು ಕಾರಣ ಆದಿಯಲ್ಲ ಇವತ್ತು, ಹಾಗಾಗ್ತೀನಿ ಎನ್ನುವಂಥ ಶಾಪವನ್ನು ಕೊಟ್ಟಿರ್ತಾಳೆ. ಯದಿತ್ವಸ್ತಿ ಮಯಾ ಕಿಂಚಿತ್ ಕೃತಂ ದತ್ತಂ ಹುತಂ ತಥಾ ತಸ್ಮಾತ್ ತ್ವ ಅಯೋನಿಜ ಸಾಧ್ವಿ ಭವೇಯಂ ಧರ್ಮಿಣ ಸುತ. ಈ ಪ್ರಕಾರವಾಗಿ ಶಾಪಗಳು ತುಂಬ ರೀತಿಯಲ್ಲಿ ಬಂದು ಶಾಪದ ಮೂಲಕವಾಗಿ ಬೇರೆ ಬೇರೆ ಪ್ರಸಂಗಗಳಿಗೆ ಜಾಗೃತಿ ಆಗುವಂಥದ್ದಿರುತ್ತೆ. ಈಗ ನಾವು ವರದ ಕಡೆಗೆ ಹೋಗೋಣ. ಸಹಜವಾಗಿ
ಕೈಕೇಯಿಗೆ ಕೊಟ್ಟಂತಹ ವರ ಅದನ್ನು ನಾವು ನೋಡಿದ್ದೇವೆ ಸಹಜವಾಗಿ. ಆ ವರವನ್ನು ಅವಳು ಈಡೇರಿಸ್ಕೊಳ್ಳೋ ದೃಷ್ಟಿಯಿಂದ ತನ್ನ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಹಾಗೆ ವರಕ್ಕೆ ಸಂಬಂಧಪಟ್ಟಂಗೆ ದಶರಥನ ಸಹಾಯದಿಂದಾಗಿ ಮಾಯಾವಿದ್ಯೆಯನ್ನು ಕಲ್ತ್ಕೊಂಡಂತಹ ಒಬ್ಬ ವ್ಯಕ್ತಿ ಇದ್ದಂತೆ. ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬರುವಂಥ ವಿಷಯ, ಸಹಸ್ರಾರ್ಜುನ ಅಂತ ಒಬ್ಬ ಇರ್ತಾನೆ. ಅವನು ರಾವಣನೊಂದಿಗೆ ನಿಜವಾಗಿಯೂ ಕೂಡ ಯುದ್ಧವನ್ನು ಮಾಡ್ತಾನಂತೆ. ಆಗ ಗದೆಯನ್ನು ಬಳಸ್ತಾನಂತೆ, ಸಹಸ್ರಾರ್ಜುನ ಗದೆಯನ್ನು ಬಳಸಿದಾಗ ಗದೆ ಏನಾಗತ್ತೆ, ಪರಿಪೂರ್ಣ ತುಂಡಾಗೋಗ್ಬಿಡುತ್ತಂತೆ ರಾವಣನ ಎದುರಿನಲ್ಲಿ. ಆಗ ಮೌಲ್ಯವಾನ್ ಅಂಥೇಳಿ ರಾವಣನ ಅಜ್ಜ ಒಬ್ಬ ಇದ್ದ. ರಾವಣನ ಅಜ್ಜ ಅನ್ನುವಂಥವನು ಒಂದು ವಿಷಯವನ್ನು ಕೇಳ್ಕೊಂಡಿರ್ತಾನಂತೆ, ಮುಂದೆ ನಮ್ಮ ಮೊಮ್ಮಗ ಅನ್ನುವಂಥವನು ಈ ತರಹ ನಾಶಕ್ಕೆ ಒಳಗಾಗುವಂಥ ಸ್ಥಿತಿ ಬರುತ್ತೆ, ಅವನ ಅಹಂಕಾರವನ್ನು ಹೆಂಗಾದರೂ ಕಡಿಮೆ ಮಾಡುವಂಥ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ಕೊಂಡಿರ್ತಾನಂತೆ. ಆದರೂ ಕೂಡ ಅದು ಯಾವುದು ಕೂಡ ನಡೆಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವನಿಗೆ ವರ ಆಗಿತ್ತು ಅನ್ನುವಂಥ ವಿಷಯವನ್ನು ನಾವು ನೋಡ್ತೇವೆ. ಹಾಗೆ ಶ್ರೀರಾಮನಿಗೆ ಸೂರ್ಯನ ಅನುಗ್ರಹದ ವರ ಇತ್ತು. ಅಗಸ್ತ್ಯ ಮಹರ್ಷಿ ವರವನ್ನು ಸೂರ್ಯನಿಂದ ಕೊಡಿಸ್ಕೊಡ್ತಾನೆ. ಎಷ್ಟು ಸರ್ತಿ ಯುದ್ಧವನ್ನು ಮಾಡಿದ್ರೂ ಕೂಡ ಆ ಯುದ್ಧದಲ್ಲಿ ಗೆಲುವಾಗ್ತಾ ಇರಲಿಲ್ಲ. ರಾವಣನ ಹೃದಯದಲ್ಲಿ ಅಮೃತ ಕಲಶ ಇತ್ತಂತೆ. ಅಮೃತ ಕಲಶವನ್ನು ಕೆಳಕ್ಕೆ ಬೀಳಿಸದ ಹೊರತು ಅವನಿಗೆ ಸಾವಾಗ್ತಾ ಇರಲಿಲ್ಲ. ಒಂದು ಸರ್ತಿ ತಲೆ ಕಿತ್ತೋರೆ ಮತ್ತೆ 10 ತಲೆಗಳು ಬರ್ತಾಯಿತ್ತು. ಈ ದಿಕ್ಕಿನಲ್ಲಾದರೆ ಆ ದಿಕ್ಕಿನಲ್ಲೇ ಹಾಗೆ ಬರ್ತಿತ್ತಂತೆ. ಆಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ, ನೀನು ಸೂರ್ಯನ ವರ ಪಡಿಬೇಕು, ಅದಕ್ಕೆ ಬಾ, ಆಚಮನವನ್ನು ಮಾಡು, ನೀರು ಕುಡಿ, ನಾನು ಇಲ್ಲೇ ಉಪದೇಶ ಮಾಡ್ತೀನಿ ಯುದ್ಧ ಭೂಮಿಯಲ್ಲೇ ಅಂದ್ಬಿಟ್ಟು ಆದಿತ್ಯ ಹೃದಯ ಅನ್ನುವಂಥ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಅಂತ ಹೇಳಿದಾಗ ಅವನು ಆಚಮನ ಮಾಡಿ ಈ ಆದಿತ್ಯ ಹೃದಯ ಸ್ತೋತ್ರದ ವರ ಏನಿತ್ತು ಸೂರ್ಯಂದು, ಇವನ ವಂಶವೇ ಸೂರ್ಯವಂಶ ಆಗಿತ್ತು ಪೂರ್ತಿಯಾಗಿ. ಆ ಅನುಗ್ರಹವನ್ನು ಪಡೆದು ಆಗ ಅವನು ರಾವಣನನ್ನು ಸಂಹಾರ ಮಾಡಲಿಕ್ಕೆ ಅನುಕೂಲವಾಗತ್ತೆ ಅನ್ನುವಂಥ ವಿಷಯವನ್ನು ಅಲ್ಲಿ ಹೇಳ್ತಾರೆ. ಋಷ್ಯಶೃಂಗ ಮುನಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ವಿಷ್ಣುವಿನ ಒಂದು ಆಶ್ವಾಸನೆ ಇತ್ತು. ಏನು ಅಂದರೆ, ಭಯಂ ತ್ಯಜತ, ನೀವೆಲ್ಲರೂ ಕೂಡ ಭಯವನ್ನು ಬಿಟ್ಬಿಡಿ, ನಾನು ಭಯವನ್ನು ದೂರ ಮಾಡ್ತೀನಿ, ಶ್ರೀರಾಮನ ಅನುಗ್ರಹದ ಮೂಲಕವಾಗಿ ನಿಮ್ಮೆಲ್ಲರ ಭಯ ಅನ್ನುವಂಥದ್ದು ದೂರವಾಗತ್ತೆ ಅನ್ನುವಂಥ ವಿಷಯವನ್ನು ಹೇಳಿದರು. ಅದೊಂದು ಪ್ರಸಂಗವನ್ನು ನೋಡೋದಾದರೆ, ಮಮಾಪರಾಧಾತ್ ಗರ್ಭೋಯಂ ಸಪ್ತಧಾ ಶಕಲೀಕೃತಃ ನಾಪರಾಧೋ ಹಿ ದೇವೇಶ ತವಾತ್ರ ಬಲಸೂದನ ಪ್ರಿಯಂ ಕರ್ತುಂ ತವೇಚ್ಛಾಮಿ ಮಮ ಗರ್ಭಸ್ಯ ವಿಷಯೇ. ಆಗ ದೇವತೆಗಳೆಲ್ಲ ಕೂಡ ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಾಗ ಬಂದು ಆ ಮಹರ್ಷಿಯ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ರಂತೆ, ಋಷ್ಯಮುಖ ಮಹರ್ಷಿ ಬಳಿಯಲ್ಲಿ ಹಾಗೂ ಬ್ರಹ್ಮದೇವನ ಬಳಿಯಲ್ಲಿ. ಏನಂದರೆ, ದೊಡ್ಡದಾದ ದಾಂಧಲೆಯನ್ನು ರಾವಣ ಮಾಡ್ತಾ ಇದ್ದಾನಲ್ಲ, ಆ ರಾವಣ ಒಂದು ವರ ಪಡ್ಕೊಂಬಿಟ್ಟಿಯೇನೆ. ಏನಂತ ಅಂದರೆ, ನನಗೆ ದೇವದೇವತೆ ಗಂಧರ್ವ ಇತ್ಯಾದಿಗಳಿಂದ ಯಾರಿಂದಲೂ ಕೂಡ ಮರಣ ಆಗಬಾರ್ದು, ಮರಣನೇ ಆಗಬಾರ್ದು ಅಂತ ಹೇಳ್ತಾನೆ. ಹಂಗೆ ಕೇಳೋಕ್ಕಾಗಲ್ಲಪ್ಪ, ಮರಣನೇ ಇರಬಾರ್ದು ಅಂತ ಕೇಳೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆಗೆ ಹೇಳು ಅಂತ. ಹಾಗಿದ್ಮೇಲೆ ದೇವದೇವತೆಗಳಿಂದಲೂ ನಾನು ಸಾಯಕ್ಕಾಗೋದಿಲ್ಲ ಅಂದಮೇಲೆ ಅವರೆಲ್ಲರೂ ಕೂಡ ರಾಕ್ಷಸರಿಂದಾಗಲಿ, ಮಾನವ ಅನ್ನೋನು ಹುಲು ಮಾನವ ಒಬ್ಬ, ಅವನ ಸಾಮಾನ್ಯ ರೂಪ. ರಾಕ್ಷಸರು ಕಾಮರೂಪಿಗಳಾದಂಗೆ ಇವನೇನು ಕಾಮರೂಪಿ ಆಗ್ತಾನಿಲ್ಲ, ಅದಕ್ಕೋಸ್ಕರಾಗಿ ಮನುಷ್ಯ ಬೇಕಾದ್ರೆ ನನ್ನ ಕೊಲ್ಲಿ ಅಂತ ಹೇಳ್ಬಿಡ್ತಾನೆ. ಆಗಲಿ ಅಂತ ವರ ಕೊಟ್ಬಿಟ್ಟ. ಆಗ ದೇವತೆಗಳು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಮನುಷ್ಯ ಅನ್ನುವಂಥವನು ರಾವಣನಂತಹ ಮಹಾರಾಕ್ಷಸನ ಕೊಂದಬೇಕು ಅಂದರೆ ಅವನು ಸಾಮಾನ್ಯ ಮನುಷ್ಯನಾಗಿರಬಾರ್ದು, ಅಸಾಮಾನ್ಯದಂಥ ಮನುಷ್ಯ ಆಗಿದ್ದಾಗ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ದಶರಥ ಪುತ್ರ ಕಾಮೇಷ್ಟಿಯನ್ನು ಮಾಡಿ ವಿವಿಧ ದಾನಗಳನ್ನು ಮಾಡಿ ತನ್ನ ಮನಸ್ಸನ್ನು ತುಂಬ ಹದವಾಗಿ ಮಾಡಿಕೊಂಡಿದ್ದ. ಹಾಗೆ ಅದೇ ಥರದಲ್ಲಿ ಆ ಹೋಮದ ಸಮಯದಲ್ಲಿ ಸಾಕ್ಷಾತ್ ದೇವೋತ್ತಮನೇ ಬಂದು ಪಾಯಸವನ್ನು ಕೊಟ್ಟು, ಈ ಪಾಯಸವನ್ನು ಸ್ವೀಕರಿಸು, ದಿವ್ಯವಾದ ಪಾಯಸ, ಇದನ್ನು ನಿನ್ನ ಮಡದೇರಿಗೆ ಹಂಚು, ತನ್ಮೂಲಕವಾಗಿ ದೈವೀ ಪುತ್ರರೇ ಇಲ್ಲಿ ಜನಿಸಬೇಕು ಅನ್ನುವಂಥ ವರ ಸಿಕ್ಕಿತು. ಹಾಗಾಗಿ ಶ್ರೀರಾಮ ನಿಜವಾಗಿಯೂ ಕೂಡ ದೈವಂ ಮಾನುಷ ರೂಪೇಣ, ದೈವ ನೋಡಬೇಕಾದ್ರೆ ಮನುಷ್ಯ,
ಹೊಡೆದು ಸಂಹಾರ ಮಾಡಬೇಕಾದ್ರೆ 16,000 ಮಂದಿ ರಾಕ್ಷಸರನ್ನು ಜನಸ್ಥಾನದಲ್ಲಿ ಒಬ್ಬರೇ ಸಂಹಾರ ಮಾಡ್ದ ಅಂದರೆ ಯಾರನ್ನಾರು ಮನುಷ್ಯ ಅಂತ ಹೇಳಲಿಕ್ಕಾಗತ್ತ? ಅವನ್ನ ಮನುಷ್ಯ ಅಂತ 16,000 ರಾಕ್ಷಸರನ್ನು ಹಾಗೆ ಶಕ್ತಿವಂತ ಅಂದರೆ ಅದು ದೈವೀ ಶಕ್ತಿಯಲ್ಲಿ ಮಾತ್ರ ಸಾಧ್ಯ. ಆದರೆ ರಾಮ ಹೇಳ್ಕೊಳ್ತಾ ಇದ್ದ, ನಾಹಂ ದೇವ, ನಾನು ದೇವ ಅಲ್ಲ, ನಾನು ದಶರಥಸ್ಯ ಪುತ್ರ, ನಾನು ದಶರಥನ ಮಗ ಮಾತ್ರ ಅಂತ ಹೇಳ್ತಾನೆ. ಇಲ್ಲಿ ಕವಿ ನೀಡಿರುವಂಥ ಒಂದು ದೊಡ್ಡ ಸಂದೇಶ ಇದೆ. ಸಾಮಾನ್ಯವಾಗಿ ದೇವರು ಅಂದ್ಬಿಟ್ಟು ಮೊದಲಿಂದನೂ ಹೇಳಿಬಿಟ್ರೆ ಅವ್ರು ಮಾಡ್ತಾರಪ್ಪ, ಅವ್ರ ದೇವರು, ನಾವೆಲ್ಲ ಹುಲ್ಮ, ನಾವೇನು ಮಾಡೋಕ್ಕಾಗಲ್ಲ, ಇವರು ಸಂಘಟಕರಪ್ಪ, ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಅನುಭವ ಇದೆ, ಅವರು ಈ ದೇವಸ್ಥಾನ ಎಲ್ಲ ನಡೆಸ್ಬೋದು, ನನ್ನ ಕೈಲಿ ಸಾಧ್ಯವಿಲ್ಲ, ಹಂಗೆ ಅಂದ್ಕೊಂಡ್ಬಿಡ್ತೇವೆ. ಹಂಗಲ್ಲ ಅದು ನಿಜವಾಗಿಯೂ ಕೂಡ. ನಾನು ಕೂಡ ನನ್ನ ಮಟ್ಟಿಗೆ ನಡೆಸಬಲ್ಲೆ, ನಾನು ಕೂಡ ಕಾರ್ಯಕರ್ತನಾಗಬಲ್ಲೆ, ನನ್ನ ಕೈಲಾಗುವಂಥದ್ದು ನಾನು ಮಾಡಬಲ್ಲೆ ಅನ್ನುವಂಥ ರೀತಿಯಲ್ಲಿ ಹೋಗಬೇಕು. ರವೀಂದ್ರನಾಥ್ ಠಾಗೂರ್ ಹೇಳಿದ್ದನ್ನು ನಿನ್ನೆ ಹೇಳಿದೆ, ದೂರದಲ್ಲಿರುವಂಥ ಒಂದು ಸಣ್ಣ ಹಣತೆ ಮಿಣುಮಣ ಅಂತ ಇರೋದು ನಾನು ಉರಿತಾ ಇರ್ತೀನಿ, ಬೇರೆ ಹಣತೆಗಳು ಬಂದು ಇದರಿಂದ ತಕ್ಕೊಳ್ಳಿ ದೀಪವನ್ನು ಅನ್ನುವಂಥ ರೀತಿಯಲ್ಲಿ ಆಗಬೇಕು. ಹಾಗಾಗುವಂಥ ವಿಷಯವನ್ನು ಕಂಡಿದ್ದು ದೈವದ ಪಾಯಸದ ಅನುಗ್ರಹದಿಂದಾಗಿ ಶ್ರೀರಾಮನ ಅವತಾರ ಆಯಿತು. ಅದು ಆಗಿದ್ದು ಯಾವಾಗಪ್ಪ ಅಂದರೆ ರಾಮನವಮಿ, ನಾಳೆ. ಹೌದಾ? ಆ ನಕ್ಷತ್ರ ಯಾವುದು ಗೊತ್ತಾ? ಯಾವುದು ನಕ್ಷತ್ರ? ಪುನರ್ವಸು. ವಸು ಅಂದ್ರೇನು? ಸಂಪತ್ತು. ಪುನಃ ಅಂದರೆ ಮತ್ತೆ ಸಂಪತ್ತು ಬರಬೇಕು. ದೇವತೆಗಳಿಗೆ ಸ್ವಾಹಾಕಾರದ ಆಹುತಿಗಳನ್ನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ರಾಕ್ಷಸರೆಲ್ಲ ಯಜ್ಞಯಾಗಗಳಿಗೆ ಅಡ್ಡಿ ಮಾಡ್ತಾಯಿದ್ರು. ರಾಮ ಹುಟ್ಟಿದ ಮೇಲೆ ಯಜ್ಞಯಾಗಗಳು ಚೆನ್ನಾಗಿ ನಡೆಯುವಾಗ ಹಂಗಾಯಿತು, ಪುನರ್ವಸು, ಮತ್ತು ಸಂಪತ್ತು ಬಂತವರಿಗೆ, ದೇವತೆಗಳಿಗೆ. ಸುಗ್ರೀವ ಇದ್ನಲ್ಲ, ಅವನು ತನ್ನ ಸಂಪತ್ತನ್ನು, ತನ್ನ ಮಡದಿಯನ್ನು ಕಳ್ಕೊಂಬಿಟ್ಟಿದ್ದ. ಸುಗ್ರೀವ ಪುನಃ ಅದನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಬಂದ. ನ್ಯಾಯ ಮಾರ್ಗದಿಂದ ರಾಜ್ಯವನ್ನು ಆಳಬೇಕಾಗಿತ್ತು, ಆದರೆ ನ್ಯಾಯ ಮಾರ್ಗದ ರಾಜ್ಯವನ್ನು, ರಾಜದೇವತೆಯನ್ನು ಲಂಕೆ ಕಳ್ಕೊಂಡ್ಬಿಟ್ಟಿತ್ತು. ನ್ಯಾಯ ಮಾರ್ಗದ ರಾಜದೇವತೆ ಮತ್ತೆ ಬರಬೇಕಾದ್ರೆ ವಿಭೀಷಣ ಅನ್ನುವಂಥವನು ರಾಜನಾಗಬೇಕಾಗಿತ್ತಲ್ಲಿ. ಹಾಗಾಗಿ 3 ಕಡೆಗಳಲ್ಲಿ ಏನಾಯಿತು ಅಂದರೆ ಪುನರ್ವಸು, ಮತ್ತೆ ಈ ಸಂಪತ್ತು 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 ಅನ್ನುವಂಥದ್ದು ಬರುವಂಥದ್ದು ಆ ಪ್ರಕಾರ ನಡೆಯುತ್ತೆ. ಹಾಗಾಗಿ ರಾಮನ ನಕ್ಷತ್ರ ಅನ್ನೋದು ಪುನರ್ವಸು ಅನ್ನುವಂಥ ದೃಷ್ಟಿಯಿಂದ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ರಾಮನ ಗುಣಗಾನಗಳನ್ನು ಮಾಡ್ತಾ, ರಾಮಾಯಣವನ್ನು ಓದ್ತಾ, ಎಲ್ಲ ಕಡೆಯಲ್ಲೂ ರಾಮವೇ ಆಗಿತ್ತು. ಕೊನೆಯದಾಗಿ ಯುದ್ಧಕಾಂಡದ ಪಟ್ಟಾಭಿಷೇಕ ಸರ್ಗದಲ್ಲಿ ವಾಲ್ಮೀಕಿ ಬರೀತಾರೆ, ರಾಮೇ ರಾಜ್ಯಂ ಪ್ರಶಾಸತಿ, ರಾಮನು ರಾಜ್ಯವನ್ನು ಆಳ್ತಾ ಇರಬೇಕಾದ್ರೆ ನಾರ್ಯಶ್ಚ ಅವಿಧವಾ ನಿತ್ಯಂ, ಯಾವ ನಾರಿಯೂ ಹೆಂಗಸು ಕೂಡ ವಿಧವಾ ಸ್ಥಾನವನ್ನು ಪಡಿತಿರಲಿಲ್ಲ. ಅಂದರೆ ಸೌಮಂಗಲ್ಯಾಭಿವೃದ್ಧಿಯನ್ನೇ ಮಾಡಿಕೊಂಡು ಅವಳು ಗಂಡನ ಎದುರಿಗೆ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ಲು. ಯಾವುದೇ ಮಕ್ಕಳು ತಮ್ಮ ತಾಯಿ ತಂದೆಯರದಕ್ಕೆ ಸಾಯ್ತಾ ಇರಲಿಲ್ಲ ಅಲ್ವಾ? ಪುತ್ರ ವಿರಹ, ಪುತ್ರ ವಿರಹ ಅನ್ನೋ ತಾಯಿ ತಂದೆಗೆ ಬರ್ತಾ ಇರಲಿಲ್ಲ. ರಾಮೇ ರಾಜ್ಯಂ ಪ್ರಶಾಸತಿ, ರಾಮ ಯಾವ ಸಮಸ್ಯೆ ಬಂದರೂ ಕೂಡ ರಾಮ ಅಂತ ಹೇಳ್ತಾ ಅವರು ಸಮಸ್ಯೆಗಳಿಂದ ಮೇಲ್ಮುಖವಾಗಿ ಬಂದು ಆ ಸಮಸ್ಯೆಯಿಂದ ಪರಿಹೃತರಾಗ್ತಾ ಇದ್ರು. ಅಂತಹ ರಾಮ ರಾಜ್ಯ ಏನಿತ್ತೋ ಆ ರಾಜ್ಯವನ್ನು ತರಬೇಕಾದ್ರೆ ನಮ್ಮ ಮನೆ ರಾಮನ ಮನೆ ಆಗಬೇಕು. ಎಲ್ಲರೂ ಮಾಡ್ತಾರೆ, ಎಲ್ಲರೂ ಮಾಡಿಬಿಡ್ತಾರೆ, ರಾಜ್ಯ ಆಗ್ಬಿಡುತ್ತೆ. ಇಲ್ಲ, ನನ್ನ ಮನೆ ರಾಮನ ಮನೆ, ನನ್ನ ಮನಸ್ಸು ರಾಮನ ಮಂದಿರ ಅನ್ನುವಂತಹ ರೀತಿಯಲ್ಲಿ ಆಗಬೇಕು. ಹಾಗಾಗಲಿಕ್ಕೆ ರಾಮಾಯಣದ ಸಂಕೀರ್ತನೆಗಳು, ಚಿಂತನೆಗಳು, ಓದು ಬರಹಗಳು, ಸಂಗೀತ, ನೃತ್ಯ, ರೂಪಕ ಎಲ್ಲವೂ ಚೆನ್ನಾಗಿ ನಡೀಬೇಕು. ನಿಜವಾಗಿಯೂ ಕೂಡ ಆ ಥರದ ಕಾರ್ಯಕಲಾಪಗಳೆಲ್ಲ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರುವಂಥದ್ದು ನನಗೆ ತುಂಬ ಸಂತೋಷದ ವಿಷಯ ಆಗಿದೆ. ತುಂಬ ಮೇಲ್ಮುಖವಾಗಿ ಇದು ಬೆಳೀತಾ ಇರೋದು ಈ ದೇವಸ್ಥಾನ ನಿಜವಾಗಿಯೂ ಚೆನ್ನಾಗಿದೆ. ನಾನು ಬೇರೆ ಬೇರೆ ಊರುಗಳಲ್ಲಿ ಹೋದಾಗ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದ ಒಂದು ವ್ಯವಸ್ಥೆ, ಆ ತರಹ ಬೇರೆ ದೇವಸ್ಥಾನಗಳು ಆಗಬೇಕು ಅಂತ ನಾನು ಕೆಲವು ಸರಿ ಮಾರ್ಗದರ್ಶನ ಮಾಡ್ತಾ ಇರ್ತೀನಿ. ಇವತ್ತು ನಾನು ಅದನ್ನು ಕಂಡೆ, ಮೊದಲು ಕಂಡಿದ್ದೆ. ಹೋಮದ ಹೊತ್ತಿಗೆ ನಾನು ಬಂದೆ, ಸ್ವಲ್ಪ 12 ಗಂಟೆ ಹೊತ್ತಿಗೆ ಬಂದೆ. ಆಮೇಲೆ 1 ಗಂಟೆ ಅಲ್ಲಿದ್ದೆ. ಒಂದೊಂದು ಕಲಾಪ ವ್ಯವಸ್ಥಿತವಾಗಿ ಯಾರು ಯಾವುದನ್ನು ಮಾಡಬೇಕು, ಎಲ್ಲಿ ನಿಂತ್ಕೊಳ್ಬೇಕು, ಯಾವುದಾದ್ಮೇಲೆ ಆ ವಸ್ತುವನ್ನು ಎಲ್ಲಿಡಬೇಕು, ರಕ್ಷೆಯನ್ನು ಇಲ್ಲಿ ಬಂದಂತಹ 1,000 ಜನರಿಗೂ ಕೂಡ ಒಬ್ಬರ ಮೇಲೊಬ್ಬರು ಬೀಳದೇ ಇದ್ದಂಗೆ ಅವ್ರು ರಕ್ಷೆಯನ್ನು ಪಡೆಯೋ ಆಗಬೇಕು, ಹೇಗೆ ದೀಕ್ಷೆ ಪಡಿಬೇಕು, ಆಹಾರವನ್ನು ಪಡಿಬೇಕು, ಎಲ್ಲದೂ ಕೂಡ ವ್ಯವಸ್ಥಿತವಾಗಿರುತ್ತೆ. ಹೀಗೆ ವ್ಯವಸ್ಥೆ ನಡಿಬೇಕಾದ್ರೆ ಆ ವ್ಯವಸ್ಥೆಯ ಅನುಕೂಲ ಪಡೆಯುವಂಥ ನಾವಿರ್ತೇವಲ್ಲ, ನಮ್ಮದು ಒಂದು ಕರ್ತವ್ಯ ಇರುತ್ತೆ. ವ್ಯವಸ್ಥಾಪಕರದ್ದು ಮಾತ್ರ ಕರ್ತವ್ಯ ಅಲ್ಲ,
ನಾವು ಫಲಭಾಜನರು. ಅವರು ತ್ಯಾಗಜೀವಿಗಳಾಗಿ ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ವ್ಯವಸ್ಥಾಪಕರು, ಅರ್ಚಕರು, ನಿರ್ವಾಹಕರು ಎಲ್ಲರೂ ಕೂಡ ಅವ್ರು ಹೇಳಿದಂತಹ ಸೂಚನೆಯನ್ನು ನಾವು ಪಾಲಿಸಬೇಕು. ನಾವು ಇದಕ್ಕೇನಾದರೂ ಕೂಡ ಕೈ ಕೊಡಬೇಕು. ಅದು ಹಣದ ರೂಪದಲ್ಲಿರ್ಬೋದು, ವಸ್ತು ರೂಪದಲ್ಲಿರ್ಬೋದು, ಶಾರೀರಿಕವಾಗಿ ನಾನು ಶ್ರಮಪಟ್ಟು ಕಾರ್ಯಕರ್ತನ ಕೆಲಸ ಮಾಡುವಂಥದ್ದಿರ್ಬೋದು. ಈ ಪ್ರಕಾರವಾಗಿದ್ದಾಗ ಆ ಕೆಲಸ ತುಂಬ ಸರಾಗವಾಗಿ ಚೆನ್ನಾಗಿ ಆಗಿಬಿಡುತ್ತೆ. ಅಂತಹ ತತ್ವವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡು ಮುನ್ನುಗ್ಗೋಣ ಅನ್ನುವಂಥ ವಿಷಯವನ್ನು ಹೇಳ್ತಾ ನನ್ನ ಈ ಪ್ರವಚನವನ್ನು ಭಗವಂತ ಅಂತಹ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ಸಮರ್ಪಿಸ್ತೇನೆ. ಹರ ನಮಃ ಪಾರ್ವತೀಪತಯೇ. ಜೈ ಜಾನಕೀ ಕಾಂತ ಸ್ಮರಣಂ. ಜೈ ಜೈ ರಾಮ್.